ನಮಸ್ಕಾರ. ಆಟಿಸಮ್ ಸೊಸೈಟಿ ಉಡುಪಿ ಹಾಗೂ ಯು ಚಾನಲ್ ಪ್ರಸ್ತುತಪಡಿಸುವ ಸ್ವಲೀನತೆ ಅರಿವಿನ ಹರಿವು ಮಾಸಿಕ ಸಂಚಿಕೆ 16ಕ್ಕೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಶ್ರುತಿ MN ಇವರು ಬಂದಿದ್ದಾರೆ. ಇವರು ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಆಗಿ ತಮ್ಮ ಕರ್ತವ್ಯವನ್ನು ಮಂಗಳೂರಿನ ಫಸ್ಟ್ ನ್ಯೂರೋ ಹಾಸ್ಪಿಟಲ್ನಲ್ಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಆ್ಯಸ್ ಎ ಕನ್ಸಲ್ಟೆಂಟ್ ಆಗಿ. ಇವರು MD ಪೀಡಿಯಾಟ್ರಿಕ್ಸ್ ನಂತರ DM ಪೀಡಿಯಾಟ್ರಿಕ್ ನ್ಯೂರಾಲಜಿಯನ್ನು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ನ್ಯೂ ಡೆಲ್ಲಿನಲ್ಲಿ ಮಾಡಿರ್ತಾರೆ. ಹಾಗೆ ಇವರು ದೆಹಲಿಯ ಏಮ್ಸ್ನಲ್ಲಿ ಎಪಿಲೆಪ್ಸಿ, ನ್ಯೂರೋ ಡೆವಲಪ್ಮೆಂಟ್, ನ್ಯೂರೋಜೆನೆಟಿಕ್ ಸಿಂಡ್ರೋಮ್ಸ್, ನ್ಯೂರೋ ಇಮ್ಯುನಾಲಜಿ ಮತ್ತು ನ್ಯೂರೋ ರಿಹ್ಯಾಬಿಲಿಟೇಷನ್ ಸೇರಿದಂತೆ ಪರಿಣತಿಯೊಂದಿಗೆ ತರಬೇತಿಯನ್ನು ಹೊಂದಿರ್ತಾರೆ. ಬನ್ನಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್, ಸ್ವಾಗತ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆ್ಯಸ್ ಅ ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಆಗಿ ನೀವು ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀರಾ. ಸೊ ನನ್ನದೊಂದು ಮೊದಲ ಕ್ವಶನ್ ಏನು ಅಂತ ಹೇಳಿದರೆ, ನ್ಯೂರಾಲಜಿಸ್ಟ್ ಬಗ್ಗೆ ನಾವೆಲ್ಲ ಕೇಳಿದ್ದೇವೆ, ಆದರೆ ಪೀಡಿಯಾಟ್ರಿಕ್ ನ್ಯೂರಾಲಜಿ ಅಂದರೆ ಏನು? ಹಾಗೆ ಅವರು ಪೀಡಿಯಾಟ್ರಿಷನ್ನ ಅಥವಾ ನ್ಯೂರಾಲಜಿಸ್ಟಾ? ಇದರ ಬಗ್ಗೆ ಮಾಹಿತಿಯನ್ನು ಹೇಳಬೇಕು. ಪೀಡಿಯಾಟ್ರಿಕ್ ನ್ಯೂರಾಲಜಿ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಡೆವಲಪ್ ಆಗ್ತಾ ಇರುವಂಥ ಒಂದು ಬ್ರ್ಯಾಂಚ್. ಇದು ಸೂಪರ್ ಸ್ಪೆಷಾಲಿಟಿ ಬ್ರ್ಯಾಂಚ್ ಅಂತ ಹೇಳ್ಬೋದು. ಪೀಡಿಯಾಟ್ರಿಕ್ಸ್ ಮುಗಿಸಿದ ಮೇಲೆ ನಾವು ನ್ಯೂರಾಲಜಿಯನ್ನು ಪೀಡಿಯಾಟ್ರಿಕಲ್ಲೇ ನ್ಯೂರಾಲಜಿಯನ್ನು ಪರ್ಸ್ಯೂ ಮಾಡುವಂಥದ್ದು. ಸೊ ನಾವು ಪೀಡಿಯಾಟ್ರಿಷಿಯನ್ಸೇ, ಬಟ್ ಪೀಡಿಯಾಟ್ರಿಕ್ಸ್ ಆದಮೇಲೆ ಪೀಡಿಯಾಟ್ರಿಕ್ ನ್ಯೂರಾಲಜಿಯನ್ನು ತಗೊಂಡು ಅದರಲ್ಲಿ ತರಬೇತಿಯನ್ನು ಪಡೆದಿರ್ತೇವೆ. ಅಡಲ್ಟ್ ನ್ಯೂರಾಲಜಿ ಹೇಗೆ ಅಂತಂದರೆ ಅವರು ಮೆಡಿಸಿನ್ ಮಾಡಿಬಿಟ್ಟು ಆಮೇಲೆ ಅಡಲ್ಟ್ ನ್ಯೂರಾಲಜಿ ಮಾಡ್ತಿರ್ತಾರೆ. ಸೊ ನಾವು ಪೀಡಿಯಾಟ್ರಿಕ್ ನ್ಯೂರಾಲಜಿನಲ್ಲಿ ಏನು ಮಾಡ್ತೀವಿ ಅಂತಂದರೆ, ಹಸುಗೂಸಿನಿಂದ ಹಿಡಿದು 18 ವರ್ಷ ವಯಸ್ಸಿವರೆಗೆ ಇರುವಂಥ ಮಕ್ಕಳಲ್ಲಿ ನರ ಸಂಬಂಧಪಟ್ಟ ಕಾಯಿಲೆಗಳು, ನರ ಸಂಬಂಧಪಟ್ಟದ್ದು ಅಂತಂದರೆ ಅದು ಬ್ರೈನ್ ಆಗ್ಬೋದು, ಸ್ಪೈನ್ ಆಗ್ಬೋದು, ಮಸಲ್ ನರ್ವ್, ಏನಾದರೂ ಡೆವಲಪ್ಮೆಂಟ್ ಪ್ರಾಬ್ಲಮ್ಸ್, ಜೆನೆಟಿಕ್ ಕಂಡೀಷನ್ಸ್, ಕಂಜನೈಟಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೇವೆ, ಹುಟ್ಟಿನಿಂದನೇ ಇರುವಂಥ ಸಮಸ್ಯೆಗಳು, ಆನುವಂಶಿಕವಾಗಿ ಬರುವಂಥ ಸಮಸ್ಯೆಗಳು, ಅದನ್ನೆಲ್ಲ ಮಕ್ಕಳಲ್ಲಿ ನೋಡ್ತೀವಿ. ಅದು ನ್ಯೂ ಬಾರ್ನ್ ಬೇಬಿಯಿಂದ ಹಿಡಿದು 18 ವರ್ಷ ವಯಸ್ಸಿನಲ್ಲಿ ಇರುವಂಥ ಮಕ್ಕಳದ್ದು ಎಲ್ಲ ನರ ಸಂಬಂಧಪಟ್ಟ ಕಂಡೀಷನ್ಸ್ನ ನಾವು ಟ್ರೀಟ್ ಮಾಡ್ತೀವಿ. ಅಂದರೆ ಮಕ್ಕಳಲ್ಲಿ ಇರುವಂತಹ ನರ ಸಮಸ್ಯೆಗಳು, ಅಂದರೆ ಅಡಲ್ಟ್ ಆಗೋ ತನಕ, ಅಂದರೆ 18 ವರ್ಷದ ಎಲ್ಲ ನರಗಳ ಸಮಸ್ಯೆ ಬಗ್ಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತೀವಿ. ಬೇಸಿಕಲಿ ಅಡಲ್ಟ್ ನ್ಯೂರಾಲಜಿ ಮತ್ತು ಪೀಡಿಯಾಟ್ರಿಕ್ ನ್ಯೂರಾಲಜಿ ಡಿಫ್ರೆನ್ಸ್ ಏನು ಅಂತಂದರೆ, ಆಲ್ರೆಡಿ ಬೆಳೆದಿರೋ ಬ್ರೈನನ್ನು ಅವರು ಟ್ರೀಟ್ ಮಾಡ್ತಾರೆ ಅಡಲ್ಟ್ಸ್. ಸೊ ನಾವು ಬೆಳೀತಾ ಇರೋ ಬ್ರೈನನ್ನು ಟ್ರೀಟ್ ಮಾಡ್ತೀವಿ. ಸೊ ನಮ್ಮಲ್ಲಿ ಕಂಡು ಬರುವಂತಹ ಪ್ರಶ್ನೆಗಳು ಅಥವಾ ತೊಂದರೆಗಳು ಡಿಫ್ರೆಂಟ್ ಇರುತ್ತೆ ಕಂಪೇರ್ ಟು ಅಡಲ್ಟ್ಸ್. ದೊಡ್ಡವರಲ್ಲಿ ಕಾಣಿಸ್ಲಿಕ್ಕೆ ಸಿಗುವಂಥ ರೋಗಗಳೇ ಬೇರೆ, ಆ ಸ್ಪೆಕ್ಟ್ರಮೇ ಬೇರೆ ಇರುತ್ತೆ. ಪೀಡಿಯಾಟ್ರಿಕ್ಸಲ್ಲಿ ಕಾಣಲಿಕ್ಕೆ ಸಿಗುವಂಥ ಸ್ಪೆಕ್ಟ್ರಮ್ಸ್, ಆ ರೋಗಗಳು, ಆ ಇಶ್ಯೂಸು, ಡೆವಲಪ್ಮೆಂಟ್ ಪ್ರಾಬ್ಲಮ್ಸಿಂದ ಹಿಡಿದು ಬರ್ತಿಂದ ಇರುವಂಥ ಪ್ರಾಬ್ಲಮ್ಸ್ ಹಿಡಿದು ಮತ್ತೆ ಉಂಟಾಗುವಂಥ ಅಂದರೆ ಎಕ್ವೈರ್ಡ್ ಪ್ರಾಬ್ಲಮ್ಸ್ ಇರ್ಬೋದು, ಕಂಜನೈಟಲ್, ಆ ಥರ ಭಾಳಷ್ಟು ವೇರಿಯೇಷನ್ ಇರುತ್ತೆ. ಕಂಪೇರ್ ಟು ಅಡಲ್ಟ್ಸ್ ನಮ್ಮದು ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಪೆಕ್ಟ್ರಮ್. ಓಕೆ, ಇದರಲ್ಲಿ ಅಂದರೆ ಯಾವುದೆಲ್ಲ ಕಂಡೀಷನ್ಸ್ಗಳು ನಿಮ್ಮ ಹೆಲ್ಪ್ಗೆ ಬರುತ್ತದೆ? ಓಕೆ, ಸೊ ಪ್ರತಿಯೊಂದು ಪ್ರಾಯದಲ್ಲಿ ಕೂಡ ಬೇರೆ ಬೇರೆ ರೀತಿಯ ಕಂಡೀಷನ್ಸ್ ಕಾಣಲಿಕ್ಕೆ ಸಿಗುತ್ತೆ. ಕಾಮನ್ ಆಗಿ ನಾನು ಇನ್ ಜನರಲ್ ಹೇಳೋದಿದ್ರೆ, ಡೆವಲಪ್ಮೆಂಟ್ ಪ್ರಾಬ್ಲಮ್ಸ್ ಕಾಮನೆಸ್ಟ್ ಇರುತ್ತೆ. ಅಂದರೆ ಬೆಳೀತಾ ಇರೋ ಮಗುವಲ್ಲಿ ಬೆಳವಣಿಗೆಯಲ್ಲಿ ಆಗುವಂಥ ಸಮಸ್ಯೆಗಳು ಅದು ಕಾಮನ್ ಆಗಿ ಕಾಣಲಿಕ್ಕೆ ಸಿಗುತ್ತೆ. ಮತ್ತು ಬಿಹೇವಿಯರಲ್ ಪ್ರಾಬ್ಲಮ್ಸ್, ನ್ಯೂರೋ ಬಿಹೇವಿಯರಲ್ ಇಶ್ಯೂಸ್ ಅಂತ ಹೇಳ್ತೇವೆ. ಅದರಲ್ಲಿ ಆಟಿಸಮ್ ಆಗ್ಬೋದು, ADHD ಆಗ್ಬೋದು. ADHD ಅಂದರೆ ಹೈಪರ್ ಆ್ಯಕ್ಟಿವಿಟಿ ಪ್ರಾಬ್ಲಮ್ಸು, ಲರ್ನಿಂಗ್ ಡಿಸಬಿಲಿಟಿ ಇರ್ಬೋದು, ಅಥವಾ ಬುದ್ಧಿಗೆ ಸಂಬಂಧಪಟ್ಟ ಹಾಗೆ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇರ್ಬೋದು, ಅಥವಾ ಹುಟ್ಟಿದಾಗ ಬ್ರೈನಿಗೆ ಡ್ಯಾಮೇಜ್ ಆಗಿರೋದ್ರಿಂದ ಬರುವಂಥ ಮೋಟರ್ ಪ್ರಾಬ್ಲಮ್ಸ್ ಇರ್ಬೋದು, ಸೆರೆಬ್ರಲ್ ಪಾಲ್ಸಿ ಅಂತ ಹೇಳ್ತೀವಿ. ಅಥವಾ ಹಲವು ರೀತಿಯ ಎಕ್ವೈರ್ಡ್ ಪ್ರಾಬ್ಲಮ್ಸ್ ಇರ್ಬೋದು, ಅಂದರೆ ಇನ್ಫೆಕ್ಷನ್ ಆಗಿರ್ಬೋದು, ಅಥವಾ ಇನ್ಫೆಕ್ಷನ್ ಬಂದು ಹೋದ ಮೇಲೆ ಆಗುವಂಥ ಕಂಡೀಷನ್ಸ್, ಅದಕ್ಕೆ ಪೋಸ್ಟ್ ಇನ್ಫೆಕ್ಷನ್ಸ್ ಅಥವಾ ಇಮ್ಯೂನ್ ಕಂಡೀಷನ್ಸ್ ಅಂತ ಹೇಳ್ತೀವಿ, ಡಿಮೈಲಿನೇಷನ್ ಅಂತ ಹೇಳ್ತೀವಿ. ಅಥವಾ ಪೆಟ್ಟು ಆಗಿರೋದ್ರಿಂದ ಬ್ರೈನ್ಗೆ ಟ್ರಾಮಾದಿಂದ ಆಗಿರುವಂಥ ಕಂಡೀಷನ್ಸ್ ಇರ್ಬೋದು. ಅಥವಾ ಜೆನೆಟಿಕ್ ಆಗಿ ಪ್ರಿಡಿಸ್ಪೊಸಿಷನ್ ಇರೋ ಮಕ್ಕಳಲ್ಲಿ ಆಮೇಲೆ ಉಂಟಾಗುವಂಥ ಕಂಡೀಷನ್ಸ್, ಅದರಲ್ಲಿ ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸ್ ಇರ್ಬೋದು, ಅಥವಾ ಟ್ಯೂಮರ್ಸ್ ಇರ್ಬೋದು. ಈ ಥರ ಹಲವು ರೀತಿಯಲ್ಲಿ ಕಂಡೀಷನ್ಸ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸಾಮಾನ್ಯವಾಗಿ ಹೇಳೋದಿದ್ರೆ ನಮ್ಮ OPDಯಲ್ಲಿ
ಡೆವಲಪ್ಮೆಂಟ್ ಪ್ರಾಬ್ಲಮ್ಸ್ ಕಾಮನ್ನು, ಫಿಟ್ಸ್, ಎಪಿಲೆಪ್ಸಿ ಸೆಕೆಂಡ್ ಮೋಸ್ಟ್ ಕಾಮನ್ ಇರುತ್ತೆ. ಮತ್ತು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಲೈಕ್ ಹೆಡ್ಏಕ್, ಬಿಹೇವಿಯರ್ ಪ್ರಾಬ್ಲಮ್ಸು, ಆಟಿಸಮ್, ಹೈಪರ್ ಆ್ಯಕ್ಟಿವಿಟಿ ಇಂಥವೆಲ್ಲ ಕಾಮನ್ ಆಗಿ ಕಾಣಲಿಕ್ಕೆ ಸಿಗುವಂಥ ಕಂಡೀಷನ್ಸ್ ಒ ಪಿ ಡಿನಲ್ಲಿ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಅಂದರೆ ಈ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ಗಳನ್ನು ಮಕ್ಕಳು ಎದುರಿಸ್ತಾ ಇದ್ದಾರೆ, ಅದು ಹೆಚ್ಚಾಗ್ತಾ ಇದೆಯಾ ಹೇಗೆ? ಮೊದಲಿಗೆ ಕಂಪೇರ್ ಮಾಡಿದರೆ ಇವಾಗಿಂದು ಹೆಚ್ಚಾಗ್ತಿದೆ ಅಂತ ಹೇಳೋದಕ್ಕೆ ಮೋಸ್ಟ್ ಪ್ರಾಬಬ್ಲಿ ಅವೇರ್ನೆಸ್ ಕಾರಣ ಇರ್ಬೋದು. ಅಂದರೆ ಇವಾಗ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸು ಚೈಲ್ಡ್ಹುಡಲ್ಲೇ ಡೆವಲಪ್ ಆಗುತ್ತೆ, ಅದನ್ನು ಐಡೆಂಟಿಫೈ ಮಾಡ್ಬೋದು ಅನ್ನೋ ಒಂದು ಪೇರೆಂಟ್ಸ್ಗೆ ಅವೇರ್ನೆಸ್ ಆಗಲಿ ಅಥವಾ ಜನರಲ್ ಪಬ್ಲಿಕಲ್ಲಿ ಆ ಅವೇರ್ನೆಸ್ ತುಂಬ ಜಾಸ್ತಿ ಆಗಿದೆ. ಸೊ ಅದರಿಂದ ರೆಕಗ್ನಿಷನ್ ಏನಿದೆಯಲ್ಲ, ಸಿಂಪ್ಟಮ್ಸ್ ಆ್ಯಂಡ್ ಸೈನ್ಸ್ ರೆಕಗ್ನಿಷನ್, ಈ ಥರ ಒಂದು ಪ್ರಾಬ್ಲಮ್ ಇದೆ ಅನ್ನೋದ್ರ ರೆಕಗ್ನಿಷನ್ ಜಾಸ್ತಿ ಆಗಿದೆ. ಸೊ ಮೊದಲು ಅದು ಗೊತ್ತಾಗ್ತಿರ್ಲಿಲ್ಲ, ಇದ್ರೂ ಆ ಪ್ರಾಬ್ಲಮ್ ಗೊತ್ತಾಗ್ತಿರ್ಲಿಲ್ಲ. ಸೊ ಅದರಿಂದಾಗಿ ಈಗ ನಾವು ಹೇಳೋದಿದ್ರೆ ಒಂದು ಲೆಕ್ಕದಲ್ಲಿ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ. ಎರಡನೇದೇನು ಅಂತಂದರೆ, ಮೊದಲು ದಿಸ್ ಅಮೌಂಟ್ ಆಫ್ ಕೇರ್ ವಾಸ್ ನಾಟ್ ದೇರ್. ಅಂದರೆ ಇಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರಲಿಲ್ಲ, ಅಡ್ವಾನ್ಸ್ಡ್ ಕೇರ್ ಇರಲಿಲ್ಲ. ಸೊ ಏನೇ ತೊಂದರೆ ಆದರೂ ಕೂಡ ಲಾಂಗ್ ಟರ್ಮ್ ಸರ್ವೈವಲ್ ವಾಸ್ ವೆರಿ ಲೆಸ್. ಸೊ ಇವಾಗ ಪ್ರೀಮೆಚೂರ್ ಆಗಿ ಹುಟ್ಟಿದ್ರೂ ಅದು 800 ಗ್ರಾಮ್ ಮಗು ಆಗಿರಲಿ, 700 ಗ್ರಾಮ್ ಮಗು ಆಗಿರಲಿ, ಅದು ಸರ್ವೈವ್ ಆಗುತ್ತೆ. ಸರ್ವೈವ್ ಆದಾಗ ಆ ಥರ ಮೆದುವಾದ ಬ್ರೈನ್ಗೆ ಡ್ಯಾಮೇಜ್ ಆಗಿರೋದ್ರಿಂದ ಅದರಿಂದ ಉಂಟಾಗುವಂಥ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಂತ ಮಕ್ಕಳಲ್ಲಿ, ಹೆಚ್ಚಿನ ಮಕ್ಕಳಲ್ಲಿ. ಸೊ ದ ಸರ್ವೈವಲ್ ಹ್ಯಾಸ್ ಇನ್ಕ್ರೀಸ್ಡ್ ಬಿಕಾಸ್ ಆಫ್ ದಿ ಅಡ್ವಾನ್ಸ್ಡ್ ಕೇರ್. ಸೊ ಒಂದು ಲೆಕ್ಕದಲ್ಲಿ ನೋಡಿದರೆ ಪ್ರಿವೆಲೆನ್ಸ್ ಜಾಸ್ತಿ ಆಗಿದೆ. ಮೂರನೇದು ರೀಸನ್ ಏನಿರ್ಬೋದು ಅಂತಂದರೆ, ಲೈಫ್ ಸ್ಟೈಲ್ ಚೇಂಜಸ್ ತುಂಬ ಕಾಣಿಸ್ತಾ ಇದೆ. ಲೈಕ್ ಕಂಪೇರ್ಡ್ ಟು ದ ಲಾಸ್ಟ್ ಡಿಕೇಡ್, ಈ ಡಿಕೇಡಲ್ಲಿ ತುಂಬ ಚೇಂಜಸ್ ಇದೆ. there is increased use of mobile, social media, all of those things, and they have contributed to health as well. ಅದು ಪಾಸಿಟಿವ್ ಆಗಿ ಕೂಡ ಕಾಂಟ್ರಿಬ್ಯೂಟ್ ಆಗಿದೆ, ನೆಗೆಟಿವ್ ಆಗಿ ಕೂಡ ಆಗಿದೆ. ಸೊ ಆಲ್ ಆಫ್ ದೋಸ್ ಫ್ಯಾಕ್ಟರ್ಸ್ ಒಂದು ಲೆಕ್ಕದಲ್ಲಿ ನೋಡಿದರೆ ಕಂಡೀಷನ್ಸ್ ಜಾಸ್ತಿ ಅಂತಾನೆ ಅನಿಸ್ತಾ ಇದೆ ಕಂಪೇರ್ಡ್ ಟು ಲಾಸ್ಟಿಗೆ. ಆದರೆ ಈಗಲೇ ನೀವು ಹೇಳಿದ್ರಿ ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸ್ಗಳಿಗೆ ಕಾರಣಗಳೊಂದು ಕೆಲವೊಂದು ಹೇಳಿದ್ರಿ. ಇನ್ನು ಇದಕ್ಕೆ ಪರಿಹಾರ ಏನಾದರೂ ಇದೆಯಾ, ಸೊಲ್ಯೂಷನ್ಸ್ಗಳಿದೆಯಾ, ಅಥವಾ ಇನ್ನೂ ಏನಾದರೂ ಕಾರಣಗಳಿದೆಯಾ ಅಂತ? ಓಕೆ, ಕಾರಣಗಳು ಅಂತಂದಾಗ, ಈಗ ಮಗುವಿದ್ದು ಬ್ರೈನಿದ್ದು ಬೆಳವಣಿಗೆ ಇದೆಯಲ್ಲ, ಅದು ಮಗು ಹೊಟ್ಟೆಯೊಳಗೆ ಇರಬೇಕಾದ್ರೇ ಫಸ್ಟ್ 3 ತಿಂಗಳಲ್ಲೇ ಸ್ಟ್ರಕ್ಚರ್ ಫಾರ್ಮ್ ಆಗಿರುತ್ತೆ. ಮಗು ಬೆಳೀತಾ ಇದ್ದಂಗೆ ಅದರದ್ದು ಕನೆಕ್ಷನ್ಸ್ ಬೆಳೀತಾ ಹೋಗುತ್ತೆ, ಹೊಸ ಕನೆಕ್ಷನ್ ಡೆವಲಪ್ ಆಗ್ತಾ ಹೋಗುತ್ತೆ. ಆ ಕನೆಕ್ಷನ್ಸ್ ಡೆವಲಪ್ ಆಗೋದು 2 ವರ್ಷ, 5 ವರ್ಷ, 6 ವರ್ಷ, 7 ವರ್ಷ ಈ ಥರ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಆ ಕನೆಕ್ಷನ್ಸ್ ಒಂದ್ಸಲ ಫಾರ್ಮ್ ಆಗಿರೋದು ಅದು ಇನ್ನೂ ಡೆನ್ಸ್ ಆಗ್ತಾ ಹೋಗುತ್ತೆ, ಥಿಕ್ ಆಗ್ತಾ ಹೋಗುತ್ತೆ, ಇನ್ನೂ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಈ ಪೀರಿಯಡಲ್ಲಿ ಮಗುವಿಗೆ ಬ್ರೈನ್ ಬೆಳವಣಿಗೆಗೆ ಏನು ತೊಂದರೆ ಆದ್ರೂ ಅದು ನ್ಯೂರೋಲಾಜಿಕಲ್ ಸಮಸ್ಯೆಗೆ ಕಾರಣ ಆಗ್ಬೋದು. ಸೊ ಹುಟ್ಟಿದಾಗಿನಿಂದನೇ ಇರುವಂಥ ಕಂಡೀಷನ್ಸ್ ಇರ್ಬೋದು. ಅಂದರೆ ಬೈ ಬರ್ತ್ ಮಗು ಹೊಟ್ಟೆಯಲ್ಲಿ ಇರಬೇಕಾದ್ರೇ ತಾಯಿಗೆ ಏನಾದರೂ ಡ್ಯಾಮೇಜ್ ಪ್ರಾಬ್ಲಮ್ಸ್ ಆಯಿತು, ಇನ್ಫೆಕ್ಷನ್ ಆಯಿತು, ಅಥವಾ ತಾಯಿಗೆ ಏನಾದರೂ ಪೆಟ್ಟು ಬಿತ್ತು, ಅದರಿಂದಾಗಿ, ಅಥವಾ ತಾಯಿ ಏನಾದರೂ ಮೆಡಿಸಿನ್ ತಗೊಳ್ತಾ ಇದ್ಲು ಅಂತ ಅಂದರೆ ಅದರಿಂದಾಗಿ ಮಗುವಿದ್ದು ಬ್ರೈನ್ಗೆ ಎಫೆಕ್ಟ್ ಆಗ್ಬೋದು, ಬೆಳೀತಾ ಇರೋ ಮಗುವಿನ ಬ್ರೈನ್ ಎಫೆಕ್ಟ್ ಆಗ್ಬೋದು. ಎರಡನೇದು, ಮಗು ಹುಟ್ಟಬೇಕಾದ್ರೆ ಆ ಟೈಮಲ್ಲಿ ಮಗುವಿಗೆ ಆಗುವ ತೊಂದರೆಗಳು, ಡೆಲಿವರಿಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಯಿತು ಅಂತಂದರೆ ಆಕ್ಸಿಜನ್ ಸಿಗದೆ ಇರೋದು, ಮಗು ಅಳದೇ ಇರೋದು. ಸೊ ಅದರಿಂದ ಆ ಕ್ರಿಟಿಕಲ್ ಟೈಮಲ್ಲಿ ಮಗುವಿಗೆ ಆಕ್ಸಿಜನ್ ಸಿಕ್ಕಿಲ್ಲ ಅಂದರೆ ಮಗುವಿದು ಬ್ರೈನ್ ಸೆಲ್ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ಬರ್ತ್ ಆಸ್ಫಿಕ್ಸಿಯಾ ಅಂತ ಹೇಳ್ತೇವೆ. ಸೊ ಅದರಿಂದಾಗಿ ಬ್ರೈನ್ಗೆ ಡ್ಯಾಮೇಜ್ ಆಗುತ್ತೆ. ಸೊ ಮೋಸ್ಟ್ ಕಾಮನ್ ರೀಸನ್ ನಮ್ಮ ಸೆರೆಬ್ರಲ್ ಪಾಲ್ಸಿ ಮಕ್ಕಳಲ್ಲಿ ಕಾರಣ ಸಿಗುವಂಥದ್ದು ಮೋಸ್ಟ್ ಆಫ್ ದ ಟೈಮ್ಸ್ ಇದು ಬರ್ತ್ ಆಸ್ಫಿಕ್ಸಿಯಾದಿಂದ. ಮತ್ತು ಕೆಲವೊಮ್ಮೆ ಫಸ್ಟ್ ಬೇಬಿ ಆಗಿರುತ್ತೆ, ತಾಯಿಗೆ ಫೀಡಿಂಗ್ ಹೇಗೆ ಮಾಡೋದು ಗೊತ್ತಿರೋದಿಲ್ಲ, ತಾಯಿ ಸುಸ್ತಾಗಿರ್ತಾಳೆ ಆಫ್ಟರ್ ದ ಡೆಲಿವರಿ ಪ್ರಾಸೆಸ್, ಫೀಡಿಂಗ್ ಕರೆಕ್ಟಾಗಿ ಆಗಲ್ಲ, ಅಥವಾ ಮಗು ಏನಾದರೂ ಒಂದು ಕಾರಣದಿಂದ ಸಕ್ ಮಾಡಲ್ಲ, ಫೀಡ್ ಮಾಡಲ್ಲ. ಸೊ ಆ ಟೈಮಲ್ಲಿ ಶುಗರ್ ಡೌನ್ ಆಗುತ್ತೆ. ಶುಗರ್ ಡೌನ್ ಆದರೆ ಅದರಿಂದಾಗಿ ಬ್ರೈನ್ ಡ್ಯಾಮೇಜ್ ಆಗ್ಬೋದು. ಇದು ಹುಟ್ಟಿದ ಮಗುವಲ್ಲಿ ಸಾಮಾನ್ಯವಾಗಿ ಕಾಣಲಿಕ್ಕೆ ಸಿಗುವಂಥ ಸಮಸ್ಯೆಗಳು. ಮತ್ತು ಇನ್ಫೆಕ್ಷನ್ ಆದ್ರೂ ಕೂಡ ಹಾಗಾಗುತ್ತೆ. ಬೆಳೀತಾ ಇದ್ದಂಗೆ ಇನ್ಫೆಕ್ಷನ್ಸ್ ಆಗುತ್ತೆ, ಅದರಿಂದಾಗಿ ಬ್ರೈನ್ಗೆ ಪ್ರಾಬ್ಲಮ್ ಆಗೋದು, ಅಥವಾ ಬಿದ್ದು ನಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಮಗು ಬಿದ್ದು ಬ್ರೈನ್ಗೆ ಡ್ಯಾಮೇಜ್ ಆಗ್ಬೋದು. ಅಥವಾ ಕೆಲವು ಜೆನೆಟಿಕ್ ಟೆಂಡೆನ್ಸಿ ಇರುತ್ತೆ, ಅಂದರೆ ಹುಟ್ಟಿನಿಂದನೇ ಕೆಲವು ಸಸೆಪ್ಟಬಿಲಿಟಿ ಇರುತ್ತೆ, ಮಗುವಿಗೆ ಕೆಲವು ಜೀನ್ಸಲ್ಲಿ ಪ್ರಾಬ್ಲಮ್ ಇರುತ್ತೆ, ಅದರಿಂದಾಗಿ ಬ್ರೈನ್ದು ಬೆಳವಣಿಗೆ ಅಥವಾ ಕನೆಕ್ಷನ್ಸ್ ಅದರ ಆಕ್ಟಿವಿಟಿ ಮೇಲೆ ಪರಿಣಾಮ ಇರ್ಬೋದು. ಸೊ ಅಂಥದ್ದಕ್ಕೆ ಜೆನೆಟಿಕ್ ಪ್ರಾಬ್ಲಮ್ಸ್ ಅಥವಾ ಕಂಜನೈಟಲ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಸೊ ಎಕ್ವೈರ್ಡ್ ಕಂಡೀಷನು ಇರ್ಬೋದು, ಜೆನೆಟಿಕ್ ಕಂಡೀಷನು ಇರ್ಬೋದು. ಅದು ನಮಗೆ ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯ ರೋಗಗಳಲ್ಲಿ ಕಾಣಲಿಕ್ಕೆ ಸಿಗ್ಬೋದು. ಈಗ ದೊಡ್ಡವರಲ್ಲಿ ಕಾಣುವಂಥ ಸ್ಟ್ರೋಕ್ ಕೂಡ ಮಕ್ಕಳಲ್ಲಿ ಆಗುತ್ತೆ, ಬಟ್ ಕಂಪೇರ್ ಟು
ಅಡಲ್ಟ್ಸ್ ಸ್ಟ್ರೋಕಿನ ರೇಟ್ ತುಂಬ ಕಮ್ಮಿ ಇರುತ್ತೆ. ಬಟ್ ಎಪಿಲೆಪ್ಸಿ ಫಿಟ್ಸ್ ಅನ್ನೋದು ದೊಡ್ಡವರಲ್ಲಿ ಸಣ್ಣ ಪ್ರಾಯದಲ್ಲಿ ಜಾಸ್ತಿ ಕಾಣಲಿಕ್ಕೆ ಸಿಗುತ್ತೆ ಕಂಪೇರ್ಡ್ ಟು ಅಡಲ್ಟ್ಸ್. ಸೊ ಹೆಚ್ಚಿನ ಮಕ್ಕಳಿಗೆ ಫಿಟ್ಸ್ ಬಂದರೂ ಕೂಡ ಅದು ಸಣ್ಣ ಪ್ರಾಯದಲ್ಲೇ ಸ್ಟಾರ್ಟ್ ಆಗಿರುತ್ತೆ ಆ್ಯಂಡ್ ಅದು ಕಂಟಿನ್ಯೂ ಆಗುತ್ತೆ. ಅದು ಕೆಲವೊಮ್ಮೆ ಲೇಟಾಗೂ ಕೂಡ ಸ್ಟಾರ್ಟ್ ಆಗ್ಬೋದು. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಒಂದು ಜೆನೆಟಿಕ್ ಇಲ್ಲ ಎಕ್ವೈರ್ಡ್ ಕಂಡೀಷನ್ಸ್ ಇರುತ್ತೆ, ಅದರಿಂದಾಗಿ ಬ್ರೈನ್ಗೆ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಪರಿಹಾರ ಏನಾದರೂ ಇದೆಯಾ ಅಂತ? ಪರಿಹಾರ ಅಂತಂದರೆ ಪ್ರತಿಯೊಂದು ಕಂಡೀಷನ್ಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ತಗೋಬೇಕಾಗುತ್ತೆ. ಪರಿಹಾರ ಎಲ್ಲದಕ್ಕೂ ಇರುತ್ತೆ, ಯಾವ್ದಾದ್ರು ಒಂದು ರೀತಿಯಲ್ಲಾದರೂ ಇರುತ್ತೆ. ಕಂಪ್ಲೀಟ್ ಕ್ಯೂರ್ ಅಲ್ಲದಿದ್ರೂ ಕೂಡ ಏನು ಮಾಡಬೇಕು ಅಂತಂದರೆ ಆ ಏನು ಪ್ರಾಬ್ಲಮ್ ಇದೆಯಲ್ಲ ಅದನ್ನು ಆದಷ್ಟು ಬೇಗ ಫೈಂಡ್ ಔಟ್ ಮಾಡಬೇಕು. ಬೇಗ ಫೈಂಡ್ ಔಟ್ ಮಾಡಿ ಬೇಗ ಡಯಾಗ್ನೋಸ್ ಮಾಡಿದ್ರೆ ಮತ್ತು ಕೂಡ ನಾವೇನಾದರೂ ಮಾಡ್ಬೋದು. ಲೈಕ್ ದರ್ ಇಸ್ ಲಾಟ್ ಆಫ್ ಹೋಪ್. ಬೇಗ ಟ್ರೀಟ್ಮೆಂಟ್ ಕೊಟ್ಟರೆ ತುಂಬ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಎಪಿಲೆಪ್ಸಿ ಸ್ಟಾರ್ಟ್ ಆಯಿತು, ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರಿ, ಚೆನ್ನಾಗಿ ರೆಸ್ಪಾನ್ಸ್ ಬರುತ್ತೆ. ಫಿಟ್ಸ್ ಬಂದು ತುಂಬ ಟೈಮ್ ಆದಮೇಲೆ ಮತ್ತೆ ಟ್ರೀಟ್ಮೆಂಟ್ ಕೊಟ್ಟರೆ ರೆಸ್ಪಾನ್ಸ್ ಅಷ್ಟೇ ಕಮ್ಮಿ ಇರುತ್ತೆ. ಅದೇ ರೀತಿ ಡೆವಲಪ್ಮೆಂಟ್ ಡಿಲೇ ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಸ್ಪೀಚ್ ಪ್ರಾಬ್ಲಮ್ಸ್ ಇದೆ ಅಂತ ಇಟ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಮಗುವಿದು ಬ್ರೈನ್ ಬೆಳೆದು ಕನೆಕ್ಷನ್ಸ್ ಫಾರ್ಮ್ ಆಗೋ ಸ್ಟೇಜಲ್ಲಿ ಆ ಟೈಮಲ್ಲಿ ನೀವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಷ್ಟೇ ಚೆನ್ನಾಗಿ ಇಂಪ್ರೂವ್ಮೆಂಟ್ ಬರ್ತಾ ಹೋಗುತ್ತೆ. ಸೊ ಎಲ್ಲ ಸೊಲ್ಯೂಷನ್ಗೂ ಅದರದ್ದೇ, ಎಲ್ಲ ಪ್ರಾಬ್ಲಮ್ಸ್ಗೂ ಅದರದ್ದೇ ಆದ ಸೊಲ್ಯೂಷನ್ಸ್ ಇದೆ. ಬಟ್ ಅದು ಕರೆಕ್ಟ್ ಟೈಮಲ್ಲಿ ಐಡೆಂಟಿಫೈ ಮಾಡಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದು ಅವಶ್ಯಕ. ಟ್ರೀಟ್ಮೆಂಟ್ ಪಾಸಿಬಲ್ ಇದೆ, ಆಗೋದಿಲ್ಲ ಅಂತಿಲ್ಲ. ನ್ಯೂರೋ ಪ್ರಾಬ್ಲಮ್ಸ್ ಅಂದರೆ ಟ್ರೀಟ್ಮೆಂಟ್ ಇಲ್ಲ ಅಂತ ಒಂದು ನಂಬಿಕೆ ಇರುತ್ತೆ ಪೇರೆಂಟ್ಸ್ ಅಲ್ಲಿ, ಅದು ಸುಳ್ಳು. ಮೆಜಾರಿಟಿ ಪ್ರಾಬ್ಲಮ್ಸ್ಗೆ ಟ್ರೀಟ್ಮೆಂಟ್ ಇದೆ. ಕ್ಯೂರ್ ಇದೆಯೋ ಇಲ್ವೋ ಅನ್ನೋದು ಸೆಕೆಂಡ್ರಿ, ಟ್ರೀಟ್ಮೆಂಟ್ ಅಂತೂ ಇದೆ. ಸೊ ಅದು ಎಷ್ಟು ಬೇಗ ನೀವು ಡಾಕ್ಟರ್ಸ್ ಹತ್ರ ಬರ್ತೀರಾ, ಎಷ್ಟು ಬೇಗ ರೆಕಗ್ನೈಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇವಾಗಲೇ ಹೇಳಿದ್ರೆ ನೀವು ಫೀಟ್ಸ್ ಮತ್ತು ಸೀಸರ್ಗೆ ನೀವು ಟ್ರೀಟ್ಮೆಂಟ್ ಕೊಡ್ತೀರಿ ಅಂತ ಹೇಳಿ. ಸೊ ಈ ಸಣ್ಣ ಮಕ್ಕಳಲ್ಲಿ ಅದನ್ನು ಹೇಗೆ ನಾವು ಫೈಂಡ್ ಔಟ್ ಮಾಡ್ಬೋದು? ಯಾವ ಕಂಡೀಷನ್ನಲ್ಲಿ ಹೇಗೆ ಫೈಂಡ್ ಔಟ್ ಮಾಡ್ಬೋದು ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಹೇಗೆ ಕೊಡ್ತೀವಿ? ಫಿಟ್ಸ್ ಅನ್ನೋದು, ಅಪಸ್ಮಾರ ಅನ್ನೋದು ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು. ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ಕಾಣುವಂಥದ್ದು ಈ 6ರಿಂದ 8 ತಿಂಗಳಲ್ಲಿ ಸ್ಟಾರ್ಟ್ ಆಗುವಂಥದ್ದು ಅಥವಾ 18 ತಿಂಗಳಲ್ಲಿ ಜ್ವರದ ಜೊತೆ ಸ್ಟಾರ್ಟ್ ಆಗುವಂಥದ್ದು, ಅದು ಫಿಟ್ಸ್ ಬೇರೆ. ಅದು ಫೆಬ್ರೈಲ್ ಸೀಶರ್ಸ್ ಅಂತ ಹೇಳ್ತೀವಿ. ಫೀವರ್ ಬಂದಾಗ ಮಗುವಿಗೆ ಫಿಟ್ಸ್ ಬರುವಂಥದ್ದು, ದೋಸ್ ಆರ್ ಫೆಬ್ರೈಲ್ ಸೀಶರ್ಸ್. ಬಟ್ ಎಪಿಲೆಪ್ಸಿ ಅನ್ನೋದು ಸೀಶರ್ಸ್ ಮತ್ತೆ ಮತ್ತೆ ಬರುವಂಥ ಒಂದು ರೋಗ. ಅದರಲ್ಲಿ ಬೇರೆ ಬೇರೆ ರೀತಿಯ ಫಿಟ್ಸ್ ಕಾಣಲಿಕ್ಕೆ ಸಿಗ್ಬೋದು ನಿಮಗೆ. ಕೆಲವೊಂದನ್ನು ಜನರಲೈಸ್ ಸೀಶರ್ಸ್ ಅಂತ ಹೇಳ್ತೀವಿ, ಕೆಲವೊಂದನ್ನು ಫೋಕಲ್ ಸೀಶರ್ಸ್ ಅಂತ ಹೇಳ್ತೀವಿ, ಕೆಲವೊಂದನ್ನು ಸ್ಪಾಸಮ್ಸ್ ಅಂತ ಹೇಳ್ತೀವಿ. ಸೊ ಜನರಲೈಸ್ ಸೀಶರ್ ಅಂತಂದರೆ ನಾವು ಮೂವೀಸಲ್ಲಿ ನೋಡಿರ್ತೀವಿ, ಸಡನ್ ಆಗಿ ಕಣ್ಣು ಮೇಲೆ ಮಾಡಿ ಹಲ್ಲು ಕಚ್ಚಿ ಟೈಟ್ ಆಗಿ ಜರ್ಕ್ ಬಂದು ಅನ್ಕಾನ್ಶಿಯಸ್ ಆಗಿ ಬಿದ್ದು ಮುಖದಲ್ಲಿ ನೊರೆ ಬಂದು, ಬಾಯಿಂದ ನೊರೆ ಬಂದು ಎಲ್ಲ ಆಗುವಂಥದ್ದು. ಆ ಥರ ಯೂಶ್ವಲಿ ಜನರಲೈಸ್ ಸೀಶರ್ಸ್ ಅಲ್ಲಿ ಆಗುತ್ತೆ. ಫೋಕಲ್ ಸೀಶರ್ಸ್ ಬೇರೆ ಬೇರೆ ರೀತಿಯಲ್ಲಿ ಆಗ್ಬೋದು. ಲೈಕ್ ಮಗು ಏನಾದರೂ ಕೆಲಸ ಮಾಡ್ತಿರುತ್ತೆ, ಸಡನ್ ಆಗಿ ಸ್ಟಕ್ ಆದಂಗಾಗಿ ಒಂದೇ ಸೈಡಿಗೆ ನೋಡ್ಕೊತ ಏನಾದರೂ ಆಟೋಮ್ಯಾಟಿಕ್ ಮೂವ್ಮೆಂಟ್ಸ್ ಮಾಡ್ತಾ ಇರೋದು, ಸ್ವಲ್ಪ ಹೊತ್ತು ಹಾಗೆ ಇರುತ್ತೆ, ಮತ್ತೆ ಸರಿ ಆಗುತ್ತೆ. ಇಲ್ಲ ಏನೋ ಮಾತಾಡ್ತಿರ್ತಾನೆ, ಕನ್ಫ್ಯೂಸ್ಡ್ ಆಗಿ ಬೇರೆನೇ ಏನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು, ಅಥವಾ ಒಂದು ಸೈಡಲ್ಲಿ ಅಷ್ಟೇ ಕೈಕಾಲು ಸ್ಟಿಫ್ ಮಾಡ್ಕೊಳ್ಳೋದು, ಜರ್ಕ್ ಮೂವ್ಮೆಂಟ್ ಮಾಡೋದು, ಈ ಥರದ್ದೆಲ್ಲ ಮೂವ್ಮೆಂಟ್ಸ್ ಇರ್ಬೋದು ಫೋಕಲ್ ಸೀಶರ್ಸಲ್ಲಿ. ಸ್ಪಾಸಮ್ಸ್ ಅಂತಂದರೆ ಇದೊಂದು ಡಿಫ್ರೆಂಟ್ ಟೈಪ್ ಆಫ್ ಸೀಶರ್. ಇದು ತುಂಬ ಬೇಗ ಐಡೆಂಟಿಫೈ ಮಾಡೋ ಅವಶ್ಯಕತೆ ಇದೆ. ಅದು ಯೂಶ್ವಲಿ 4 ರಿಂದ 6 ತಿಂಗಳ ಮಕ್ಕಳಲ್ಲಿ ಸ್ಟಾರ್ಟ್ ಆಗುವಂಥದ್ದು. ಮಲಗಿ ಎದ್ದು ಮಗು ಏನಾಗುತ್ತೆ ಅಂತಂದ್ರೆ ಸಡನ್ ಆಗಿ ನಾವು ಸೌಂಡ್ ಕೇಳಿದಾಗ ಬೆಚ್ಚಿ ಬೀಳ್ತೀವಲ್ಲ, ಆ ಥರ ಬೆಚ್ಚಿ ಬೀಳುವಂಥದ್ದು. ಅದು ಸಡನ್ ಆಗಿ ಈ ಥರ ಎಕ್ಸ್ಟೆನ್ಷನ್ ಮೂವ್ಮೆಂಟ್ ಆಗ್ಬೋದು ಅಥವಾ ಫ್ಲೆಕ್ಷನ್ ಮೂವ್ಮೆಂಟ್ ಆಗ್ಬೋದು. ಆ ಥರ ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇರುತ್ತೆ. ಒಂದು ಕ್ಲಸ್ಟರ್ ಅಂತ ಹೇಳ್ತೀವಿ, ಒಂದು 10 ನಿಮಿಷದಲ್ಲಿ ಒಂದು 4-5 ಸಲ ಆ ಥರ ಆಗುತ್ತೆ. ಮೊದಲು ನಾವು ಇದನ್ನ ಸಲಾಮ್ ಸ್ಪೆಲ್ಸ್ ಅಂತ ಹೇಳ್ತಾ ಇದ್ವಿ. ಅದು ಐಡೆಂಟಿಫೈ ಮಾಡೋದು ಕಷ್ಟ. ಬಟ್ ಸಡನ್ ಜರ್ಕ್ ಥರ ಆಗ್ತಾ ಇದೆ, ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇದೆ, ಪ್ರತಿ ಸಲ ನಿದ್ದೆಯಿಂದ ಎದ್ದ ಮೇಲೆ ಆಗ್ತಾ ಇದೆ ಅಂತಂದರೆ ಅದು ಸ್ಪಾಸಮ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಬೇರೆ ಬೇರೆ ಪ್ರಾಯದಲ್ಲಿ ಬೇರೆ ಬೇರೆ ರೀತಿಯ ಫಿಟ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರೆಸೆಂಟ್ ಆಗ್ಬೋದು. ಸಣ್ಣ ಮಕ್ಕಳಿಗೆ ಕೆಲವೊಮ್ಮೆ ಫಿಟ್ಸ್ ಬರೋ ಮುಂಚೆ ಕೆಲವು ಲಕ್ಷಣಗಳಿರ್ತವೆ, ಆರಾ ಅಂತ ಹೇಳ್ತೀವಿ. ಅದು 6 ವಯಸ್ಸು ಕೆಳಗೆ ಮಕ್ಕಳಲ್ಲಿ ಅದು ಗೊತ್ತಾಗಲ್ಲ, ಅವ್ರಿಗೆ ಹೇಳಕ್ಕೆ ಬರೋದಿಲ್ಲ. ಸೊ ಅಂಥ ಮಕ್ಕಳಲ್ಲಿ ನಮ್ಗೆ ಅದು ಗೊತ್ತಾಗೋದಿಲ್ಲ. ಬಟ್ ದೊಡ್ಡ ಮಕ್ಕಳು ಕ್ಲಿಯರ್ ಆಗಿ ಹೇಳ್ತಾರೆ, ಓಕೆ ನನಗೇನೋ ಸೌಂಡ್ ಕೇಳಿದಾಗ ಆಗುತ್ತೆ, ಅಥವಾ ಏನೋ ಲೈಟ್ಸ್ ಫ್ಲಾಶಸ್ ಆಫ್ ಲೈಟ್ಸ್ ಕಂಡಂಗೆ ಆಗುತ್ತೆ, ಒಂದು ಸೈಡಲ್ಲಿ ಅಷ್ಟೇ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದಾದ ನಂತರ ನನ್ನ ಕಣ್ಣು ಈ ಥರ ಹೋಗುತ್ತೆ, ನನಗೆ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಒಂದು ಸೈಡಿಗೆ ಹೋಗುತ್ತೆ ಕಣ್ಣು, ಆಮೇಲೆ ನನಗೆ ಏನಾಗುತ್ತೆ ಗೊತ್ತಿಲ್ಲ ಅನ್ನೋ ಥರ ಕ್ಲಿಯರ್ ಆಗಿ ಹೇಳೋದನ್ನು ದೊಡ್ಡ ಮಕ್ಳಿಗೆ ಗೊತ್ತಾಗುತ್ತೆ. ಬಟ್ ಸಣ್ಣ ಮಕ್ಳಿಗೆ ಅದು ಗೊತ್ತಾಗಲ್ಲ. ಬಟ್
ಅವರ ನಡವಳಿಕೆಯನ್ನು ಗಮನಿಸಿದ್ರೆ ನಮಗೆ ಡೆಫಿನೆಟ್ ಆಗಿ ಒಂದು ಚೇಂಜ್ನ ಐಡೆಂಟಿಫೈ ಮಾಡೋಕ್ಕಾಗುತ್ತೆ. ಅವ್ರು ಮಾಡ್ತಾ ಇರೋ ಕೆಲಸ ಬಿಟ್ಟು ಏನೋ ಬೇರೆ ಮಾಡ್ತಾ ಇದ್ದಾರೆ, ಕರೆದ್ರೂ ರೆಸ್ಪಾಂಡ್ ಮಾಡಲ್ಲ, ಎಷ್ಟು ಕರೆದ್ರೂ ರೆಸ್ಪಾಂಡ್ ಮಾಡಲ್ಲ ಅನ್ನೋ ಥರ ಆ ಥರ ಬಿಹೇವಿಯರಲ್ ಚೇಂಜಸ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಆ ಥರ ಏನಾದರೂ ಇದ್ದರೆ ನಾವು ಅದನ್ನು ಫಿಟ್ಸ್ ಅಂತ ಒಂದು ಡೌಟ್ ಇಟ್ಕೊಂಡು ಐಡೆಂಟಿಫೈ ಮಾಡ್ಬೋದು. ಓಕೆ, ಅದಕ್ಕೆ ಟ್ರೀಟ್ಮೆಂಟ್ಗಳು ಅದೇ ಫಿಟ್ಸ್ದು ಫಸ್ಟ್ ಆಫ್ ಆಲ್ ಅದು ಫಿಟ್ಸ್ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಅದನ್ನು ನಾವು ಈಗ ಯಾವುದೇ ಟೆಸ್ಟ್ ಮಾಡಿ ನೋಡೋದಕ್ಕಿಂತ ಪೇರೆಂಟ್ಸ್ ಹೇಳೋ ಹಿಸ್ಟ್ರಿ ಏನಿದೆಯಲ್ಲ, ಅವ್ರು ಏನು ಹೇಳ್ತಾ ಇದ್ದಾರೆ, ಯಾವ ರೀತಿ ಆಯಿತು ಅನ್ನೋದನ್ನು ಕೇಳಿಸ್ಕೊಂಡು ನಾವು ಐಡೆಂಟಿಫೈ ಮಾಡುವಂಥದ್ದು ಅಲ್ಲ, ಅಷ್ಟೇ ಟೆಸ್ಟ್ ಮಾಡಿ ಐಡೆಂಟಿಫೈ ಮಾಡೋದಲ್ಲ. ಸೊ ಪೇರೆಂಟ್ಸ್ ನಮಗೆ ಈಗ ಕೆಲವೊಮ್ಮೆ ಅವ್ರು ಪ್ಯಾನಿಕ್ ಆಗಿಬಿಡ್ತಾರೆ, ಅದೇನು ನಡೀತಾ ಇದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗಲ್ಲ, ಅಥವಾ ಕೆಲವೊಮ್ಮೆ ಅವ್ರ ಮಗು ಜೊತೆ ಇರೋದಿಲ್ಲ. ಸೊ ಅಂಥ ಸಂದರ್ಭಗಳಲ್ಲಿ ನಮಗೆ ವಿಡಿಯೋಸ್ ಹೆಲ್ಪ್ ಆಗುತ್ತೆ. ಅವ್ರು ಏನಾದರೂ ಅಕಸ್ಮಾತ್ CC ಕ್ಯಾಮ್ರಾ ವಿಡಿಯೋಸ್ ಇತ್ತು ಅಥವಾ ಬೇರೆ ಯಾರಾದರೂ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರು ಇದನ್ನು ಅಂತಂದರೆ ಆ ವಿಡಿಯೋಸ್ ನೋಡಿಬಿಟ್ಟು ನಮಗೆ ಐಡೆಂಟಿಫೈ ಮಾಡ್ಬೋದು. ಫಿಟ್ಸ್ ಐಡೆಂಟಿಫೈ ಮಾಡಿದ ಮೇಲೆ ಹೌದಾ ಅಲ್ವಾ ಅಂತ ಫೈಂಡ್ ಔಟ್ ಮಾಡಿದ್ಮೇಲೆ ನೆಕ್ಸ್ಟ್ ಯಾವ ಕಾರಣದಿಂದ ಬರ್ತಾ ಇದೆ ಅಂತ ಐಡೆಂಟಿಫೈ ಮಾಡಬೇಕು. ಯಾಕಂದರೆ ಈಗ ನಮಗೆ ಹೇಗೆ ಜ್ವರ ಬರುತ್ತಲ್ಲ, ಜ್ವರ ಬರೋಕ್ಕೆ ಹಲವಾರು ಕಾರಣಗಳಿರುತ್ತೆ. ಥ್ರೋಟ್ ಇನ್ಫೆಕ್ಷನ್ ಆಯಿತು ಅಥವಾ ಶೀತ ಕೆಮ್ಮು ನೆಗಡಿ ಆಯಿತು ಅಥವಾ ಯೂರಿನ್ ಇನ್ಫೆಕ್ಷನ್ ಆಯಿತು ಅಂದ್ರೂ ಜ್ವರ ಬರುತ್ತೆ. ಅದೇ ಥರ ಫಿಟ್ಸ್ ಬರೋಕ್ಕೂ ಬೇರೆ ಬೇರೆ ಕಾರಣಗಳಿರುತ್ತೆ. ಪ್ರತಿ ಮಗುವಿಗೂ ಫಿಟ್ಸ್ ಬರೋದಕ್ಕೆ ಏನಾದರೂ ಅದರದ್ದೇ ಆದ ಒಂದು ಸ್ಪೆಸಿಫಿಕ್ ಕಾರಣ ಇರುತ್ತೆ. ಆ ಕಾರಣನ ಫೈಂಡ್ ಔಟ್ ಮಾಡಲಿಕ್ಕೆ ನಮಗೆ ಟೆಸ್ಟ್ಗಳ ಅವಶ್ಯಕತೆ ಇದೆ. ಸೊ ಅಂಥ ಸಂದರ್ಭಗಳಲ್ಲಿ ನಾವು MRI ಅಂತ ಮಾಡ್ತೀವಿ ಅಥವಾ CT ಸ್ಕ್ಯಾನ್ ಅಂತ ಮಾಡ್ತೀವಿ ಅಥವಾ EEG ಟೆಸ್ಟ್ ಅಂತ ಮಾಡ್ತೀವಿ. ಅದರಲ್ಲಿ ಕಾರಣ ಫೈಂಡ್ ಔಟ್ ಮಾಡ್ತೀವಿ, ಏನು ಕಾರಣ ಇದೆ ಅಂತ. ಕಾರಣ ಕಂಡುಹುಡುಕಿದ್ರೆ ನಮಗೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕಾಗುತ್ತೆ. ಪ್ರತಿಯೊಂದು ಫಿಟ್ಸಿಗೂ ಒಂದೇ ಥರದ ಟ್ರೀಟ್ಮೆಂಟ್ ಇಲ್ಲ. ಈಗ ಒಂದು 6 ವರ್ಷ ವಯಸ್ಸಲ್ಲಿ ಬರುವಂಥ ಫಿಟ್ಸ್, ಒಂದು ಮಗುವಿಗೆ ಫಿಟ್ಸ್ ಬಂತು ಅಥವಾ 12 ವರ್ಷ ವಯಸ್ಸಲ್ಲಿ ಮಗುವಿಗೆ ಫಿಟ್ಸ್ ಬಂತು, ಇಬ್ಬರಿಗೂ ಒಂದೇ ಥರ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಯಾವ ಕಾರಣದಿಂದ ಬರ್ತಾ ಇದೆ ಅಂತ ಹುಡುಕಿ ಆ ಕಾರಣಕ್ಕೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಓಕೆ, ಅಂದರೆ ಮನೆಯಲ್ಲಿ ಪೇರೆಂಟ್ಸ್ ಯಾರು ಇರ್ತಾರೆ ಅವರು ಫಸ್ಟ್ ಅದನ್ನು ಐಡೆಂಟಿಫೈ ಮಾಡಬೇಕು. ಅದರ ಮೇಲೆ ನೀವು ಹೋಗಿ ಟ್ರೀಟ್ಮೆಂಟನ್ನು ಕೊಡುವಂಥದ್ದು. ಟೆಸ್ಟ್ ಯಾವ ರೀತಿ ಮಾಡಬೇಕು ಅಥವಾ ಟ್ರೀಟ್ಮೆಂಟ್ ಯಾವ ರೀತಿ ಕೊಡಬೇಕು. ಅವರು ವಿಡಿಯೋಸ್ ಏನು ತರ್ತಾರಲ್ಲ, ದಟ್ ಈಸ್ ದ ಮೋಸ್ಟ್ ಇನ್ಫಾರ್ಮೇಟಿವ್ ಆಫ್ ಆಲ್ ದ ಟೆಸ್ಟ್. ಅಂದರೆ ಒಂದೊಂದ್ಸಲ ಅವ್ರು ಮಾತಾಡುವ ಹೇಳೋದ್ರಲ್ಲಿ ಸಹ ಕನ್ಫ್ಯೂಷನ್ಸ್ ಇರುತ್ತೆ, ವಿಡಿಯೋ ಇದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಅಂತ ಹೇಳಿ. ಸೊ ಪೇರೆಂಟ್ಸಿಗೆ ನಾವು ಹೇಳೋದಿದ್ರೆ, ಒಂದು ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ, ಸ್ಕೂಲಲ್ಲಿ ಕೆಲವೊಮ್ಮೆ ಮಕ್ಕಳು ತಲೆ ತಿರುಗಿ ಬೀಳ್ತಾರೆ, ಸಡನ್ ಆಗಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಎಲ್ಲ ಪೇರೆಂಟ್ಸ್ಗೂ ನಮಗೆ ಹೇಳ್ಕೊಡೋಕ್ಕಾಗಲ್ಲ, ಎಲ್ಲ ಟೀಚರ್ಸ್ಗೂ ಹೇಳ್ಕೊಡೋಕ್ಕಾಗಲ್ಲ. ಬಟ್ ನೀವು ಹೇಳಿದರೆ ಅಂದರೆ ಬೇರೆಯವ್ರಿಗೆ ಅದನ್ನು ಸ್ಪ್ರೆಡ್ ಮಾಡಿದ್ರೆ, ಈ ಅವೇರ್ನೆಸ್ ಸ್ಪ್ರೆಡ್ ಮಾಡೋದು ಭಾಳಷ್ಟು ಇಂಪಾರ್ಟೆಂಟ್. ಏನೇ ಇದ್ರೂ ನಿಮಗೆ ಡೌಟ್ಫುಲ್ ಆಗಿ ಏನಾದರೂ ಕಾಣ್ತಾ ಇದೆ ಅಂತಂದರೆ ಎಲ್ಲರ ಕೈಯಲ್ಲೂ ಫೋನ್ ಇರುತ್ತೆ. ಸೊ ಒಂದು ವಿಡಿಯೋ ಮಾಡಿದ್ರೆ ದಟ್ ಇಸ್ ದ ಮೋಸ್ಟ್ ಇನ್ಫಾರ್ಮೇಟಿವ್ ಆಫ್ ಆಲ್ ದ ಟೆಸ್ಟ್. ಮಾಡಿಸ್ಕೊಂಡು ಬಂದರೆ ಚೆನ್ನಾಗಿರುತ್ತೆ. ಓಕೆ, ಇನ್ನು ಹೇಳಬೇಕು ಅಂದರೆ ಕೆಲವು ಮಕ್ಕಳು ತಮ್ಮ ಏಜ್ಗೆ ತಕ್ಕಂತೆ ಮಾತಾಡೋದಿಲ್ಲ ಅಥವಾ ಜನರೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡೋದಿಲ್ಲ ಅಥವಾ ತಮ್ಮ ಫೀಲಿಂಗ್ಸನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಸೊ ಇದಕ್ಕೆಲ್ಲ ಕಾರಣಗಳು ಏನಿರ್ಬೋದು? ಸೊ ಇದು ಬಿಹೇವಿಯರಲ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು, ಅಥವಾ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಸ್ಪೀಚ್ ಆ್ಯಂಡ್ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ಗೆ ಬಹಳಷ್ಟು ಕಾರಣಗಳಿರ್ತವೆ. ಸ್ಪೀಚ್ ಪ್ರಾಬ್ಲಮ್ ಅಂದ ತಕ್ಷಣ ಫಸ್ಟ್ ಹಿಯರಿಂಗ್ ನಾರ್ಮಲ್ ಇದೆಯಾ ಅಂತ ನೋಡೋದು ಅತ್ಯವಶ್ಯಕ. ಯಾಕಂದರೆ ಹಿಯರಿಂಗ್ ಕ್ಲೀನಾಗಿ ಎಲ್ಲ ಫ್ರೀಕ್ವೆನ್ಸೀಸು ಕೇಳ್ತಾ ಇಲ್ಲ ಅಂತಂದರೆ ಕೆಲವೊಮ್ಮೆ ಸ್ಪೀಚ್ ಡಿಲೇ ಅದರಿಂದಾಗಿ ಆಗುವಂಥದ್ದಿದೆ. ಇನ್ನು ಸ್ಪೀಚ್ ಆ್ಯಂಡ್ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ ಅಂತಂದರೆ, ಕಮ್ಯುನಿಕೇಷನ್ ಅಂತಂದರೆ ಬರೀ ಮಾತಲ್ಲಿ ಅಷ್ಟೇ ಅಲ್ಲ, ಯಾವುದೇ ರೀತಿಯಲ್ಲಿ ಮಗು ಪೇರೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇಲ್ಲ, ಅಂದರೆ ಕರೆದ್ರೆ ಮುಖ ನೋಡ್ತಾ ಇಲ್ಲ, ರೆಸ್ಪಾಂಡ್ ಮಾಡ್ತಾ ಇಲ್ಲ, ಬೇರೆ ಮಕ್ಕಳ ಜೊತೆ ಮಿಂಗಲ್ ಆಗ್ತಾ ಇಲ್ಲ, ತನ್ನಷ್ಟಕ್ಕೆ ತಾನು ಇರುವಂಥದ್ದು, ಆ ಥರ ಏನಾದರೂ ಇತ್ತು ಅಂತಂದರೆ ಅಂಥ ಮಕ್ಕಳಲ್ಲಿ ಬಿಹೇವಿಯರಲ್ ನ್ಯೂರೋ ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಅಂತ ನೋಡಬೇಕು. ಕಾಮನ್ ಆಗಿ ನಮಗೆ ಕಾಣಲಿಕ್ಕೆ ಸಿಗೋದು ಆಟಿಸಮ್. ಆಟಿಸಮಲ್ಲಿ 3 ಮೇಯ್ನ್ ಫೀಚರ್ಸ್ ಇರುತ್ತೆ. ಒಂದು, ಮಗು ಮಾತಾಡಲ್ಲ, ಲೇಟ್ ಆಗುತ್ತೆ, ಅಥವಾ ಕಲ್ತಿರೋ ಮಾತನ್ನು 1.5 ವರ್ಷ 2 ವರ್ಷ ಆಗ್ತಿದ್ದಂಗೆ ಒಂದೆರಡು ವರ್ಡ್ಸ್ ಹೇಳ್ತಿರ್ತದೆ ಮಗು, ಲೈಕ್ ಅಮ್ಮ, ಅಪ್ಪ, ಟಾಟಾ ಅಂತ ಹೇಳ್ತಿರ್ತದೆ. 1.5-2 ವರ್ಷ ಆಗುವಾಗ ಮಗು ಅದನ್ನು ಹೇಳೋದು ಕೂಡ ಬಿಟ್ಬಿಟ್ಟು ವಿತ್ಡ್ರಾ ಆಗುತ್ತೆ. ಅಂತಂದರೆ ಸ್ವಲೀನತೆ ಅಂತ ಹೇಳ್ತೀವಲ್ಲ, ಅಂದರೆ ತನ್ನಷ್ಟಕ್ಕೆ ತಾನು ಇರೋದನ್ನು ಕಲ್ತ್ಕೊಳ್ಳುತ್ತೆ, ಮಾತಾಡೋದು ಬಿಟ್ಬಿಡುತ್ತೆ. ಸೊ ಸ್ಪೀಚ್ ಡಿಲೇ ಮೇನ್ ಪ್ರಾಬ್ಲಮ್ ಆಟಿಸಮ್ದು. ಎರಡನೇದು ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್. ಈಗ ನಾವು ಮಾತಾಡುವಾಗ ಕೈ ಭಾಷೆ, ಮುಖ ಭಾಷೆ, ಕಣ್ಣಿಂದ ಎಲ್ಲ ಮಾತಾಡ್ತೀವಿ ಅಲ್ವಾ. ಇಟ್ಸ್ ನಾಟ್ ಜಸ್ಟ್ ಮಾತುಗಳು ಮಾತ್ರ ಅಲ್ಲ, ಲಾಟ್ ಆಫ್ ಆ್ಯಕ್ಷನ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಸ್ ಇನ್ವಾಲ್ವ್. ಸೊ ಅದನ್ನು ಕೂಡ ಮಗು ಮಾಡದೇ ಇರುವಾಗ, ಕರೆದ್ರೆ ರೆಸ್ಪಾಂಡ್ ಮಾಡದೇ ಇರುವಾಗ, ಮುಖ ನೋಡದೇ ಇರುವಾಗ, ಅಥವಾ
ಯಾವುದೇ ಇದರಲ್ಲಿ ಈಗ ನಾನು ಏನಾದರೂ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ, ನನ್ನ ಮುಖಭಾವ ನೋಡಿಕೊಂಡು ಮಗು ಏನು ರಿಯಾಕ್ಟ್ ಮಾಡದೇ ಇರಬೇಕಾದ್ರೆ ಅದೆಲ್ಲ ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್. ಸೊ ಅದು ಇರುತ್ತೆ ಆಟಿಸಮಲ್ಲಿ. ಎರಡನೇದು. ಮೂರನೇದು ಅಂಥ ಮಕ್ಕಳಲ್ಲಿ ರಿಪಿಟೇಟಿವ್ ಬಿಹೇವಿಯರ್ಸ್ ಇರುತ್ತೆ. ಈಗ ಕೈ ಹ್ಯಾಂಡ್ ಫ್ಲಾಪ್ ಮಾಡೋದು, ಅಥವಾ ರೌಂಡ್ ತಿರ್ಗೋದು, ಅಥವಾ ಏನಾದರೂ ಟಾಯ್ಸ್ ಕೊಟ್ಟರೆ ಅದ್ರ ವೀಲ್ಸ್ ಜೊತೆನೇ ಆಟ ಆಡೋದು, ಈ ಥರ ರಿಪಿಟೇಟಿವ್ ಬಿಹೇವಿಯರ್ಸ್ ಇರುತ್ತೆ. ರಿಸ್ಟ್ರಿಕ್ಟೆಡ್ ಬಿಹೇವಿಯರ್ಸ್ ಇರುತ್ತೆ. ಕ್ರೌಡಲ್ಲಿ ಹೋಗೋದು ಇಷ್ಟ ಇಲ್ಲ, ಕೆಲವು ಸ್ಮೆಲ್ಸ್ ಇಷ್ಟ ಆಗಲ್ಲ, ಕೆಲವು ಸೌಂಡ್ಸ್ ಇಷ್ಟ ಆಗಲ್ಲ, ಕೆಲವು ಟೆಕ್ಸ್ಚರ್ಸ್ ಇಷ್ಟ ಆಗಲ್ಲ. ಸೊ ಸೆನ್ಸರಿ ಪ್ರಾಬ್ಲಮ್ಸ್ ಇರುತ್ತೆ, ರಿಪಿಟೇಟಿವ್ ಬಿಹೇವಿಯರ್ಸ್ ಇರುತ್ತೆ. ಸೊ ಇವೆಲ್ಲ ಸೇರ್ಕೊಂಡ್ರೆ ಆಟಿಸಮ್ ಅಂತ ಹೇಳ್ಬೋದು. ಸೊ ಸ್ಪೀಚ್ ಆ್ಯಂಡ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ಸ್ ಇರೋ ಮಕ್ಕಳಲ್ಲಿ ಏನೇನಿದೆ ಅದ್ರ ಜೊತೆಗೆ ಬರೀ ಸ್ಪೀಚ್ ಪ್ರಾಬ್ಲಮಾ ಅಂದರೆ ಅರ್ಥ ಆಗುತ್ತಾ, ಕೇಳಿದ ಅರ್ಥ ಆಗ್ತಾ ಇದೆ, ಬರೀ ಮಾತಾಡೋಕ್ಕಷ್ಟೇ ಬರ್ತಾ ಇಲ್ಲ, ಮುಖ ನೋಡುತ್ತೆ, ಮಗು ಕಮ್ಯುನಿಕೇಟ್ ಮಾಡುತ್ತೆ ಅಂತಂದರೆ ಬೇರೆ ಪ್ರಾಬ್ಲಮ್ ಆಗುತ್ತೆ. ಕಮ್ಯುನಿಕೇಷನಲ್ಲೂ ಪ್ರಾಬ್ಲಮ್ ಇದೆ, ಸ್ಪೀಚಲ್ಲೂ ಪ್ರಾಬ್ಲಮ್ ಇದೆ ಅಂತಂದರೆ ಆಟಿಸಮ್ ಇರ್ಬೋದು. ಹಿಯರಿಂಗ್ ಪ್ರಾಬ್ಲಮ್ಸ್ ಇದ್ಕೊಂಡು ಸ್ಪೀಚಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ, ಬಟ್ ಕಮ್ಯುನಿಕೇಟ್ ಮಾಡ್ತಾ ಇದ್ದಾನೆ, ಜೆಸ್ಚರಲ್ಲಿ ಕಮ್ಯುನಿಕೇಟ್ ಮಾಡ್ತಾ ಇದೆ, ಸ್ಪೀಚ್ ಅದು ಲಿಪ್ ರೀಡಿಂಗ್ ಮಾಡ್ತಾ ಇದ್ದಾನೆ ಮಗು ಅಂತಂದರೆ ಬರೀ ಹಿಯರಿಂಗ್ ಪ್ರಾಬ್ಲಮ್ ಇರ್ಬೋದು. ಸೊ ಏನೇನು ಸಿಂಪ್ಟಮ್ಸ್ ಅದ್ರ ಜೊತೆಗಿದೆ ಅನ್ನೋದನ್ನು ಐಡೆಂಟಿಫೈ ಮಾಡಿಕೊಂಡು ಮುಂದೆ ಹೋಗಬೇಕಾಗುತ್ತೆ. ಓಕೆ. ಇನ್ನು ಕಮ್ಯುನಿಕೇಷನ್ ಡಿಸಾರ್ಡರ್ ಇರುವ ಮಕ್ಕಳು ತುಂಬ ಏನು ಬಿಹೇವಿಯರ್ ಪ್ಯಾಟರ್ನ್ಸನ್ನು ತೋರಿಸ್ತಾರೆ. ಸೊ ಅವರಿಗೆ ಮೆಡಿಕಲ್ ಅಂದರೆ ಬೇರೆ ಪ್ರಾಬ್ಲಮ್ಸ್ ಇದೆಯಾ, ಅದನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಕಮ್ಯುನಿಕೇಷನ್ ಪ್ರಾಬ್ಲಮ್ಸ್ ಇರೋ ಮಕ್ಕಳಲ್ಲಿ ಮೆಡಿಕಲ್ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡೋದು ಭಾಳ ಕಷ್ಟ, ಯಾಕಂದರೆ ಅವ್ರು ಕಮ್ಯುನಿಕೇಟೇ ಮಾಡಲ್ಲ. ಹೌದು. ಸೊ ಏನಾದರೂ ಪೇಯ್ನ್ ಇತ್ತು ಅಂತಂದರೆ ಹೇಳ್ಕೊಳಕ್ಕೆ ಬರೋದಿಲ್ಲ. ಬ್ಲೋಟಿಂಗ್ ಇತ್ತು, ಹೊಟ್ಟೆಯಲ್ಲಿ ಏನೋ ತಳಮಳ ಆಗ್ತಾ ಇದೆ, ವಾಂತಿ ಬಂದಂಗೆ ಆಗ್ತಾ ಇದೆ, ಯಾವುದಕ್ಕೂ ಹೇಳ್ಕೊಳಕ್ಕೆ ಬರಲ್ಲ. ಅಂಥ ಮಕ್ಕಳನ್ನ ಏನು ಅಂದರೆ ಅವ್ರನ್ನ ಕ್ಲೋಸ್ಲಿ ಅಬ್ಸರ್ವ್ ಮಾಡಬೇಕಾಗುತ್ತೆ. ಅವರಲ್ಲಿ ಬೇರೆ ಮೆಡಿಕಲ್ ಪ್ರಾಬ್ಲಮ್ಸ್ ಡೆಫಿನೆಟ್ಲಿ ಇರಲಿಕ್ಕೆ ಚಾನ್ಸಸ್ ಇದೆ. ಯಾಕಂದರೆ ಆಟಿಸಮಲ್ಲೇ ಇವಾಗ ನಾವು ನೋಡೋದಿದ್ರೆ ಅವರಲ್ಲಿ ಸ್ಲೀಪ್ ಪ್ರಾಬ್ಲಮ್ಸ್ ಇರುತ್ತೆ, ಡೈಜೆಷನ್ ಪ್ರಾಬ್ಲಮ್ಸ್ ಇರುತ್ತೆ, ಹೈಪರ್ ಆಕ್ಟಿವಿಟಿ ಪ್ರಾಬ್ಲಮ್ಸ್ ಇರುತ್ತೆ, ಕೆಲವೊಮ್ಮೆ ಫಿಟ್ಸ್ ಇರ್ಬೋದು, ಅಪಸ್ಮಾರ ಇರ್ಬೋದು. ಅದನ್ನೆಲ್ಲ ಮಗು ಬಂದು ನಿಮ್ಮ ಹತ್ರ ಕಮ್ಯುನಿಕೇಟ್ ಮಾಡಲ್ಲ. ಸೊ ಬಿಹೇವಿಯರಲ್ ಪ್ಯಾಟರ್ನ್ ಏನಿರುತ್ತಲ್ಲ, ಮಗು ಇದೊಂದು ಫಿಕ್ಸ್ಡ್ ಬಿಹೇವಿಯರ್ ಪ್ಯಾಟರ್ನ್ ಇರುತ್ತೆ. ಆ ಪ್ಯಾಟರ್ನ್ ಚೇಂಜ್ ಆದಾಗ ಸಡನ್ನಾಗಿ ಆವಾಗ ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. ಏನಾದರೂ ಓಕೆ ಏನೋ ಡಿಫ್ರೆನ್ಸ್ ಇದೆ, ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಮಗುವಲ್ಲಿ ಅಂತ ಫೈಂಡ್ ಔಟ್ ಮಾಡಿ ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಮಲ್ಟಿಪಲ್ ಮೆಡಿಕಲ್ ಪ್ರಾಬ್ಲಮ್ಸ್ ಇರಲಿಕ್ಕೆ ಚಾನ್ಸಸ್ ಇದೆ. ಸ್ಲೀಪ್ ಪ್ರಾಬ್ಲಮ್ಸ್ ಮತ್ತು ಗ್ಯಾಸ್ಟ್ರೋಇಂಟೆಸ್ಟೈನಲ್ ಪ್ರಾಬ್ಲಮ್ಸ್ ಇದರಲ್ಲಿ ಮೇನ್ ಆ್ಯಕ್ಚುಲಿ ಆಟಿಸಮ್ ಮತ್ತು ಕಮ್ಯುನಿಕೇಷನ್ ಪ್ರಾಬ್ಲಮ್ಸಲ್ಲಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಆಟಿಸಮ್ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಸೊ ಇದಕ್ಕೆ ಕಾರಣಗಳು ಅಥವಾ ಏನಾದರೂ ಟ್ರೀಟ್ಮೆಂಟ್ಗಳು ಇದ್ರ ಬಗ್ಗೆ ಹೇಳಿ. ಆಟಿಸಮ್ ಮೊದಲಿಗೆ ಕಂಪೇರ್ ಮಾಡಿದರೆ ಡೆಫಿನೆಟ್ಲಿ ಅದರದ್ದು ಇನ್ಸಿಡೆನ್ಸ್ ನಮಗೆ ಜಾಸ್ತಿ ರೆಕಗ್ನೈಸ್ ಮಾಡಲಿಕ್ಕೆ ಸಿಗ್ತಾ ಇದೆ. ಮೊದಲೆಲ್ಲ ನಾವು ಇಂಡಿಯನ್ ಡೇಟಾ ಪ್ರಕಾರ 68 ಮಕ್ಕಳಲ್ಲಿ ಒಂದು ಮಗುವಿಗೆ ಆಟಿಸಮ್ ಇದೆ ಅಂತ, ಅದು ಒಂದು 3-4 ವರ್ಷ ಹಿಂದಿನ ಡೇಟಾ. US ಅಲ್ಲೆಲ್ಲ ಇವಾಗ ಹೊಸ ಡೇಟಾ ಬಂದಿರೋ ಪ್ರಕಾರ 30 ಮಕ್ಕಳಲ್ಲಿ ಒಂದು ಮಗುವಿಗೆ ಆಟಿಸಮ್ ಇದೆ. ಮೊದಲೆಲ್ಲ ಅದು 50 ಮಕ್ಕಳಲ್ಲಿ ಒಂದು ಮಗುವಿಗೆ ಆಟಿಸಮ್ ಇತ್ತು, ಇವಾಗ 30 ಮಕ್ಕಳಲ್ಲಿ ಒಂದು ಮಗುವಿಗೆ ಆಟಿಸಮ್ ಇದೆ. ಸೊ ಪಾಸಿಬಲಿ ಏನಾಗುತ್ತೆ ಅಂದರೆ ಆಟಿಸಮ್ಗೆ ಮೇಜರ್ ಕಾರಣ ಒಂದೇ ಕಾರಣ ಅಂತ ಇರಲ್ಲ, ಅದು ಮಲ್ಟಿಫ್ಯಾಕ್ಟೋರಿಯಲ್. ಮೆಜಾರಿಟಿ ಮಕ್ಕಳಲ್ಲಿ ಆಟಿಸಮ್ ಬರೋದಕ್ಕೆ ಜೆನೆಟಿಕ್ ಟೆಂಡೆನ್ಸಿ ಇರುತ್ತೆ. ಜೆನೆಟಿಕ್ ಅಂತಂದರೆ ಜೀನ್ಸ್, ಅದು ಆನುವಂಶಿಕವಾಗಿ ಹೆರಿಡಿಟ್ರಿಯಾಗಿ ಫ್ಯಾಮಿಲಿಯಿಂದ ಬರಬೇಕು ಅಂತಿಲ್ಲ. ಹೆಚ್ಚಿನ ಪೇರೆಂಟ್ಸ್ ಅದನ್ನು ಮಿಸ್ಟೇಕ್ ಮಾಡ್ಕೋತಾರೆ. ನಮ್ಮ ಫ್ಯಾಮಿಲಿ 3 ಜನರೇಷನ್ನು ಚೆನ್ನಾಗಿದೆ, ಯಾಕೆ ನಮ್ಮಲ್ಲಿ ಜನರೇಷನಿಂದ ಬರೋದಂತಲ್ಲ, ಮೋಸ್ಟ್ ಆಫ್ ದ ಟೈಮ್ಸ್ ಮಗುವಲ್ಲೇ ಅದು ಜೆನೆಟಿಕ್ ಪ್ರಾಬ್ಲಮ್ ಆಗಿ ಅದು ಆಗೋವಂಥದ್ದು. ಸೊ ಜೆನೆಟಿಕ್ ಟೆಂಡೆನ್ಸಿ ಇರೋ ಮಕ್ಕಳಲ್ಲಿ ಬೇರೆ ಬೇರೆ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಇತ್ತು. ಎನ್ವೈರ್ಮೆಂಟಲ್ ಫ್ಯಾಕ್ಟರ್ಸ್ ಅಂದರೆ ಎಕ್ಸ್ಪೋಷರ್ ಇಲ್ಲ, ಸೋಷಲ್ ಕಮ್ಯುನಿಕೇಷನ್ ಮಾಡೋಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಫ್ರೆಂಡ್ ಗ್ರೂಪ್ ಇಲ್ಲ, ಪಿಯರ್ ಗ್ರೂಪ್ ಇಲ್ಲ, ತುಂಬ ಎಕ್ಸೆಸಿವ್ ಸ್ಕ್ರೀನ್ ಟೈಮ್ ಕೊಟ್ರಿ, ಮಗುಗೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೇ ಅವಕಾಶ ಇಲ್ಲ ಅಂತಂದರೆ ಅಂಥ ಫ್ಯಾಕ್ಟರ್ಸ್ ಇದ್ದಾಗ್ಲೂ ಈ ಸಿಂಪ್ಟಮ್ಸು ಹೊರಗಡೆ ಬರುತ್ತೆ. ಸೊ ಅದರಿಂದಾಗಿ ಜಾಸ್ತಿ ಆಗ್ತಾ ಇರ್ಬೋದು. ಇನ್ನು ಆಟಿಸಮ್ ಫೈಂಡ್ ಔಟ್ ಮಾಡಲಿಕ್ಕೆ ಅಂತಲೇ ಒಂದು ಟೆಸ್ಟ್ ಅಂತ ಇಲ್ಲ. ಆಟಿಸಮಲ್ಲಿ ನಾನು ಈಗ ಎಕ್ಸ್ಪ್ಲೈನ್ ಮಾಡಿದಂಗೆ ಬೇರೆ ಬೇರೆ ರೀತಿಯ ಸಿಂಪ್ಟಮ್ಸ್ ಇರುತ್ತೆ. ಸೊ ಆ ಸಿಂಪ್ಟಮ್ಸ್ ನೋಡಿಕೊಂಡು ಓಕೆ ಇದು ಆಟಿಸಮ್ ಥರ ಕಾಣಿಸ್ತಾ ಇದೆ ಅಂತ ಐಡೆಂಟಿಫೈ ಮಾಡೋದು. ಬಟ್ ಆಟಿಸಮ್ ಆಗೋದಕ್ಕೆ ಬೇರೆ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಕೂಡ ಇರಬಹುದು. ಕೆಲವು ಮಕ್ಕಳಲ್ಲಿ ಬೇರೆ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸಿಂದಾಗಿ ಕೂಡ ಆಟಿಸಮ್ ಥರ ಲಕ್ಷಣಗಳು ಬರ್ಬೋದು. ಸೊ ಏನಾದರೂ ಆ ಥರ ಸಮಸ್ಯೆಗಳಿದ್ದರೆ ಅದು ಇದು ಅಂತ ಟೆಸ್ಟ್ ಮಾಡಿಕೊಂಡು ಪ್ರಯೋಜನ ಇಲ್ಲ. ಲೈಕ್ MRI ಮಾಡ್ಕೊಂಡು ಆಟಿಸಮ್ ಡಯಾಗ್ನೋಸ್ ಮಾಡೋದು, EG ಮಾಡಿ ಆಟಿಸಮ್ ಡಯಾಗ್ನೋಸ್ ಮಾಡೋದು ಅಂತ ಮಾಡಿ ಪ್ರಯೋಜನ ಇಲ್ಲ. ಫಸ್ಟ್ ನಿಮ್ಮ ಡಾಕ್ಟ್ರ್ ಹತ್ರ ಹೋದರೆ ಅಟ್ಲೀಸ್ಟ್ ಅವರು ಇದು ಬರೀ ಆಟಿಸಮ್ ಅಷ್ಟೇನಾ ಅಥವಾ ಅದ್ರ ಜೊತೆಗೆ ಏನಾದರೂ ಅಸೋಸಿಯೇಟೆಡ್ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಇದೆಯಾ ಅಂತ ಐಡೆಂಟಿಫೈ ಮಾಡ್ತಾರೆ. ಅದ್ರ ಪ್ರಕಾರ ಮುಂದೆ ಏನಾದರೂ ಟೆಸ್ಟ್ ಬೇಕು ಅಂತಂದರೆ ಅದನ್ನು ಅಡ್ವೈಸ್ ಮಾಡ್ತಾರೆ. ಇನ್ನು ಟ್ರೀಟ್ಮೆಂಟ್ ಕೇಳಿದರೆ ನೀವು ಟ್ರೀಟ್ಮೆಂಟಲ್ಲಿ ಅದು ಒಂದು
ಈಗ ಫಸ್ಟ್ ಆಫ್ ಆಲ್ ಆಟಿಸಮ್ ನನ್ನ ಪೇರೆಂಟ್ಸಿಗೆ ಹೇಳೋದು ಏನು ಅಂತಂದರೆ, ಪೇಷಂಟ್ಸ್ಗೆ ಹೇಳೋದೇನೆಂದರೆ, ಆಟಿಸಮ್ ಅನ್ನೋದು ಒಂದು ರೋಗ ಅಲ್ಲ, ಹೌದು, ಅದೊಂದು ರೀತಿ. ಹೌದು. ಈಗ ಅದು ಬೆಳವಣಿಗೆಯ ರೀತಿ. ಸೊ ಈಗ ನಾವೆಲ್ಲ ಒಂದು ರೀತಿಯಲ್ಲಿ ಬೆಳವಣಿಗೆ, ನಮ್ಮದೆಲ್ಲ ಒಂದು ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಇದೆ ಅಂತಂದರೆ, ಆಟಿಸಮ್ ಮಕ್ಕಳದು ಬೇರೆ ರೀತಿಯಲ್ಲೇ ಡೆವಲಪ್ ಆಗ್ತಾ ಇದೆ. ಸೊ ಈಗ ನಾವು ಅವ್ರನ್ನ ಅಬ್ನಾರ್ಮಲ್ ಅಂತ ಕರೆಯೋಕ್ಕಾಗಲ್ಲ, ಅವರ ರೀತಿ ಬೇರೆ ಅಷ್ಟೇ. ಇಟ್ ಈಸ್ ಅ ಡಿಫ್ರೆಂಟ್ಲಿ ವೈರ್ಡ್ ಬ್ರೈನ್. ಅದು ಡಿಸೀಸ್ಡ್ ಬ್ರೈನ್ ಅಲ್ಲ, ರೋಗ ಇರುವ ಬ್ರೈನ್ ಅಲ್ಲ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ, ಅದು ಏನಾದರೂ ರೋಗ ಇದ್ದರೆ ಟ್ರೀಟ್ಮೆಂಟ್ ಕೊಡ್ಬೋದು. ನಾವೇನು ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ ಅಂತಂದರೆ, ಅಂಥ ಮಕ್ಕಳನ್ನು ನಮ್ಮ ಸಮಾಜಕ್ಕೆ ಒಗ್ಗಿಕೊಂಡು ಬೆಳವಣಿಗೆ ಆಗೋ ಹಾಗೆ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ನಮ್ಮ ಸಮಾಜದಲ್ಲಿ ಅವ್ರು ಬದುಕಬೇಕು, ಅವರಿಗೆ ಅಂತ ಒಂದು ಸಪರೇಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋ ಒಂದು ಸಮಾಜ ಅವರಿಗೆ ಇಲ್ಲ. ಸೊ ಅಂಥ ಮಕ್ಕಳನ್ನ ನಮ್ಮ ಸಮಾಜಕ್ಕೆ ಒಗ್ಗಿಕೊಂಡು ಬದುಕಲಿಕ್ಕೋಸ್ಕರ ಅವರಿಗೆ ಹೆಲ್ಪ್ ಮಾಡ್ತಾ ಇರೋದು. ಒಂದು ಲೆಕ್ಕದಲ್ಲಿ ಆ್ಯಕ್ಚುಲಿ ನಾವು ಅವ್ರನ್ನ ತಿಳ್ಕೊಂಡು ಅವರಿಗೆ ತಕ್ಕಂಗೆ ನಮ್ಮನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕೇ ಹೊರತು ಅವರನ್ನು ನಮಗೆ ಫೋರ್ಸ್ ಮಾಡಿ ನಮ್ಮ ಥರ ಇರೋಕ್ಕೆ ಫೋರ್ಸ್ ಮಾಡೋಕ್ಕಾಗಲ್ಲ. ಸೊ ಇಟ್ ಈಸ್ ಅ ಪ್ರಾಸೆಸ್ ಆಫ್ helping them to live together in a society. ಅವರ ಟ್ಯಾಲೆಂಟ್ಸ್ನ ಐಡೆಂಟಿಫೈ ಮಾಡಿ, ಅವ್ರಿಗೆ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಐಡೆಂಟಿಫೈ ಮಾಡಿ, ಪ್ರಾಬ್ಲಮ್ಸ್ನ ಕಮ್ಮಿ ಮಾಡೋ ಹಾಗೆ, ಟ್ಯಾಲೆಂಟ್ಸ್ನ ಹೊರಗೆ ಬರೋ ಹಾಗೆ ಮಾಡುವಂಥದ್ದು. ದ್ಯಾಟ್ ಈಸ್ ದ ಟ್ರೀಟ್ಮೆಂಟ್. ಆ್ಯಕ್ಚುಲಿ ಟ್ರೀಟ್ಮೆಂಟ್ ಅನ್ನೋದು ಕ್ಯೂರ್ ಅಲ್ಲ. ಸೊ ದಿಸ್ ಈಸ್ ಅ ಕಂಡೀಷನ್ ವಿಚ್ ಇಸ್ ದೇರ್. ನಾನು ಈ ರೀತಿಯಲ್ಲಿ ಇದ್ದೀನಿ ಅಂತಂದರೆ ಅದೇ ರೀತಿ ಇರ್ತೀನಿ ಮುಂದೆ, ಬಟ್ ಐ ವಿಲ್ ಟ್ರೈ ಟು ಅಡ್ಜಸ್ಟ್. ಸೊ ದ್ಯಾಟ್ ಈಸ್ ದ ಹೋಲ್ ಪ್ರಾಸೆಸ್ ಆಫ್ ಆಟಿಸಮ್ ಟ್ರೀಟ್ಮೆಂಟ್. ಒಂದು ಮೆಡಿಸಿನ್ ಅಂತ ಇಲ್ಲ. ಸೊ ಥೆರಪಿ ಮುಖಾಂತರ ಬೇರೆ ಬೇರೆ ಥೆರಪಿಗಳಿರ್ತವೆ. ಬಿಹೇವಿಯರ್ ಥೆರಪಿ, ಸ್ಪೀಚ್ ಥೆರಪಿ, ಆಕ್ಯುಪೇಷನಲ್ ಥೆರಪಿ, ಇವೆಲ್ಲ ಕೊಟ್ಟು ಆಟಿಸಮಲ್ಲಿರುವ ಮಕ್ಕಳ ಏನೇನು ಪ್ರಾಬ್ಲಮ್ ಬಿಹೇವಿಯರ್ಸ್ ಇದೆ ಅಥವಾ ಅವರ ಟ್ಯಾಲೆಂಟ್ಸ್ ಏನಿದೆ ಅದನ್ನೆಲ್ಲ ಒಂದು ಬ್ಯಾಲೆನ್ಸ್ ಮಾಡಿ ಮಗುವನ್ನು ಅದರ ಫಂಕ್ಷನಲ್ ಕೆಪಾಸಿಟಿಯನ್ನು ಜಾಸ್ತಿ ಮಾಡೋದಕ್ಕೆ, ಟು ರೀಚ್ ಇಟ್ಸ್ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್, ಅಲ್ಲಿವರೆಗೆ ತರೋದಕ್ಕೆ ಹೆಲ್ಪ್ ಮಾಡ್ತಾ. ಥೆರಪಿ ಇಸ್ ದ ಮೇನ್ ಟ್ರೀಟ್ಮೆಂಟ್. ನಾವು ಹಿಂದಿನ ಒಂದು ಸಂಚಿಕೆಗಳಲ್ಲೂ ಹೇಳಿದ್ದೇವೆ, ಟ್ರೀಟ್ಮೆಂಟ್ ಯಾವುದಕ್ಕೂ ಪರ್ಮನೆಂಟ್ ಟ್ರೀಟ್ಮೆಂಟ್ ಅಂತೇಳಿ ಇಲ್ಲ. ಅದಕ್ಕೆ ಮೆಡಿಕಲ್ ಇದರಲ್ಲಿ ಕೆಲವೊಂದು ಬೇರೆ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡು. ಮೆಡಿಸಿನ್ಸ್ ಅಂತ ಯಾವಾಗ ನಾವು ಕೊಡ್ತೀವಿ ಅಂತಂದ್ರೆ, ಈಗ ಕೆಲವು ಮಕ್ಕಳಲ್ಲಿ ಎಪಿಲೆಪ್ಸಿ ಇರುತ್ತೆ, ಆಟಿಸಮ್ ಇರೋ ಮಕ್ಕಳಲ್ಲಿ ಅಪಸ್ಮಾರ ಇರುತ್ತೆ, ಡೆಫಿನೆಟ್ಲಿ ಅದಕ್ಕೆ ಮೆಡಿಸಿನ್ ಬೇಕು. ಅಥವಾ ಆಟಿಸಮ್ ಮಕ್ಕಳಲ್ಲಿ ಸ್ಲೀಪ್ ಪ್ರಾಬ್ಲಮ್ಸ್ ಇರುತ್ತೆ, ದಟ್ ಇಸ್ ವೆರಿ ಕಾಮನ್. ಅಂಥ ಮಕ್ಕಳಲ್ಲಿ ಈಗ ಸ್ಲೀಪ್ ನೀವು ಸರಿ ಮಾಡೋದಿದ್ರೆ ಅದರಿಂದಾಗಿ ಮಗುವಿಗೆ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಹೈಪರ್ ಆಕ್ಟಿವಿಟಿ ತುಂಬ ಇರುತ್ತೆ, ಅವನಿಗೆ ಫೋಕಸ್ ಮಾಡೋಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ನೀವು ಥೆರಪಿಗೆ ಕರ್ಕೊಂಡು ಹೋಗಿ ಪ್ರಯೋಜನ ಆಗೋದಿಲ್ಲ. ಸೊ ಸ್ವಲ್ಪ ಥೆರಪಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಫೋಕಸ್ ಮಾಡುವಂಗೆ ಕೆಲವು ಮೆಡಿಸಿನ್ಸ್ ಕೊಡಬೇಕಾಗುತ್ತೆ. ಸೊ ಅಂಥ ಪ್ರಾಬ್ಲಮ್ ಬಿಹೇವಿಯರ್ಸ್ಗೆ ಅಷ್ಟೇ ನಾವು ಟಾರ್ಗೆಟ್ ಮಾಡಿ ಮೆಡಿಸಿನ್ಸ್ ಕೊಡ್ತೀವಿ, ಅಲ್ಲದೆ ಆಟಿಸಮನ್ನು ಕ್ಯೂರ್ ಮಾಡೋಕ್ಕೆ ನಾವು ಮೆಡಿಸಿನ್ಸ್ ಕೊಡೋದಿಲ್ಲ ಯೂಶ್ವಲಿ. ಓಕೆ. ಅದು ಅಲ್ಲದೆ ಈಗ ಇತ್ತೀಚಿನ ದಿನಗಳಲ್ಲೊಂದು ಇದು ಶುರು ಆಗಿದೆ ಅಂದರೆ, ಮಕ್ಕಳ ಒಂದು ಏನು ಬುದ್ಧಿಶಕ್ತಿ ಜಾಸ್ತಿ ಮಾಡಲಿಕ್ಕೆ, ಅವರ ಇಂಟೆಲಿಜೆನ್ಸ್ ಜಾಸ್ತಿ ಮಾಡಲಿಕ್ಕೆ, ಅಥವಾ ಅವರ ಸ್ಪೀಚ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಏನಾದರೂ ಮದ್ದು ಇದೆಯಾ, ಮೆಡಿಸಿನ್ಸ್ ಇದೆಯಾ ಅಂತೇಳಿ ಪೇರೆಂಟ್ಸ್ ಕೇಳುವಂಥದ್ದು ಜಾಸ್ತಿ ಆಗ್ತಾ ಇದೆ. ಸೊ ಇದಕ್ಕೆ ಏನು ಹೇಳ್ತೀರಾ ನೀವು? ಸೇಮ್ ಅದೇ ರೀತಿ ಆಟಿಸಮ್ಗೆ ಹೇಗೆ ಮೆಡಿಸಿನ್ ಅಂತ ಇಲ್ವೋ, ಅದೇ ಥರ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅನ್ನೋದು ಅದು ಅವರ ಬೆಳವಣಿಗೆ ಅಷ್ಟಕ್ಕೆ ಸೀಮಿತ ಆಗಿರುತ್ತೆ. ಅದನ್ನು ಜಾಸ್ತಿ ಮಾಡೋಕ್ಕೆ ಅಂತ ಒಂದು ಮೆಡಿಸಿನ್ ಅಥವಾ ಒಂದು ಟ್ಯಾಬ್ಲೆಟ್ ಅಥವಾ ಒಂದು ಸಿರಪ್ ಅಂತ ಇರೋದಿಲ್ಲ. ಬಟ್ ಕೆಲವು ಮಕ್ಕಳಲ್ಲಿ ಅಗೇನ್ ಬೇರೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ, ಹೈಪರ್ ಆ್ಯಕ್ಟಿವಿಟಿ ಇರುತ್ತೆ, ಟೆನ್ಷನ್ ಇರುತ್ತೆ. ಸೊ ಅಂಥದ್ದನ್ನು ಕಮ್ಮಿ ಮಾಡೋಕ್ಕೆ ಕೆಲವು ಸಪ್ಲಿಮೆಂಟ್ಸ್ ಅಂತ ನಾವು ಕೊಡ್ತೀವಿ ಬ್ರೈನ್ಗೆ. ಸೊ ಅದನ್ನು ಯೂಸ್ ಮಾಡಿ ನೋಡ್ಬೋದು. ಕೆಲವು ಮಕ್ಕಳಿಗೆ ಬೆನಿಫಿಟ್ಸ್ ಆಗುತ್ತೆ, ಕೆಲವು ಮಕ್ಕಳಿಗೆ ಇರೋದಿಲ್ಲ. ಬಟ್ ದ್ಯಾಟ್ ಈಸ್ ನಾಟ್ ಫಾರ್ ಇಂಟೆಲೆಕ್ಚುಯಲ್ ಡಿಸಬಿಲಿಟಿ. ಬುದ್ಧಿಮಾಂದ್ಯತೆಯನ್ನು ಕಮ್ಮಿ ಮಾಡೋದಕ್ಕೆ ಅಂತ ಅಲ್ಲ, ಅದರಲ್ಲಿರೋ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಅಂತ ಸಿರಪ್ಸ್, ಟ್ಯಾಬ್ಲೆಟ್ಸ್, ಮೆಡಿಸಿನ್ಸ್ ಕೊಡ್ತೀರಿ. ಓಕೆ. ಹಾಗೆ ಇನ್ನು ನ್ಯೂರೋಲಾಜಿಕಲ್ ಡಿಸಾರ್ಡರ್ ಇರುವ ಮಕ್ಕಳ ಒಂದು ಡಯಟ್ ಹೇಗಿರಬೇಕು, ಅವ್ರು ಯಾವ ರೀತಿ ಆಹಾರಗಳನ್ನು ತೆಗೆದುಕೊಳ್ಬೇಕು, ಇದರ ಬಗ್ಗೆ ಏನು ಹೇಳ್ತೀರಾ? ಡಯಟ್ ಅನ್ನೋದು ಸ್ಪೆಸಿಫಿಕ್ ಆಗಿ ಅಂತ ಇಲ್ಲ, ಎಲ್ಲ ಮಕ್ಕಳು ಕೂಡ ಎಲ್ಲ ಆಹಾರಗಳನ್ನು ಸೇವಿಸ್ಬೋದು. ಬೇಸಿಕಲಿ ನಾವು ಎಲ್ಲ ಮಕ್ಕಳಿಗೂ ಹೇಳೋ ಹಂಗೆ ಬ್ಯಾಲೆನ್ಸ್ಡ್ ಡಯಟ್ ಕೊಡಬೇಕು, ಪೌಷ್ಟಿಕ ಆಹಾರಗಳನ್ನು. ಅದರಲ್ಲಿ ಎಲ್ಲ ಒಂದು ಮಿತಿಮೀರಿ ಯಾವುದು ಕೊಡಬಾರ್ದು, ಅದನ್ನು ಯಾವುದನ್ನು ರಿಸ್ಟ್ರಿಕ್ಟ್ ಮಾಡುವಂಗಿಲ್ಲ. ಇಟ್ಸ್ ಬೇಸಿಕಲಿ ಅ ಬ್ಯಾಲೆನ್ಸ್ಡ್ ಡಯಟ್. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ಶುಗರ್ಸ್, ಎಲ್ಲ ಮಿನರಲ್ಸ್, ವೈಟಮಿನ್ಸ್ ಎಲ್ಲ ಇರುವಂಥ ಡಯಟ್. ಬಟ್ ಇತ್ತೀಚೆಗಿನ ದಿನಗಳಲ್ಲಿ ಏನಾಗ್ತದೆ, ಫಾಸ್ಟ್ ಫುಡ್ಡು, ಜಂಕ್ ಫುಡ್ ಅದೆಲ್ಲ ಜಾಸ್ತಿ ಹೋಗ್ತಾ ಇದೆ. ಸೊ ಅದರಿಂದಾಗಿ ಹೆಲ್ತ್ ಕಂಡೀಷನ್ಸ್ ಬರುತ್ತೆ. ಮತ್ತು ಆಟಿಸಮ್ ಇರೋ ಮಕ್ಕಳಲ್ಲಿ ಅದು ಕಮ್ಯುನಿಕೇಟ್ ಮಾಡೋಕ್ಕೆ ಬರಲ್ಲ. ಸೊ ಆಟೋಮೆಟಿಕಲಿ ಇಟ್ ವಿಲ್ ಬಿ ಲೈಕ್ ಒಂಥರ ವಿಷಿಯಸ್ ಸೈಕಲ್ ಥರ ಇರುತ್ತೆ.
ಸೊ ಡಯಟನ್ನು ಯಾವಾಗಲೂ ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡೋದೇ ಬೆಸ್ಟ್. ಈವನ್ ಎಪಿಲೆಪ್ಸಿ ಇರೋ ಮಕ್ಕಳಲ್ಲಿ ನಮಗೆ ಭಾಳಷ್ಟು ಕ್ವೆಶನ್ಸ್ ಬರುತ್ತೆ, ಯಾವ ಫುಡ್ ಕೊಡಬೇಕು, ಯಾವ್ದು ಕೊಡಬಾರ್ದು, ಅದರಲ್ಲಿ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಂತ. ಆ ಥರ ಏನಿಲ್ಲ, ಎಲ್ಲ ಫುಡ್ಡು ಕೊಡ್ಬೋದು, ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಆಟಿಸಮಲ್ಲಿ ಕೂಡ ಈಗ ಮಿಲ್ಕ್ ಪ್ರೋಟೀನನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾರೆ, ವೀಟ್ ಪ್ರೋಟೀನ್ ಅವಾಯ್ಡ್ ಮಾಡಿ ಅಂತ. ಏನಾದರೂ ಫುಡ್ ಅಲರ್ಜಿ ಇದೆ ಅಂತಂದರೆ ಡೆಫಿನೆಟ್ಲಿ ಅವಾಯ್ಡ್ ಮಾಡಬೇಕು. ಫುಡ್ ಅಲರ್ಜಿ ಇದೆ, ಈಗ ಸೀ ಫುಡ್ ತೊಗೊಂಡು ಅಲರ್ಜಿ ಆಗುತ್ತೆ, ಅದರಿಂದಾಗಿ ಮಗುವಿಗೆ ಬ್ಲೋಟಿಂಗ್ ಆಗುತ್ತೆ, ಗ್ಯಾಸ್ಟ್ರೋ ಕಂಪ್ಲೇಂಟ್ಸ್ ಬರ್ತಾ ಇದೆ, ಅದರಿಂದಾಗಿ ಹೈಪರ್ ಆಗ್ತಾ ಇದ್ದಾನೆ ಅಂತಂದರೆ ಡೆಫಿನೆಟ್ಲಿ ಅವಾಯ್ಡ್ ಮಾಡಿ ಅದನ್ನು. ಯು ಆರ್ ನಾಟ್ ಸಪೋಸ್ ಟು ಗಿವ್ ಅಲರ್ಜಿ ಇದ್ದರೆ. ಬಟ್ ಅಲರ್ಜಿ ಇಲ್ಲ ಅಂತಂದರೆ, ಎಲ್ಲ ಫುಡ್ ಮಗು ಟಾಲರೇಟ್ ಮಾಡ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಕೊಡ್ಬೋದು. ಇನ್ನು ಕೆಲವು ಮಕ್ಕಳು ಸ್ವೀಟ್ಸ್ ಕೊಟ್ಟಾಗ ಹೈಪರ್ ಆಕ್ಟಿವ್ ಆಗ್ತಾರೆ ಆಟಿಸಮಲ್ಲಿ. ಅದನ್ನು ಸ್ವೀಟ್ಸ್ ಡೆಫಿನೆಟ್ಲಿ ಇಟ್ಸ್ ನಾಟ್ ಸೊ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಸೊ ಅದನ್ನು ನೀವು ಅವಾಯ್ಡ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸ್ವೀಟ್ಸ್ ಕೊಟ್ಟು ಡೆಫಿನೆಟ್ ಆಗಿ ಕ್ಲಿಯರ್ ಕಟ್ ಎವಿಡೆನ್ಸ್ ಇದೆ ಹೈಪರ್ ಆಕ್ಟಿವ್ ಆಗ್ತಿದ್ದಾನೆ ಅಂತಂದ್ರೂ ಕೂಡ ಅವಾಯ್ಡ್ ಮಾಡಿ. ಟಾಲರೇಟ್ ಮಾಡ್ತಿದ್ದಾನೆ ಅಂತಂದ್ರೂ ಕೂಡ ಅವಾಯ್ಡ್ ಮಾಡ್ಬೋದು. ಬಟ್ ಮಿಲ್ಕ್, ಪ್ರೋಟೀನ್ಸ್, ವೀಟ್ ಅಥವಾ ಫ್ರೂಟ್ಸ್ ಇವೆಲ್ಲ ದೇ ಆರ್ ಗುಡ್ ಫುಡ್ ಅಲ್ವಾ. ಸೊ ಅದನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ತಾ ಹೋದರೆ ಏನು ಅವಶ್ಯಕತೆ ಇದೆ ಬಾಡಿಗೆ ಅದು ಕೂಡ ಸಿಗೋದಿಲ್ಲ. ಸೊ ಸುಮ್ಮನೆ ರೆಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಎವಿಡೆನ್ಸ್ ಇದ್ದರೆ, ಎಲರ್ಜಿ ಇದೆ ಅಂತ ಗೊತ್ತಾದರೆ, ಅಥವಾ ಮಗು ಟಾಲರೇಟ್ ಮಾಡ್ತಿಲ್ಲ ಅಂತಂದರೆ ಮಾತ್ರ ರೆಸ್ಟ್ರಿಕ್ಟ್ ಮಾಡ್ಬೋದು, ಇಲ್ಲದಿದ್ದರೆ ಎಲ್ಲ ಫುಡ್ಡು ತೊಗೋಬೋದು. ಓಕೆ, ಅಂದರೆ ಕೆಲವು ಪೇರೆಂಟ್ಸಿಗೆ ಒಂದು ಟೆನ್ಷನ್ ಇರುತ್ತೆ, ಈ ಫುಡ್ ಆಗುತ್ತಾ ಇಲ್ವಾ, ಅವ್ರು ಮೆಡಿಸಿನ್ ತಗೊಳ್ತಾ ಇದ್ದಾನೆ, ಅಥವಾ ಬೇರೆ ಯಾವುದೋ ಮೆಡಿಕಲ್ ಕಂಡೀಷನ್ಗೆ ಅವ್ನು ಮೆಡಿಸಿನ್ಸ್ ತಗೊಳ್ತಾ ಇರಬೇಕಾದ್ರೆ ಅವ್ರ ಮನಸ್ಸಲ್ಲೂ ಒಂದು ಟೆನ್ಷನ್ ಇರುತ್ತೆ, ಈ ಫುಡ್ ಆಗತ್ತಾ ಇಲ್ವಾ ಅಂತೇಳಿ. ಅಥವಾ ಅವರು ಕೆಲವೊಂದು ಹೈಪರ್ ಆಕ್ಟಿವ್ ಆಗ್ತಾನ ಇಲ್ವಾ ಅಂತೇಳಿ ನೋಡೋದು ಸಹ ಇಲ್ಲ ಒಂದೊಂದ್ಸಲ. ನೀವು ಹೇಳಿದಾಗೆ ಕೆಲವೊಂದು ಫುಡ್ ಅವರ ಒಂದು ಹೈಪರ್ ಆಕ್ಟಿವಿಟಿಗೆ ಕಾರಣ ಆಗುತ್ತೆ ಅಂತ ಹೇಳಿದ್ರಿ. ಸೊ ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಅವರಿಗೆ ಬೇಕಾದಂತಹ ಎಲ್ಲವೂ ಪ್ರೋಟೀನ್ಗಳಾಗಿರ್ಬೋದು ಎಲ್ಲವನ್ನು ಕೊಡ್ಬೋದು ಅಂತ ಹೇಳ್ತೀರಿ. ಅಬ್ಸರ್ವ್ ಮಾಡಬೇಕು ಅಬ್ಸರ್ವ್ ಮಾಡಬೇಕು. ಮತ್ತೆ ಇನ್ನೇನಾದ್ರೂ ಆ ಥರ ಸ್ಪೆಸಿಫಿಕಲಿ ರಿಸ್ಟ್ರಿಕ್ಟೆಡ್ ಡಯಟ್ ಏನಾದರೂ ಇತ್ತು ಅಂತಂದ್ರೆ ಡಾಕ್ಟರ್ಸ್ ಹೇಳ್ತಾರೆ, ಸೊ ಈ ಥರ ಫುಡ್ಡನ್ನು ಅವಾಯ್ಡ್ ಮಾಡಿ ಅಂತ. ಕೆಲವು ಮಕ್ಕಳಿಗೆ ಹುಟ್ಟಿನಿಂದನೇ ಬರುವಂಥ ಕೆಲವು ಪ್ರೋಟೀನ್ ಇಂಟಾಲರೆನ್ಸ್ ಎಲ್ಲ ಇರುತ್ತೆ, ಪ್ರೋಟೀನ್ ತಿಂದರೆ ಆಗಲ್ಲ ಅವರಿಗೆ. ಸೊ ಅಂಥ ಮಕ್ಕಳಲ್ಲಿ ಮೊದಲೇ ಡಾಕ್ಟರ್ಸ್ ಹೇಳಿರ್ತಾರೆ, ಓಕೆ ನೀವು ಇದನ್ನು ಈ ಥರ ಫುಡ್ ಕೊಡಬೇಡಿ, ಡಯಟ್ ಚಾರ್ಟ್ ಮಾಡಿ ಕೊಡ್ತಾರೆ. ಸೊ ಅದನ್ನು ಕೊಡಬೇಡಿ, ಅವಾಯ್ಡ್ ಮಾಡಿ ಅಂತ ಹೇಳಿರ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡೋದು ಅಷ್ಟೇ. ಓಕೆ, ಇನ್ನು ಈ ಸಂಚಿಕೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ನಾವು. ನಿಮಗೇನಾದರೂ ಮಕ್ಕಳ ಪೇರೆಂಟ್ಸಿಗೆ ಅಥವಾ ನ್ಯೂರಲಾಜಿಕಲ್ ಡಿಸಾರ್ಡರ್ ಇರುವ ಮಕ್ಕಳ ಪೇರೆಂಟ್ಸಿಗೆ ಅಥವಾ ಆಡಿಯನ್ಸಿಗೆ ಏನಾದರೂ ಒಂದು ಸಂದೇಶ ಹೇಳಬೇಕು ಅಂತ ಹೇಳಿದರೆ ಹೇಳ್ಬೋದು. ಸೊ ನಾನೇನು ಹೇಳಲಿಕ್ಕೆ ಬಯಸ್ತೇನೆ ಅಂತಂದರೆ, ಮಕ್ಕಳ ನರಗಳ ರೋಗ ಅಥವಾ ಏನಾದರೂ ಮೆದುಳಿಗೆ ಸಂಬಂಧಪಟ್ಟ ಕಾಯಿಲೆ ಅಂತಂದರೆ ಹೆಚ್ಚಿನ ಪೇರೆಂಟ್ಸ್ ಏನು ಯೋಚನೆ ಮಾಡ್ತಾರೆ ಅಂತಂದರೆ ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ ಅನ್ನೋ ಒಂದು ಆಯಿತು, ಓಕೆ ನರದ ರೋಗ ಅಂತಂದರೆ ಓಕೆ ಇನ್ನು ಹೋಯಿತು ಎಲ್ಲ ಅಂತ ಹೋಪ್ಸ್ ಬಿಟ್ಬಿಡ್ತಾರೆ. ಸೊ ಆ ಥರ ಹೋಪ್ಸ್ ಬಿಡೋ ಅವಶ್ಯಕತೆನೇ ಇಲ್ಲ. ಎಲ್ಲದಕ್ಕೂ ಏನಾದರೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಬಟ್ ಏನು ಮಾಡಬೇಕು ನೀವು ಅಂತಂದರೆ ಆದಷ್ಟು ಬೇಗ ಅದನ್ನು ಐಡೆಂಟಿಫೈ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ನಿಮ್ಮ ಡಾಕ್ಟರ್ಸ್ ಹತ್ರ, ಪೀಡಿಯಾಟ್ರಿಷನ್ ಹತ್ರ, ಮಕ್ಕಳ ಡಾಕ್ಟರ್ ಹತ್ರ ಅಥವಾ ಯಾರೇ ಡಾಕ್ಟರ್ಸ್ ಹತ್ರ ಹೋಗಿ ಕೇಳಿ ಅದನ್ನು ತಿಳ್ಕೊಳ್ಳಿ, ಏನು ಆಗ್ತಾ ಇರ್ಬೋದು ಅನ್ನೋದನ್ನು ಐಡೆಂಟಿಫೈ ಮಾಡಿ. ಅದನ್ನು ಆದಷ್ಟು ಬೇಗ ಡಾಕ್ಟರ್ಸ್ನ ಗಮನಕ್ಕೆ ಕೂಡ ತೊಗೊಂಡು ಬನ್ನಿ. ಇಲ್ಲ ಇದು ನಮ್ಮ ಫ್ಯಾಮಿಲಿಯಲ್ಲಿ ಹಾಗೆ ಇತ್ತು, ಲೇಟಾಗಿ ನಡೆದ್ರು, ಅವರು ಲೇಟಾಗಿ ಮಾತಾಡಿದ್ರು ಅಂಥದ್ದು ಅಂದ್ಕೊಂಡು ನನ್ನ ಮಗು ಕೂಡ ಅದಕ್ಕೆ ಲೇಟಾಗಿ ನಡೀತಾ ಇದೆ ಅಂತ ಅಂದ್ಕೊಂಡು ಡಿಲೇ ಮಾಡುವಂಥದ್ದು ಏನಿದೆಯಲ್ಲ, ದ್ಯಾಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಸೊ ಅದನ್ನು ಅರ್ಲಿ ಐಡೆಂಟಿಫೈ ಮಾಡಿ, ಅರ್ಲಿ ರೆಕಗ್ನೈಸ್ ಮಾಡಿ ಡಾಕ್ಟ್ರ್ ಹತ್ರ ಬೇಗ ಹೋಗಿ. ದಟ್ ಈಸ್ ದ ಫಸ್ಟ್ ಮೆಸೇಜ್. ಎರಡನೇದು, ಈಗ ಡಾಕ್ಟರ್ಸ್ ಏನಾದರೂ ಮೆಡಿಸಿನ್ ಬರೆದ್ರೂ ಕೂಡ ಅದರಲ್ಲಿ ಸೈಡ್ ಎಫೆಕ್ಟ್ಸ್ಗಿಂತ ಮುಂಚೆ ಎಫೆಕ್ಟ್ಸ್ ಬರುತ್ತೆ. ಫಸ್ಟ್ ಆಫ್ ಆಲ್ ಮೆಡಿಸಿನ್ಸ್ ಬರೆಯೋದು ಸೈಡ್ ಎಫೆಕ್ಟ್ಸ್ ಬರೋದಕ್ಕೋಸ್ಕರ ಅಲ್ಲ. ಸೊ ನಿಮ್ಮ ಮಗುವಿಗೆ ಏನಾದರೂ ಅವಶ್ಯಕತೆ ಇದೆ ಅಂತಂದರೆ ಕೆಲವು ಮೆಡಿಸಿನ್ಸ್ ಕೊಡಲೇಬೇಕಾಗುತ್ತೆ. ಸೊ ಅಂಥ ಮೆಡಿಸಿನ್ಸ್ ಕೊಟ್ಟರೆ ಇಂಪ್ರೂವ್ಮೆಂಟ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಸೈಡ್ ಎಫೆಕ್ಟ್ಸ್ ಬಗ್ಗೆ ಹೆದರ್ಕೊಂಡು ನೀವು ಮೆಡಿಸಿನ್ಸ್ ಕೊಡದೇ ಇದ್ದರೆ ಅದೇನು ನಮ್ಮ ಪ್ರೆಷಸ್ ಟೈಮ್ ಇದೆಯಲ್ಲ, ಟೈಮ್ ಈಸ್ ವೆರಿ ಪ್ರೆಷಸ್. ಆ ಟೈಮೇ ನಮಗೆ ಲಾಸ್ ಆಗಿಬಿಡುತ್ತೆ. ಸೊ ಈಗ ಒಂದು ಎಪಿಲೆಪ್ಸಿ ಮಗು ಇದೆ, ಅದು ಓಕೆ ಅಲೋಪತಿಕ್ ಮೆಡಿಸಿನ್ಸು ಅಥವಾ ಈ ಇಂಗ್ಲೀಷ್ ಮೆಡಿಸಿನ್ಸ್ ಕೊಟ್ಟರೆ ಅದು ಫುಲ್ ಬ್ರೈನ್ಗೆ ಇನ್ನೂ ಡ್ಯಾಮೇಜ್ ಆಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೆದರ್ಕೊಂಡು ಎಷ್ಟೋ ಪೇರೆಂಟ್ಸು ಕೊಡಲ್ಲ, ಗೊತ್ತಿರಲ್ಲ ಅವ್ರಿಗೆ ಪಾಪ. ಸೊ ಅಂಥ ಕೇಸಲ್ಲಿ ಏನಾಗುತ್ತೆ, ಫಿಟ್ಸು ಅದು ಬಂದು ಬ್ರೈನ್ಗೆ ಸೆಕೆಂಡ್ರಿ ಡ್ಯಾಮೇಜ್ ಆಗಿ ಅದು ಮತ್ತೆ ರಿವರ್ಸ್ ಆಗದೇ ಇರೋ ಸ್ಟೇಜ್ಗೆ ಹೋಗುತ್ತೆ. ಇಟ್ ವಿಲ್ ಬಿ ಅ ಇರಿವರ್ಸಿಬಲ್ ಸ್ಟೇಜ್. ಸೊ ಅದನ್ನು ಅವಾಯ್ಡ್ ಮಾಡಿ. ಏನೇ ನಿಮಗೆ ಹೆದರಿಕೆ ಇದ್ರೂ, ಡೌಟ್ಸ್ ಇದ್ರೂ ಅದನ್ನು ಡಾಕ್ಟರ್ಸ್ ಹತ್ರ ಕ್ಲಿಯರ್ ಆಗಿ ಡಿಸ್ಕಸ್ ಮಾಡಿ ಅದ್ರ ಬಗ್ಗೆ ಕೇಳ್ಕೊಳ್ಳಿ. ಮೆಡಿಸಿನ್ ಸ್ಟಾರ್ಟ್ ಮಾಡಿದ ಮೇಲೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ನೀವಾಗೆ ಡಿಸಿಷನ್ ತಗೊಂಡು ಸ್ಟಾಪ್ ಮಾಡೋದಕ್ಕಿಂತ ಮುಂಚೆ ಡಾಕ್ಟರ್ಸ್ ಹತ್ರ ಒಂದು ಮಾತು ಕೇಳಿ, ಈ ಥರ ಆಗ್ತಾ ಇದೆ ಅಂತ ಕೇಳಿಕೊಂಡು ಅದನ್ನು
ಸಾಲ್ವ್ ಮಾಡೋದು ಬೆಟರ್. ಮೂರನೇದೇನು ಅಂತಂದರೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಈಗ ನಿಮಗೇನಾದರೂ ವಿಷಯ ಗೊತ್ತಿದೆ ಅಂತಂದರೆ ಅದನ್ನು ಇನ್ನೊಬ್ಬ ಪೇರೆಂಟ್ಸ್ಗೆ ಹೇಳಿ. ನಿಮ್ಮ ಮಗುಗೆ ಡಿಲೇ ಇದೆ, ಈ ಥರ ಆಯಿತು ಅಂತಂದರೆ ಅದನ್ನು ಇನ್ನೊಂದು ಪೇರೆಂಟಿಗೆ ಹೇಳ್ಕೊಡಿ. ಅಥವಾ ಟೀಚರ್ಸ್ ಆದರೂ ನೀವು ಯಾರಾದರೂ ಏನಾದರೂ ಐಡೆಂಟಿಫೈ ಮಾಡಿದ್ರೆ, ನಿಮ್ಗೆ ಏನಾದರೂ ಗೊತ್ತಾಯಿತು ಇನ್ನೊಂದು ಮಗುವಿಗೆ ಏನಾದರೂ ಆ ಥರ ಕಾಣ್ತಾ ಇದೆ ಅಂತಂದರೆ ಅವ್ರಿಗೆ ಅದನ್ನು ಹೇಳ್ಕೊಡಿ. ಈ ಥರ ಇರ್ಬೋದು, ಈ ಥರ ಏನೋ ಯು ನೀಡ್ ಟು ಸ್ಪ್ರೆಡ್ ದಟ್ ಅವೇರ್ನೆಸ್. ನಿಮಗೆ ಗೊತ್ತಿರೋ ನಾಲೆಜನ್ನು ಅದನ್ನು ಆದಷ್ಟು ನೀವು ಬೇರೆಯವ್ರಿಗೆ ಹಂಚಿಕೊಡಿ. ಅದರಿಂದ ಏನಾಗುತ್ತೆ, ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಹೌದು, ಎಷ್ಟೋ ಜನರಿಗೆ ಹೆಲ್ಪ್ ಆಗ್ಬೋದು. ಎಷ್ಟೋ ಜನರಿಗೆ ಓಕೆ ನಮಗೆ ಗೊತ್ತೇ ಇರಲಿಲ್ಲ ಇದು ಅನ್ನೋ ಒಂದು, ಆಮೇಲೆ ಗೊತ್ತಾಯಿತು ವಿಷಯ ಲೇಟ್ ಆಯಿತು ಅನ್ನೋ ಒಂದು ಫೀಲಿಂಗ್ ಏನಿದೆಯಲ್ಲ ಅದು ಇರಬಾರ್ದು. ಸೊ ಈ 3 ಸಂದೇಶಗಳನ್ನ ನಾನು ಪೇರೆಂಟ್ಸಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿಯೊಂದು ಸಂಚಿಕೆಯಲ್ಲೂ ನಾವು ಪೇರೆಂಟ್ಸ್ಗಳಿಗೆ ಆಗ್ಬೋದು ಅಥವಾ ಆಡಿಯನ್ಸಿಗೆ ಸಂದೇಶಗಳನ್ನು ಕೊಡ್ತಾ ಇರ್ತೇವೆ. ಯಾಕಂದರೆ ಆದಷ್ಟು ಬೇಗ ಐಡೆಂಟಿಫೈ ಮಾಡಿ ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳುವಂಥದ್ದು ಅದು ಮುಖ್ಯ ಅಂತೇಳಿ ಹೇಳ್ತಾ, ಇವತ್ತಿಷ್ಟೊತ್ತು ನಮ್ಮೊಂದಿಗಿದ್ದು ಪೇರೆಂಟ್ಸಿಗೆ ಆಗ್ಬೋದು, ನಮ್ಮ ಆಡಿಯನ್ಸಿಗೆ ಮಾಹಿತಿಗಳನ್ನು ಹಂಚಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಈಗ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವಿರಾಮದ ನಂತರ ಕೀರ್ತೇಶ್ ಅವರು ಕಾರ್ಕಳದ ಅರುಣೋದಯ ಸ್ಪೆಷಲ್ ಸ್ಕೂಲ್ನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನಮಸ್ಕಾರ ವೀಕ್ಷಕರೇ, ಯು ಚಾನಲ್ ಮತ್ತು ಆಟಿಸಮ್ ಸೊಸೈಟಿ ಅವರು ಅರ್ಪಿಸ್ತಿರುವಂತಹ ಸೊಲ್ಲಿನತೆ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ ಇನ್ನೊಂದು ಸಂಚಿಕೆಯಲ್ಲಿ ನಾನು ಸೇರಿರುವಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ಅರುಣೋದಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ನಾನಿದ್ದೇನೆ. ಕಾರ್ಕಳದ ಮೊದಲ ವಿಶೇಷ ಮಕ್ಕಳ ಶಾಲೆ ಇದಾಗಿರುವಂಥದ್ದು. ಈ ಶಾಲೆಯಲ್ಲಿ ನಮ್ಮ ಡೊನಾಲ್ಡ್ ಪಯಸ್ ಸಿಸ್ಟರ್ ಪ್ರಾರಂಭ ಮಾಡಿರುವಂತಹ ಈ ಸಂಸ್ಥೆ. ಸೊ ಈ ಸಿಸ್ಟರ್ ಬಗ್ಗೆ ಆಗಿರ್ಬೋದು, ಅವರ ಕೆಲಸಗಳ ಬಗ್ಗೆ ಆಗಿರ್ಬೋದು, ಈ ಶಾಲೆಯ ಬಗ್ಗೆ ಆಗಿರ್ಬೋದು, ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಅಂತ ಹೇಳ್ತಾ ಈ ಶಾಲೆಯನ್ನು ನೋಡ್ಕೊಂಡು ಬರೋಣ ಬನ್ನಿ.
ನಮಸ್ಕಾರ ವೀಕ್ಷಕರೇ, ಯೋಚಲನ್ ಮತ್ತು ಆಟಿಸಮ್ ಸೊಸೈಟಿಯವರು ಅರ್ಪಿಸುತ್ತಿರುವಂತಹ ಸ್ವಲೀನತೆ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ನಾವು ಅರುಣೋದಯ ಸ್ಪೆಷಲ್ ಸ್ಕೂಲ್ ಕಾರ್ಕಳದಲ್ಲಿ ಇರುವಂಥದ್ದು. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಇಲ್ಲಿನ ಹೆಡ್ ಮಾಸ್ಟರ್ ಆಗಿರುವಂತಹ ಹನುಮಂತಪ್ಪ ಸರ್ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಗೆ ಅರುಣೋದಯ ಸ್ಪೆಷಲ್ ಸ್ಕೂಲ್ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವಂಥದ್ದು ನಮ್ಮ ಸಿಸ್ಟರ್ ಡೊನಾಲ್ಡಾ ಪಯಾಸ್. ಸೊ ಅವರು ಈ ಶಾಲೆಯನ್ನು ಕಟ್ಟಿರುವಂಥದ್ದು ಅವರ ಯಾಕಂತ ಹೇಳಿದರೆ ಎಕ್ಸ್ಪೆಷಲಿ ನಮ್ಮ ಸ್ಪೆಷಲ್ ಸ್ಕೂಲ್ನ ವಿಶೇಷ ಮಕ್ಕಳಿಗೋಸ್ಕರ ಕೆಲಸ ಮಾಡಿರುವಂತಹ ಒಬ್ಬ ವ್ಯಕ್ತಿಯ ನೆನಪಾಗ್ತದೆ ಅಂತ ಹೇಳಿದರೆ ನಮ್ಮ ಸಿಸ್ಟರ್ ಇದು ನೆನಪಾಗುವಂಥದ್ದು. ಆದರೆ ಒಂದು ಬೇಜಾರೇನಂತ ಹೇಳಿದರೆ ಇದೇ 1 ವರ್ಷದ ಹಿಂದೆ ಅವರನ್ನು ನಾವು ಕಳ್ಕೊಂಡಿದ್ದೇವೆ. ಐ ಥಿಂಕ್ ಈ ಶಾಲೆಯಲ್ಲಿ 12 ರಿಂದ 13 ವರ್ಷಗಳ ಕಾಲ ನೀವು ಕಾರ್ಯನಿರ್ವಹಿಸಿರುವಂಥದ್ದು. ಸಿಸ್ಟರನ್ನು ನೀವು ಹಲವಾರು ವರ್ಷಗಳಿಂದ ನೋಡಿದ್ದೀರಿ, ಅವರ ಜರ್ನಿಯನ್ನು ನೀವು ನೋಡಿದ್ದೀರಿ. ನಾನು ಯಾವುದೇ ಒಂದು ಪ್ರಶ್ನೆ ಪ್ರಾರಂಭ ಮಾಡುವ ಮೊದಲು ಅವರ ಒಂದು ಜರ್ನಿಯನ್ನು ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸರ್, ನಮ್ಮ ಅರುಣೋದಯ ವಿಶೇಷ ಶಾಲೆಯ ಒಂದು ಫೌಂಡರ್ ಅಂತ ಸಿಸ್ಟರ್ ಡೊನಾಲ್ಡಾ ಪಯಾಸ್ರವರು. ಅವರು ಮೂಲತಃ ಕಾಂಗ್ರಿಗೇಷನ್ ಅವರು, ಅಂದರೆ ನಮ್ಮ ಕ್ರಿಶ್ಚಿಯನ್ ಸಂಸ್ಥೆಯಲ್ಲಿ ಅವರು ಹಲವಾರು ವಿವಿಧ ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ಮಾಡಿ ಅವರು ನನ್ನ ನಿವೃತ್ತಿ ನಂತರ ನಾನು ಏನು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಅವರಿಗೆ ಒಲವು ತೋರಿದ್ದು ನಮ್ಮ ವಿಶೇಷ ಶಾಲೆ ಮತ್ತು ವಿಶೇಷ ಮಕ್ಕಳು ಹಾಗೂ ಬಡವರ ಮಕ್ಕಳಿಗೆ ಏಳಿಗೆಗಾಗಿ ಮಾಡಬೇಕಂತ ಒಂದು ಸಂಸ್ಥೆ ಹುಟ್ಟಾಕಿದಂಥ ಒಂದು ಧೀಮಂತ ಮಹಿಳೆ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ರಿಟೈರ್ಡ್ ಆದ ತಕ್ಷಣ ನಮ್ಮ ಅರುಣೋದಯ ವಿಶೇಷ ಪ್ರಾರಂಭ ಮಾಡಿ ಹಲವಾರು ಸ್ಥಳಗಳಲ್ಲಿ ಒಂದ್ಸಲ ಅವರು ಮೊದಲನೇದಾಗಿ ಬೆಳವಾಯಿಯಲ್ಲಿ ಶುರು ಮಾಡಿ ಅಲ್ಲಿ ಅನೇಕ ತೊಂದರೆಗಳನ್ನು ಅನುಭವಿಸಿ ಮತ್ತು ನಮ್ಮ ಕಾರ್ಕಳದ 3 ಮಾರ್ಗದಲ್ಲಿ ಶುರು ಮಾಡಿ ನಂತರ 2004ರಲ್ಲಿ ಇಲ್ಲಿ ನಮ್ಮ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಅವರಿಗೆ ಸರ್ಕಾರಿ ಜಾಗ ದೊರೆತು ಇಲ್ಲಿ ಬಿಲ್ಡಿಂಗ್ ಎಲ್ಲ ಇದು ಮಾಡುವಾಗ ಇಲ್ಲಿ ತುಂಬ ಅನೇಕ ಸಮಸ್ಯೆಗಳನ್ನು ಅನುಭವಿಸಿದ್ದಾರೆ. ಅವರಿಗೆ ಫೋನ್ ಮುಖಾಂತರ ದೈಹಿಕವಾಗಿ ಏನು ತೊಂದರೆ ಕೊಟ್ಟಿಲ್ಲ, ಫೋನ್ ಮುಖಾಂತರ ಅವರಿಗೆ ತುಂಬ ತೊಂದರೆ ಕೊಟ್ಟು ಸಂಸ್ಥೆ ನಡೆಸದ ಹಾಗೆ ಮಾಡುವಂಥ ಒಂದು ಕುತಂತ್ರ ಇತ್ತಂತ ಇಲ್ಲಿ ಅವರು ತುಂಬ ಅನುಭವಿಸಿದ್ದಾರೆ. ಆದರೆ ಯಾವುದೇ ಒಂದು ಹೆದರಿಕೆಗೆ ಜಗ್ಗದೆ ಮುನ್ನುಗ್ಗಿ ಇದು ಬೆಳೆಸಿದಂಥ ಒಂದು ಸಂಸ್ಥೆ ಸರ್. ಅವರ ಒಂದು ಕನಸಿನ ಕೂಸಾಗಿತ್ತು. ನಾವು ಬದುಕಿನ ಮುಂಚೆ ನಾವು ಸುಮಾರು ಹಳ್ಳಿಯಲ್ಲೆಲ್ಲ ತಿರುಗಾಡಿ ಅವರೇ ಸ್ವತಃ ಓಮಿನಿ ತೆಗೆದುಕೊಂಡು ಹೋಗಿ ಅವರು ಎಲ್ಲ ಸರ್ವೆ ಮಾಡಿ ಇಲ್ಲಿ ತನಕ ಬೆಳೆಸಿದ್ದಾರೆ ನಮ್ಮ ಶಾಲೆಯನ್ನು. ನಾನು ಬಂದು 13 ವರ್ಷ ಆಯಿತು. ಆ 13 ವರ್ಷದಲ್ಲಿ ಸಹಿತ ಅವರು ಕಾರ್ಯ ಕೆಲಸಗಳಲ್ಲಿ ಭಾರಿ ಒಳ್ಳೆಯ ಒಂದು ಶಿಸ್ತು. ಆದರೆ ಅವರು ಎಷ್ಟು ಕಾರ್ಯಕ್ರಮದ ಶಿಸ್ತು ತೋರಿಸಿದ ಸಹಿತ ಅವರ ಒಂದು ಮಾನವೀಯತೆಯ ದೃಷ್ಟಿ ಮಾತ್ರ ಒಳ್ಳೆ ಚೆನ್ನಾಗಿತ್ತು. ಅವರು ಹೃದಯ ವಿಶಾಲವಾದ ಹೃದಯ ಇತ್ತು ಅವರ ಹತ್ರ. ಇತ್ತು. ನಾವು ಕೆಲಸದಲ್ಲಿ ಮಾತ್ರ ನಾನು ಯಾವುದೇ ಮುಲಾಜಿಲ್ಲದಿಲ್ಲ, ನೀವು ಕೆಲಸ ಮಾಡಲೇಬೇಕಂತ ಒಂದು ಹಠ ಹಿಡಿತಿದ್ರು. ನಮಗೆ ಸ್ವಲ್ಪ ಏನು ಬೇಜಾರಾದ ಕರೆದು ನೀವು ಆ ರೀತಿ ಮಾಡಬೇಡಿ, ನಾನು ಸ್ವಲ್ಪ ಸ್ಟ್ರಿಕ್ ಅಂತ ಕಾಣ್ಬೋದು ಅಂತೇಳಿ ಒಂದು ಮಾನವೀಯ ದೃಷ್ಟಿಯಿಂದ ಸರಳವಾಗಿ ಅವರ ಆತ್ಮೀಯತೆಯಿಂದ ಮಾತಾಡಿಸಿ ನಮ್ಮನ್ನು ಅವರು ಕಳಿಸಿಕೊಡ್ತಾ ಇದ್ರು ಸರ್. ಅಲ್ಲಿ ಐ ಥಿಂಕ್ ನೀವು ಹೇಳಿರುವಂಥ ಪಾಯಿಂಟನ್ನು ನಾನು ತುಂಬ ರಿಯಲ್ ಆಗಿ ಒಪ್ಕೊಳ್ತೇನೆ. ಯಾಕಂತ ಹೇಳಿದರೆ ನಾನು ಲಾಸ್ಟ್ ಇಯರ್ ಅವರನ್ನು ನೋಡ್ಲಿಕ್ಕೆ ಬಂದಾಗ ಅವರು ಸಹ ಅವರ ಜರ್ನಿಯನ್ನು ಅವರು ಹೇಳ್ಕೊಂಡಿದ್ರು. ಅವರು ಹೇಗೆ ಈ ಸಂಸ್ಥೆಯನ್ನು ಕಟ್ಟಬೇಕಂತ ಹೇಳಿದರೆ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಅವರು ಹೇಳಿದರು. ಸೊ ಇನ್ನೊಂದು ನನಗೆ ಕೇಳಲಿಕ್ಕಿತ್ತು. ಸೊ ಈಗ ಅವರ ನಂತರ ಇದನ್ನು ಹೇಗೆ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ? ಮೊದಲು ಸರ್, ಈಗ ಅವರು ಕೆಲವೊಂದು ಸಮಯದಲ್ಲಿ ನಮಗೆ ಟ್ರಸ್ಟಿಗೆ ಹಣ ಬೇಕಾದಾಗ ದಾನಿಗಳ ಕೈಯಿಂದ ನಡೆದಿದೆ ಸರ್. ಕೆಲವೊಂದು ಟೈಮ್ ನಮಗೆ ಕೋವಿಡ್ ಸಮಸ್ಯೆ ಎಲ್ಲ ಬಂದಾಗ ದಾನಿಗಳ ಒಂದು ಸಹಾಯ ತುಂಬ ಕಡಿಮೆ ಆಯ್ತು ಸರ್. ಅವಾಗ ನಮ್ಮ ಟ್ರಸ್ಟ್ನಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗ್ತಾ ಬಂತು. ಆವಾಗ 3-4 ಬಾರಿ 2 ಲಕ್ಷ ತನಕ ನಮ್ಮ ಶಾಲೆಗೆ ಅವರ PF ಹಣವನ್ನು ಇದ್ದಂಥ ಜಮಾ ಮಾಡಿದ ಹಣವನ್ನು ನಮ್ಮ ಟ್ರಸ್ಟಿಗೆ ಟ್ರಾನ್ಸ್ಫರ್ ಮಾಡಿ ಬೆಳೆಸಿದ್ದಾರೆ ಸರ್ ಅವರು. ಅವರ ಅಗಲಿಕೆ ನೋವು ನಮಗೆ ತುಂಬ ನೋವು ಕಾಡಿದೆ ಸರ್. ಅವಾಗ ಕಣ್ಣೀರು ಹಾಕಿದ್ದೇವೆ. ಯಾಕಂದರೆ ಅವರ ಒಡನಾಟ ಹೇಗಿತ್ತಂದರೆ ಕುಟುಂಬ, ನಾವು ಅರುಣೋದಯ ಕುಟುಂಬದ ರೀತಿಯಲ್ಲೇ ಇದ್ದೇವೆ ನಾವು. ಅವರು ಸಹಿತ ಕುಟುಂಬದಿಂದ ಬಂದಿಲ್ಲ, ಅವರು ಸನ್ಯಾಸಿಯಾಗಿ ಬಂದವರಲ್ಲ. ಅವರು ಸಹಿತ ನಾವು ಅಣ್ಣ ತಮ್ಮ ಅಕ್ಕ ತಂಗಿಯರ ಥರ ನೋಡ್ತಾ ಇದ್ರು. ಈಗ ಅವರ ನಿಧನದ ನಂತರ ಅವರ ಕುಟುಂಬದವರು 4 ಜನ, ಇಲ್ಲಿ ನಮ್ಮ ಲೋಕಲ್ ಇರ್ತಕ್ಕಂಥ 3 ಜನ, ಒಳ್ಳೆ ಅವರಿಗಿಂತಲೂ ಇವರು ಚೆನ್ನಾಗಿ ನೋಡ್ಕೊಂಥ 7 ಜನ ಮೆಂಬರ್ಸು ಒಳ್ಳೆ ಗಟ್ಟಿಯಾಗಿ ನಿಂತಿದ್ದಾರೆ. ಅವರ ಮುಂದಿನ ಯೋಚನೆ ವಸತಿ ನಿಲಯ ಶುರು ಮಾಡಬೇಕಂತ ಆಸೆ ಇದೆ.
ಅವರು ಈ ಒಂದು ಅಕಾಡೆಮಿ ಇರಲಿ ಮತ್ತು ಮುಂದೆ ನೋಡಿ ನಾವು ಮಾಡಿಕೊಡ್ತೇವೆ, ವ್ಯವಸ್ಥೆ ಮಾಡ್ತೇವೆ, ಅಲ್ಲಿ ತನಕ ಒಂದು ಕೂಡಿ ಬರಲಿ. ಯಾಕಂದರೆ ಅವರೆಲ್ಲ ಹೊಸಬರು ಸರ್ ಈಗ ಟ್ರಸ್ಟಿಗೆ, ಅವರೆಲ್ಲ ಪ್ರಚಲಿತ ಆಗಬೇಕಲ್ಲ, ಎಲ್ಲ ಗೊತ್ತಾಗಬೇಕಲ್ಲ. ಅದು ಒಂದು ದೃಷ್ಟಿಯಿಂದ ಕಳೆದ ನವೆಂಬರ್ 10ರಲ್ಲಿ ನಾವು 25 ವರ್ಷದ ಸೆಲೆಬ್ರೇಷನ್ ಮಾಡಿ ಎಲ್ಲ ಕಡೆ ದಾನಿಗಳನ್ನು ಒಟ್ಟುಗೂಡಿಸಿ ಎಲ್ಲ ಮಾಡಿ ಒಂದು ವಿಜೃಂಭಣೆಯಿಂದ ಮಾಡಿದ್ದೇವೆ. ಇನ್ನು ಮುಂದೆ ಅವರ ಒಂದು ಯೋಜನೆ ಸ್ವಲ್ಪ ಸಕಾಲ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ ಸರ್. ನಾನು ಐ ಥಿಂಕ್ ನಾನು ಇದರ ಮೊದಲು ಅವ್ರ ಹತ್ರ ಸರ್ ಹತ್ರ ಮಾತಾಡುವಾಗೂ ಸಹ ಒಂದು ಸರ್ ಹೇಳಿದರು, ಅವರ ಜೀವನ ಪರ್ಯಂತ ಏನು ಅವರ ಸಂಬಳವಾಗಿರ್ಬೋದು, PF ಅಮೌಂಟ್ ಆಗಿರ್ಬೋದು, ಎಲ್ಲವನ್ನ ಒಂದು ಸಂಸ್ಥೆಗೆ ಕೊಟ್ಟು ಹೋಗಿರುವಂಥದ್ದು. ಅಂತಹ ಮಹಿಳೆಯನ್ನ ನಾವು ಮೆಚ್ಚಲೇಬೇಕಾಗಿರುವಂಥದ್ದು. ಯಾಕಂತ ಹೇಳಿದರೆ ಎಂಟೈರ್ ಒಂದು ಜೀವನವನ್ನು ಈ ವಿಶೇಷ ಮಕ್ಕಳಿಗೋಸ್ಕರನೇ ಕೆಲಸ ಮಾಡಿಕೊಂಡು ನಾನು ಇಲ್ಲಿಂದ ತಿರುಗಿ ಹೋದ ನಂತರವೂ ಸಹ ಈ ಸಂಸ್ಥೆಗೆ ಏನಾದರೂ ಆಗಬೇಕು ಅಂತ ಹೇಳುವಂತಹ ಒಂದು ಆಲೋಚನೆ ಇಟ್ಕೊಂಡು, ದೂರದೃಷ್ಟಿ ಇಟ್ಕೊಂಡು ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳಿದರೆ ಯಾವ ರೀತಿಯಲ್ಲೂ ತಪ್ಪಾಗುವುದಿಲ್ಲ ಅಂತ ಎಣಿಸ್ತೇನೆ ಸರ್. ಸೊ ಇಲ್ಲಿನ ಒಂದು ದಿನಚರಿ ಹೇಗಿರ್ತದೆ ಸರ್? ಈ ಅರುಣೋದಯ ಶಾಲೆಯ ದಿನಚರಿ ಹೇಗಿರ್ತದೆ ಸರ್? ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ವಸತಿ ನಿಲಯ ಇಲ್ಲ, ದಿನ ಹೋಗಿ ಬರುವಂಥ ಮಕ್ಕಳು, ನಮ್ಮ ವಾಹನ ಇದೆ. ನಮ್ಮ ಹಳ್ಳಿ ಮಕ್ಕಳು ಜಾಸ್ತಿ ಉಂಟು, ಸಿಟಿ ಮಕ್ಕಳಿಲ್ಲ ಸರ್. ಹಾಗಾಗಿ 120ರಿಂದ 130 ಕಿಲೋಮೀಟರ್ ಬಸ್ ಓಡುತ್ತೆ. ಹಳ್ಳಿಯಿಂದ ಮಕ್ಕಳು ತೊಗೊಂಡೋಗಿ ಬಿಡ್ತೇವೆ. ನಮಗೆ ಎಲ್ಲ ಖರ್ಚು ವೆಚ್ಚಗಳನ್ನೆಲ್ಲ ನಮ್ಮ ಟ್ರಸ್ಟ್ ಆಡಳಿತ ಮಂಡಳಿಯವರು ನೋಡ್ತಾರೆ. ನಮಗೆ ಸಿಗ್ತಕ್ಕಂಥದ್ದು ಮಾತ್ರ ಶಿಕ್ಷಕರಿಗೆ ಸಿಗ್ತಕ್ಕಂಥ ಮಾತ್ರ ಸರ್ಕಾರಿ ಸಂಬಳ. ಉಳಿದಿದ್ದ ಎಲ್ಲ ಕರೆಂಟ್ ಬಿಲ್ಲು, ವಾಹನ ವೆಚ್ಚ ಅವೆಲ್ಲ ಟ್ರಸ್ಟ್ನಿಂದಲೇ ನಾವು ಎಲ್ಲ ನೋಡ್ಕೊಳ್ತಾ ಇರೋದು. ದಾನಿಗಳು ಸಹಿತ ತುಂಬ ಸಹಾಯ ಮಾಡ್ತಾ ಇದ್ದಾರೆ. ಅವರಿಂದಲೂ ಸಹಿತ ನಮ್ಮ ಸ್ಕೂಲು ಬೆಳೀತೈತೆ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಎಷ್ಟು ಡಿವಿಷನ್ ಆಗಿದೆ ಸರ್? ಕ್ಲಾಸಸ್ಸಲ್ಲಿ ಹೇಗೆ ಡಿವಿಷನ್ಸ್ ನೀವು ಮಾಡಿದ್ದೀರಿ? ನಾವು ತರಗತಿಯನ್ನು 3 ರೀತಿಯಲ್ಲಿ ಮಾಡಿದ್ದೀವಿ ಸರ್. ಚಿಕ್ಕ ಮಕ್ಕಳ ಒಂದು ಗ್ರೂಪ್ ಸರ್, ಅವ್ರು ಜಸ್ಟ್ ರೀಡಿಂಗ್ ರೈಟಿಂಗ್ ಇನ್ನು ಲರ್ನಿಂಗ್ ಅದು ಅಂತ ಪ್ರೀ ಪ್ರೈಮರಿ ಅಂತ, ಅದು ಬರವಣಿಗೆ ಬರೋಕ್ಕೆ ಮುಂಚೆಗೆ ನಾವು ಕಲಿಸ್ತೇವೆ ಆ ಒಂದು ಮಕ್ಕಳ ಒಂದು. ಮತ್ತು ಆಮೇಲೆ ನೋಡಿ ಬರೆದು 2-3 ಪದ ವಾಕ್ಯ ಓದುವಂಥ ಒಂದು ಮಕ್ಕಳು 2ನೇ ತರಗತಿ. 3ನೇ ತರಗತಿಯಲ್ಲಿ ನಮಗೆ SLCಯಲ್ಲಿ ಓದಿ ತಯಾರು ಮಾಡಿ ಒಂದು ಎಕ್ಸಾಮ್ ಬರೆಯುವಂಥ ಒಂದು ಮಕ್ಕಳ ಒಂದು ಗ್ರೂಪ್ ಇದೆ. ಅದರಲ್ಲಿ ಏಜ್ ದೊಡ್ಡವರ್ತನ ಮಕ್ಕಳನ್ನ ಸ್ವಲ್ಪ ಸಿವಿಯರ್ ಮಕ್ಕಳನ್ನ ಸೇರಿಸಿದ್ದೇವೆ. ಯಾಕಂದರೆ ಅವರು ಹಿಂದುಳಿಬಾರ್ದಲ್ಲ, ಅವರಲ್ಲಿ ಸ್ವಲ್ಪ ಒಂದು ಬುದ್ಧಿಶಕ್ತಿ ಜಾಸ್ತಿ ಆಗಲಂತ ಅಂಥವರಿಗೆ ಸ್ವಲ್ಪ ಫೈನ್ ಮೋಟ್ರ್ ಆ್ಯಕ್ಟಿವಿಟೀಸು ಮತ್ತು ಹೆಚ್ಚಾಗಿ ಗಾರ್ಡನಿಂಗ್ ಕೆಲಸ ನಾವು ಮಾಡಿಸ್ತೇವೆ. ನೀರು ಹಾಕುವಂಥದ್ದು, ಅವರ ಸ್ವಸಹಾಯ ಚಟುವಟಿಕೆ ಮಾಡ್ತಕ್ಕಂಥದ್ದು, ಅದಕ್ಕೆ ಹೆಚ್ಚಿನ ಪ್ರಿಪರೇಷನ್ ಕೊಡ್ತೇವೆ. ಅಂದರೆ ಸಿವಿಯರ್ ಮಕ್ಕಳು ಸ್ವಲ್ಪ ಜಾಸ್ತಿ ಇದ್ದಾರೆ ನಮ್ಮಲ್ಲಿ. ಓದು ಬರೋ ಮಕ್ಕಳಿಗಿಂತ ಸ್ವಲ್ಪ 3-4 ಮಕ್ಕಳು ಜಾಸ್ತಿ ಇದ್ದಾರೆ ಸರ್. ಹಾಗಾಗಿ ನಾವು ಜಾಸ್ತಿ ಅವರಿಗೆ ಓದು ಬರೋಕ್ಕಿಂತ ಅವರ ದೈನಂದಿನ ಚಟುವಟಿಕೆಯನ್ನು ಮಾಡ್ಕೊಳ್ಳಿಕ್ಕೆ ನಾವು ಹೆಚ್ಚಿನ ಪ್ರೋತ್ಸಾಹ ಕೊಡ್ತೇವೆ ಮಕ್ಕಳಿಗೆ. ನಮ್ಮಲ್ಲಿ ಸಹಿತ ಈಗ KOS ಸ್ಟಡಿ ಸೆಂಟರ್ ಅಂತ ಇದೆ. ವಿಶೇಷ ಮಕ್ಕಳು ಸಹಿತ ಎಕ್ಸಾಮ್ ಬರೀಬೋದು. ಹೊರಗಿನ ಒಂದು ಸಾಮಾನ್ಯ ಹುಡುಗ ಸಹಿತ ಎಕ್ಸಾಮ್ ಬರೆಯುವಂಥ ಒಂದು ನಮ್ಮಲ್ಲಿ ನಾವು ವಿಶೇಷ ಮಕ್ಕಳಿಗೋಸ್ಕರ ತೊಗೊಂಡಿದ್ದು ಅದು ಒಂದು ಸ್ಟಡಿ ಸೆಂಟರ್ನ. ಅದು ಸಹಿತ ನಾರ್ಮಲ್ ಮಕ್ಕಳು ಸಹಿತ ಒಂದು ಉಪಯೋಗ ಆಗ್ತಕ್ಕಂಥ ಒಂದು ಸಲಹೆ ಏನಾದರೂ ನಮ್ಮ ಸಿಸ್ಟರ್ದು. ನಾವು ಎಷ್ಟೇ ಇದು ಮಾಡಿದ್ರು ಸಹಿತ ಒಂದು ತಿಂಗಳನ್ನ ನಾನು ಮೈಸೂರಿಗೆ ಓಡಿಸಿ, ಬೆಂಗಳೂರಿಗೆಲ್ಲ ಓಡಿಸಿ, ನೀವು ಹೋಗಿ ಮಾಡ್ಕೊಂಬ, ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ, ಅವರಿಗೆ ಒಂದು ದಾರಿದೀಪವಾಗಲಿ. ಇಲ್ಲಿಂದ ಹೋಗಿದ್ದಾರೆ ಅಂದಮೇಲೆ ಎಷ್ಟು ಓದಿದ್ದಾರೆ ಅಂತ ಕೇಳಿದರೆ SLC ಆಗಿದೆ ಅನ್ನೋ ಒಂದು ವಿಶೇಷ ಮಕ್ಕಳಿಗೆ ಒಂದು ಇರ್ತದಲ್ಲ ಅಂತೇಳಿ ನಮ್ಮ ಸಿಸ್ಟರ್ ಡೊನಾಲ್ಡಾ ಪಾಯ್ಸರ್ ಅವರ ಒಂದು ಪಟ್ಟ ಒಂದು ಪ್ರತಿಫಲ ಸರ್. ನಾವು ಇಂದ ಎಂಡ್ ಬರುವಾಗ ನಮ್ಮ ಸಿಸ್ಟರ್ದೇ ನಮಗದು ಕ್ವಶನಿಗೆ ಆನ್ಸರ್ ಆಗಿ ಸಿಗ್ತಾ ಇದೆ. ಆದರೆ ಅದೇ ನಿಮ್ಮ ಹತ್ರ ಅದೇ ಕೇಳಬೇಕಿತ್ತು ಸರ್. ಈಗ ನೀವು ಹೇಳಿದ್ರಿ ಈಗ KVS KYS. ಸೊ KYS ಈ ಎಕ್ಸಾಮ್ ಇದ್ದು ಹೇಗೆ ಸರ್? ಹೇಗೆ ಅದನ್ನ ಈಗ ಅವರು ಬೇರೆ ಸೆಂಟರ್ನವರು ಸಹ ಇಲ್ಲಿಗೆ ಬಂದು ಕಟ್ತಾರಾ, ಅಲ್ಲ ಬೇರೆ ಸ್ಪೆಷಲ್ ಸ್ಕೂಲ್ನವರು ಬಂದು ಇಲ್ಲಿ ಎಕ್ಸಾಮ್ ಕಟ್ಟುವಂಥದ್ದು ಹೇಗೆ ಸರ್? ಹೌದು ಸರ್, ನಮ್ಮ ಉಡುಪಿ ಜಿಲ್ಲೆಯಲ್ಲೇ ವಿಶೇಷ ಶಾಲೆಗಳ ಮಕ್ಕಳು ಸಹಿತ ನಮ್ಮಲ್ಲಿ ಅಡ್ಮಿಷನ್ ಮಾಡ್ತೇವೆ. ಉಡುಪಿ ಮತ್ತು ಕಾರ್ಕಳ ತಾಲೂಕಿನ ಸಾಮಾನ್ಯರು ಸಹಿತ ಇಲ್ಲಿ ಬಂದು ಎಕ್ಸಾಮ್ ಮಾಡ್ತಾರೆ. ಇದು ವಿಶೇಷ ಏನು ಸರ್, ಯಾವುದೇ ವ್ಯಕ್ತಿ 7ನೇ ತರಗತಿ 8ನೇ ತರಗತಿ ಓದಿ ಫೇಲ್ ಆಗಿ ಕೆಲಸದಲ್ಲಿ ಹೋಗ್ತಾನೆ, ಅವ್ರಿಗೊಂದು SLC ಒಂದು ಅಂಕಪತ್ರ TC ಅವಶ್ಯಕತೆ ಇದೆ ಅಂದರೆ ನಮ್ಮ KOS ಅಲ್ಲಿ ಜಾಸ್ತಿ ಇದು ಮಾಡ್ತಾರೆ. ಇದು ರೆಗ್ಯುಲರ್ ಕ್ಲಾಸ್ ಬರುವಂಥದ್ದಲ್ಲ ಸರ್, ರಜಾ ದಿನಗಳಲ್ಲಿ ನಾವು ಕ್ಲಾಸ್ ಮಾಡುವಂಥ ಒಂದು ವ್ಯವಸ್ಥೆ ಇದು. ಹಾಗೆ ಕೆಲಸ ಮಾಡುವಂಥ ವ್ಯಕ್ತಿ ಸಂಡೇ ಮತ್ತು ಸಾಟರ್ಡೆ ಬರೋಕೆ ಆಗೋದಿಲ್ಲ. ಆದರೆ ನಮ್ಮ KOS ಸ್ವಲ್ಪ ಇದಂದರೆ ಫೀಸ್ ಎಲ್ಲ ತೊಗೊಳ್ತೇವೆ. ಇಲ್ಲಿ SC ST ಅಂತೇನು ಅದು ರೆಡ್ಯೂಸ್ ಅಂತೇನಿಲ್ಲ ಸರ್. ಫುಲ್ ಫೀಸು ಮತ್ತು ಎಕ್ಸಾಮ್ ಫೀಸ್ ಎಲ್ಲ ಒಂದರಲ್ಲಿ ತೊಗೊಂಡು
ಅವರಿಗೆ ಬುಕ್ಗಳನ್ನು ವ್ಯವಸ್ಥೆ ಮಾಡ್ತೇವೆ ನಾವು. ಮತ್ತೇನು ಫೋನಾಗಿ ಕೇಳ್ತಾರೆ ಇದು ಹೇಗೆ ಕ್ವಶನ್ ಅಂತ ಫೋನಾಗಿ ವಿಚಾರಿಸ್ತೇವೆ. ಮತ್ತು ಇಲ್ಲಿ ಬಂದು ಡೈರೆಕ್ಟಾಗಿ ಕೇಳೋ ಮಕ್ಕಳು ಇದ್ದಾರೆ. ಕೆಲವರಿಗೆ ಕೂಲಿ ಕಾರ್ಮಿಕ ಸರ್ ಬರೋಕ್ಕಾಗೋದಿಲ್ಲ ಅಂದರೆ ಅವ್ರಿಗೆ ಬೇಕಂತ ಒಂದೆಲ್ಲ ಪುಸ್ತಕಗಳನ್ನು ವ್ಯವಸ್ಥೆ ಮಾಡಿ ಕೊಡ್ತಾರೆ. ಅಂದ್ರೆ ಸಾಮಾನ್ಯ ಮಕ್ಕಳು ಸಹ ಅಂದ್ರೆ ಈಗ ಅವ್ರಿಗೊಂದು SLC ಎಕ್ಸಾಮ್ ಕಟ್ಲಿಕ್ಕೆ ಉಂಟಂತ ಹೇಳಿದ್ರೆ ಅವ್ರಿಗೂ ಸಹ ಇಲ್ಲಿ ಬಂದು ಅವರಿಗೆ ಎಕ್ಸಾಮ್ ಯಾರಾದ್ರೆ ಒಂದು 8ನೇ ಕ್ಲಾಸ್ ಆಗಿದೆ 9ನೇ ಕ್ಲಾಸ್ ಆಗಿದೆ ಆದ್ರೆ ಅವರಿಗೆ 10ನೇ ಕ್ಲಾಸಿಗೆ ಹೋಗ್ಬೇಕಂತ ಹೇಳಿದ್ರೆ ಅವರ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಆಗಿರ್ಬೋದು ಇಲ್ಲ ಸಾಮಾಜಿಕ ಬ್ಯಾಕ್ ಗ್ರೌಂಡ್ ಇಂದ ಆಗಿರ್ಬೋದು ಇನ್ ಕೇಸ್ ಆಫ್ ಅವರಿಗೆ ಎಕ್ಸಾಮ್ಸ್ ಗಳನ್ನ ಕಟ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮಲ್ಲಿ ಈ ಸೆಂಟರ್ಗೆ ಬಂದು ಅವರು ಎಕ್ಸಾಮ್ ಅನ್ನ ಕಟ್ಲಿಕ್ಕೆ ಅವರಿಗೆ ಅವಕಾಶ ಇರ್ತದೆ. ಹೌದು ಸರ್, ಎಕ್ಸಾಮ್ ಅನ್ನು ಕಟ್ಟಿ ಅವರ ಮನೇಲಿ ಓದ್ಕೊಂಡು ಎಕ್ಸಾಮ್ ಸೆಂಟರ್ ಉಡುಪಿಯಲ್ಲಿ ಸರ್, ಅದು ಉಡುಪಿಯಲ್ಲಿ ಎಕ್ಸಾಮ್ ಬರೀಬೋದು ಸರ್. ಎಷ್ಟೋ ಜನ ನಮಗೆ ಕೆಲವೊಬ್ಬರು ಜಾಬಲ್ಲಿ ಇರುವಂಥವ್ರು ಸಹಿತ SLC ನಮ್ಮಲ್ಲಿ ಮುಗಿಸ್ಕೊಂಡು ಜಾಬ್ ಅಟೆಂಡ್ ಆಗಿದ್ದಾರೆ ಸರ್. ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು 9th ಓದಿ ಯಾವ ಬ್ಯಾಂಕಲ್ಲಿ ಕೆಲಸ ಮಾಡುತ್ತಂಥವ್ರು ಅಟೆಂಡರ್ ಇರ್ತಕ್ಕಂಥವ್ರು ಸಹಿತ SLC ಮಾಡ್ಕೊಂಡು ಹೋಗಿ ನಮ್ಮಲ್ಲಿ ಜಾಬ್ ಸೇರಿದ್ದಾರೆ. ಒಬ್ಬ ಪ್ರೈವೇಟ್ ಫೈನಾನ್ಸರಲ್ಲಿ 8th 9th ಆದಮೇಲೆ ಅವರು ಬ್ಯಾಂಕಲ್ಲಿ ಸೇರಿದ್ದಾರೆ. ಅವರ ಅನುಭವ ಮುಖಾಂತರ ಅವರಿಗೆ FDC ಕೊಟ್ಟಿದ್ದಾರೆ. ಬಟ್ ಡಿಗ್ರಿ ಇಲ್ಲ ಅಂತೇಳಿ ಅವ್ರಿಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಟಿಲ್ಲ. ಆದರೆ ನಮ್ಮಲ್ಲಿ ಬಂದು SLC ಮಾಡ್ಕೊಂಡು ಹೋಗಿ ಅವರಿಗೆ ಮ್ಯಾನೇಜರ್ ಪೋಸ್ಟ್ ಎಲ್ಲ ಸಿಕ್ಕಿದೆ ಸರ್. ಅಂಥ ಒಂದು ವ್ಯವಸ್ಥೆ ಸಹಿತ ನಾವು ಮಾಡಿಕೊಟ್ಟಿದ್ದೇವೆ. ಬಟ್ ನಮ್ಮದು ಕರ್ನಾಟಕ SLC ಬೋರ್ಡ್ ನಡೆಸುತ್ತೆ ಈಕ್ವಲೆಂಟ್ ಟು KOS SLC ಬೋರ್ಡ್ ಸರ್, ಅವರೇ ನಡೆಸುವಂಥದ್ದು. ಈಕ್ವಲ್ ಟು SLC ರೆಗ್ಯುಲರ್ಗೆ ನಮಗೆ ಸಮ ಸರ್. ಯಾವ ಇಲಾಖೆಯನ್ನು ರಿಜೆಕ್ಟ್ ಮಾಡೋಂಗಿಲ್ಲ ಸರ್, ಅದು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು, ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಬೇಕು ಸರ್. ಓಕೆ. ಸೊ ಇನ್ನೊಂದು ಸರ್, ಈಗ ಇಲ್ಲಿ ಈಗ ನಮ್ಮ ಮಕ್ಕಳಿಗೆ ನಾವೀಗ ಬೇರೆ ಸ್ಕೂಲ್ಗಳಲ್ಲೂ ನಾನು ನೋಡಿದ್ದೇನೆ, ಇಲ್ಲಿ ಇವರಿಗೆ ಈಗ ಸ್ಟಡಿಯ ಜೊತೆ ಇವನ್ ಅದರ್ ಆಕ್ಟಿವಿಟೀಸ್ ಅಂತ ಹೇಳಿ ನೀವೇನು ಕಲಿಸಿಕೊಡ್ತಿದ್ದೀರಿ? ಹೌದು ಸರ್, ಪೇಪರ್ ಕ್ರಾಫ್ಟ್ ಸಹಿತ ಮಾಡ್ತೇವೆ ಸರ್. ಮಕ್ಕಳು ನಮ್ಮೊಂದು ನಿಶಾಂತ ಹುಡುಗ ನಮ್ಮಲ್ಲಿ ಮಾಡ್ತಕ್ಕಂಥ ಕ್ರಾಫ್ಟು ಮನೆಗೆ ಹೋಗಿ ಅವನು ಮನೆಗೆ ಮಾಡಿ ಮತ್ತೆ ಸೇಲ್ ಮಾಡ್ತಾನೆ ಸರ್. ಮತ್ತೆ ಅದ್ರ ಜೊತೆಗೆ ನಾವು ಟೈಲರಿಂಗ್ ಸಹಿತ ವ್ಯವಸ್ಥೆ ಮಾಡ್ತೇವೆ. ಅಂದರೆ ಸ್ಟಾರ್ಟಿಂಗು ಕೈಗೊಲಿ ಹಾಕುವಂಥದ್ದು, ಮತ್ತು ದಾರ ಸೂಜಿ ಕೊಣಿಸುವಂಥದ್ದು, ಮತ್ತು ಟೈಲರಿಂಗ್ ಮಿಷನ್ ತುಳಿಯುವಂಥದ್ದು, ನಂತರ ತದನಂತರ ಅದು ಹೊಲಿಯುವ ಒಂದು ಪ್ರಕ್ರಿಯೆಯನ್ನು ನಾವು ಕಲಿಸ್ಕೊಡ್ತೇವೆ. ಈ ಹಿಂದೆ ನಮ್ಮ ತುಂಬ ಮಕ್ಕಳು ಟೈಲರಿಂಗು ಮತ್ತು ಅಲ್ಲಿಂದ ಬ್ಯೂಟಿ ಪಾರ್ಲರಲ್ಲಿ ಟ್ರೈನಿಂಗ್ ತೊಗೊಂಡೋಗಿ ಎಲ್ಲ ಈಗ ಕೆಲಸ ಮಾಡ್ತಾ ಇದ್ದಾರೆ ಕೆಲವು ಮಕ್ಕಳು. ನನಗೆ ನಮ್ಮಲ್ಲಿ ಈಗಿರ್ತಕ್ಕಂಥ ಮಕ್ಕಳು ಸ್ವಲ್ಪ ಸಿವಿಯರ್ ಇರೋದ್ರಿಂದ ನಾವು ಒಂದೇ ಬಾರಿ ಅವ್ರು ಟೈಲರಿಂಗ್ ಮಿಷನ್ ತುಳಿಯೋದು ಕಲಿಸ್ಕೊಟ್ಟಿವಿ. ಮತ್ತು ಮುಂದೆ ತದನಂತರ ಹೊಲಿಗೆ ಕಲಿಯುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಲೇಬೇಕಾಗುತ್ತೆ. ಒಂದು ರೀತಿಯಲ್ಲಿ ಸೆಲ್ಫ್ ಸಫಿಷಿಯೆಂಟ್ ಆಗಿ ಅವರು ಜೀವನ ಮಾಡ್ಲಿಕ್ಕೆ ಆಗ್ಬೇಕು ಅಂತ ಹೇಳುವಂಥದ್ದು ಮುಖ್ಯ ಉದ್ದೇಶ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗ ಬೇರೆ ಮಕ್ಕಳ ರೀತಿಯಲ್ಲಿ ಈ ನಮ್ಮ ವಿಶೇಷ ಮಕ್ಕಳಿಗೆ ಕೆಲವು ಸಾಮಾನ್ಯವಾಗಿರುವಂಥ ಕೆಲಸಗಳನ್ನು ಮಾಡ್ಲಿಕ್ಕೆ ಆಗದೆ ಇರುವ ಕಾರಣದಿಂದಾಗಿ ಅಟ್ಲೀಸ್ಟ್ ಅವರು ಸೆಲ್ಫ್ ಸಫಿಷಿಯೆಂಟ್ ಆಗಿ ಅವರ ಜೀವನವನ್ನು ಅವರು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗತ್ತಾ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಐ ಥಿಂಕ್ ಎಲ್ಲ ವಿಶೇಷ ಶಾಲೆಗಳು ಸಹ ಇದರ ಮೇಲೆ ಮುತುವರ್ಜಿಯನ್ನು ಜಾಸ್ತಿ ಕೊಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ತುಂಬಾ ಖುಷಿಯಾಗಿರುವಂಥ ವಿಚಾರ. ಎಲ್ಲ ಶಾಲೆಯಲ್ಲಿ ಮೇನ್ ಅದೇ 18-19 ವರ್ಷ ಆದ್ಮೇಲೆ ಅಥವಾ ತಂದೆ ತಾಯಿ ಇಲ್ಲದ ಮೇಲೆ ಇವ ಮಗುವಿನ ಭವಿಷ್ಯ ಏನು ಒಂದು ಕ್ವಶನ್ ಜಾಸ್ತಿ ಬರುತ್ತೆ. ಹಾಗಾಗಿ ಆ ಮನೆ ಅಣ್ಣ ತಮ್ಮಂದರಿಗೆ ಅವರಿಗೆಲ್ಲ ಭಾರವಾಗದೆ ಒಂದು ಏನಾದ್ರು ತನ್ನ ಕೈ ಕೆಲಸ ಆಗಲಿ, ಏನಾದ್ರು ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ಏನಾದ್ರು ಒಂದು ಕೈ ಕೆಲಸ ಕಲ್ತ್ರೆ ಅವನು ದುಡ್ಕೊಂಬಂದ್ರೆ ಅವನನ್ನು ನೋಡ್ಕೊಳ್ತಾರೆ ಅವರು. ಹಾಗಾಗಿ ಆ ಒಂದು ಸ್ವತಂತ್ರವಾಗಿ ಜೀವನ ನಡೆಸಬೇಕು ಅನ್ನೋ ಒಂದು ದೃಷ್ಟಿ ಎಲ್ಲ ಶಾಲೆಗಳಿದೆ, ನಮ್ಮ ಶಾಲೆಯಲ್ಲಿ ಇದೆ ಸರ್. ಅಲ್ವಾ ಸರ್? ಸೊ ನನಗೆ ಅದೇ ಒಂದು ಕೇಳಲಿಕ್ಕಿತ್ತು ಸರ್. ನನಗದು ಈಗ ನಿಮ್ಮಲ್ಲಿ ಇರುವಂತಹ ಪೇರೆಂಟ್ಸ್ಗಳು ಹೇಗೆ ನಿಮಗೆ ಈ ಒಂದು ವಿಚಾರದಲ್ಲಿ ಸಪೋರ್ಟ್ ಮಾಡ್ತಾರೆ? ಅಂದರೆ ಈಗ ನಾನು ತುಂಬ ಕಡೆಗಳಿಗೆ ಹೋದಾಗೂ ಸಹ ತುಂಬ ಪೇರೆಂಟ್ಸಲ್ಲಿ ನಾನು ನೋಡಿದಾಗೂ ಸಹ ಅವ್ರಿಗೊಂದು ಏನಂತ ಹೇಳಿದರೆ ಹಿಂಜರಿಕೆ ಆಗಿರ್ಬೋದು, ಹೇಗೆ ಏನು ಅಂತ ಹೇಳುವಂಥ ಒಂದು ಪ್ರಶ್ನೆ ಎಲ್ಲ ಪೇರೆಂಟ್ಸ್ಗಳಿಗೊಂದು ಮೂಡ್ತದೆ. ಸೊ ಅದರ ಬಗ್ಗೆ ನೀವೊಂದು ಏನು ಹೇಳ್ತೀರಿ? ಈ ಪಾಲಕರ ಒಂದು ಅಭಿಪ್ರಾಯ ಸರ್, ನಾವು ಏನೋ ಸರ್ವೆಗೆ ಹೋದಾಗ ಈ ಮಗು ಏನು ಮಾಡ್ತದೆ, ಏನು ಕಲಿತೈತೆ, ನೀವೇನು ಕಲಿಸ್ತೀರಿ ಅನ್ನೋ ಮನೋಭಾವ ಜಾಸ್ತಿ ಇದೆ ಕೆಲವರಲ್ಲಿ. ಅದ್ರ ಬಗ್ಗೆ ಅವರಿಗೆ ಗೊತ್ತಿಲ್ಲದಂಥ ವಿಷಯ ಗೊತ್ತಿಲ್ಲದಂಥ ಪಾಲಕರು ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಕೆಲವು ಪಾಲಕರು ಆಯ್ತು ಸರ್ ಕಳಿಸ್ತೇವೆ ಕರ್ಕೊಂಡೋಗಿ ಅಂತ ಒಂದು ಮನೋಭಾವನೆ ಇದ್ದವರು ಇದ್ದಾರೆ. ಇಲ್ಲಿ ನಮ್ಮ ಶಾಲೆ ಬಂದ ಮೇಲೆ ನಮ್ಮ ಹುಡುಗ ತುಂಬ ಇಂಪ್ರೂವ್ ಆಗಿದ್ದಾನೆ ಸರ್, ಎಲ್ಲ ಕಲ್ತಿದ್ದಾನೆ, ಅವನ ಕೆಲಸ ಅವ್ನು ಮಾಡ್ಕೊಳ್ತಾನೆ, ಮನೆಗೆ ಯಾರಿಗೂ ಹೊರೆ ಆಗುವುದಿಲ್ಲ ಅವನು. ಆ ಒಂದು ವಿಷಯನೂ ಸಹಿತ ಕೆಲವು ಪಾಲಕರು ತುಂಬ ಉತ್ಸಾಹದಿಂದ ಕಳಿಸಿಕೊಡ್ತಾರೆ ಸರ್. ನಾನು ಅದನ್ನು ನೋಡಿದ್ದೇನೆ. ಏನಂತ ಹೇಳಿದರೆ ನಮ್ಮ ಪೇರೆಂಟ್ಸ್ಗಳು ಮನೆಯಲ್ಲೇ ಈ ವಿಶೇಷ ಮಕ್ಕಳನ್ನು ಒಂದು ಈಗ ಸರ್ ಹೇಳಿದಾಗೇ ಈಗ
ನಮ್ಮ ಸ್ಪೆಷಲ್ ಟೀಚರ್ಸ್ಗಳಾಗಿರ್ಬೋದು ಸರ್ವೆಗೆ ಹೋಗ್ತಾರೆ, ಸರ್ವೆಯಲ್ಲಿ ಹೇಳ್ತಾರೆ. ಇವನ್ ನಮ್ಮ ಆಶಾ ವರ್ಕರ್ಸ್ ಆಗಿರ್ಬೋದು, ಅವರು ಸಹ ಈ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಇಲ್ಲಿ ಗ್ರೌಂಡ್ ಲೆವೆಲ್ಗೆ ಹೋಗಿ ಪೇರೆಂಟ್ಸ್ ಅವ್ರ ಹತ್ರ ಹೇಳುವಾಗ ಸರ್ ಅವರು ಹೇಳಿರುವಂತ ಪಾಯಿಂಟೇ ಏನಂತ ಹೇಳಿದ್ರೆ, ಅವರು ನಾರ್ಮಲ್ ಆಗಿ ಹೇಳುವಂಥದ್ದು, ಈ ಮಕ್ಕಳಿಗೆ ನೀವು ಏನು ಕಲಿಸಿಕೊಡ್ತೀರಿ ಅಂತ ಹೇಳಿ. ಅವ್ರಿಗೆ ಅದು ಅರ್ಥ ಆಗುದಿಲ್ಲ. ಏನಂತ ಹೇಳಿದ್ರೆ, ಅವರು ಒಂದಿಷ್ಟು ಟೈಮಲ್ಲಿ ಅವರನ್ನ ಒಂದು ಮೂಲೆಯಲ್ಲಿ ಕೂರಿಸಿರ್ತಾರೆ. ಅದರ ನಂತರ ಒಂದು 8 ವರ್ಷ ಆದ ನಂತರ, 9 ವರ್ಷ ಆದ ನಂತರ ಆ ಮಕ್ಕಳನ್ನು ಪುನಃ ಶಾಲೆಗೆ ಕರ್ಕೊಂಡು ಬರ್ಬೇಕಂತ ಹೇಳಿದ್ರೆ, ಪುನಃ ಸಣ್ಣದಿಂದ ಕಲಿಸ್ಕೊಡ್ಬೇಕಂತ ಹೇಳಿದ ನಂತರ ಅವ್ರಿಗೆ ತುಂಬಾ ಕಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇವನ್ ಎಲ್ಲ ಪೇರೆಂಟ್ಸ್ ಅವರಿಗೂ ಹೇಳುವಂಥದ್ದು, ವಿಶೇಷ ಪೇರೆಂಟ್ಸ್ ಅವ್ರಿಗೆ ನಾವು ಎಕ್ಸ್ಪೆಷಲಿ ಆಗಿ ಹೇಳ್ತಾ ಇರುವಂಥದ್ದು, ನಿಮ್ಮ ಮಕ್ಕಳನ್ನ ನೀವು ಮನೆಯಲ್ಲಿ ನೋಡ್ಕೊಳ್ಬೇಕಾಗಿರುವಂಥದ್ದು ನಿಮ್ಮ ಕರ್ತವ್ಯನ, ಅದು ಒಪ್ಕೊಳ್ಳುವಂಥದ್ದೇ. ಅದೇ ರೀತಿ ಇಂತಹ ವಿಶೇಷ ಶಾಲೆಗಳಿಗೆ ಸೇರಿಸುವಂಥದ್ದು ಸಹ ನಿಮ್ಮ ಕರ್ತವ್ಯ ಆಗಿರ್ತದೆ. ಯಾಕಂತ ಹೇಳಿದ್ರೆ ಎಲ್ಲವನ್ನು ಸಹ ಮನೆಯಲ್ಲೇ ಕಲಿಸಿಕೊಡ್ಲಿಕ್ಕೆ ಆಗುದಿಲ್ಲ. ಅದಕ್ಕಂತಾನೆ ಇಲ್ಲಿ ವಿಶೇಷ ಶಿಕ್ಷಕರಿದ್ದಾರೆ, ಅವರು ನಿಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರಂತ ಹೇಳುವಂತ ನಂಬಿಕೆ ಸಹ ನಮಗಿದೆ. ಇಲ್ಲಿ ಈಗ ಇನ್ನೊಂದು ವಿಚಾರ ಸರ್, ಈಗ ನಿಮ್ಮಲ್ಲಿ ಈ ಸಂಸ್ಥೆಯನ್ನು ಈಗ ಇಲ್ಲಿ ತನಕ ಹೇಳಿದ್ರಿ, ಈಗ ನಮ್ಮ ಸಿಸ್ಟರ್ ಪಾಯಸ್ ತೆಗೆದುಕೊಂಡು ಹೋಗಿರುವಂಥದ್ದು, ಈಗ ಬಂದಿರುವಂತಹ ಕಮಿಟಿಯಲ್ಲಿ ಯಾರ್ಯಾರಿದ್ದಾರೆ ಸರ್? ಈಗ ಬಂದಂಥ ಕಮಿಟಿಯಲ್ಲಿ ಸರ್, ನಮ್ಮ ಸಿಸ್ಟರ್ ಡೊನಾಲ್ಡ್ ಪಾಯಸ್ ಇರುವಾಗಲಿಂದ ಶ್ರೀಮತಿ ಜಸಿಂತಾ ಡಿ ಮೆಲ್ಲೋ ಅಂತಿದ್ರು ಸರ್, ಅವರು ಸದಸ್ಯರಾಗಿದ್ದರು. ಈಗ ನಮ್ಮ ಸಿಸ್ಟರ್ ಡೊನಾಲ್ಡ್ಸ್ ನಂತರ ಅವರೇ ಅಲ್ಲ ಸೀನಿಯರು. ಹಾಗಾಗಿ ನಾವು ಮ್ಯಾನೇಜಿಂಗ್ ಟ್ರಸ್ಟಿಯಾಗಿ ಶ್ರೀಮತಿ ಜಸಿಂತಾ ಡಿ ಮೆಲ್ಲೋ ಅವರಿಗೆ ಕೊಟ್ಟಿದ್ದಾರೆ. ಮತ್ತು ಇನ್ನೊಬ್ಬರು ರಿಟೈರ್ಡ್ ಟೀಚರ್, ಅವರು ದುಬೈಯಲ್ಲಿ ಮತ್ತು ಇಲ್ಲಿ ನಮ್ಮ JSS ಕಾರ್ಕಳದಲ್ಲೆಲ್ಲ ಮಾಡಿದಂಥ ಟೀಚರ್, ಅವರಿಗೆ ಸೆಕ್ರೆಟರಿ ಪೋಸ್ಟ್ ಕೊಟ್ಟಿದ್ದಾರೆ, ಪ್ರೆಸಿಲ್ಲಾ ಪೆರೇರಾ ಅಂತ. ಮತ್ತು ಇನ್ನೊಬ್ಬರು ನಮ್ಮ ಕರಿಸ್ ಕಿಂಗ್ ಚರ್ಚ್ನ ಉಪಾಧ್ಯಕ್ಷರಾದಂಥ ನೋವೆಲ್ ಡಿ ಸಿಲ್ವಾ ಅಂತ ಇದ್ದಾರೆ ಸರ್, ಅವರಿಗೆ ಖಜಾಂಜಿ ಕೊಟ್ಟಿದ್ದಾರೆ. ಯಾಕಂದರೆ ಉಳಿದಂಥ ಅವರ ಕುಟುಂಬದವರೆಲ್ಲ ಇದ್ದಾರೆ, ಇಲ್ಲ ಅಂತಲ್ಲ, ಅವ್ರಿಗೆ ಸ್ವಲ್ಪ ಕೆಲಸ ಒತ್ತಡದಿಂದ ಯಾವಾಗಲೂ ಇಲ್ಲಿ ಬಂದು ಹೋಗ್ಲಿಕ್ಕೆ ಆಗೋದಿಲ್ಲ, ಇವ್ರನ್ನ ನೇಮಕ ಮಾಡಿದ್ದಾರೆ. ಬಟ್ ಎಲ್ಲರೂ ಡೊನೇಷನ್ ಎಲ್ಲ ಕಲೆಕ್ಟ್ ಮಾಡೋದೆಲ್ಲ ಈಕ್ವಲ್ ಆಗಿ ಕಲೆಕ್ಟ್ ಮಾಡ್ತಾರೆ. ಎಲ್ಲ ತಿಂಗಳಿಗೊಂದ್ಸರಿ ಬಂದು ಎಲ್ಲ ನಮ್ಮ ಅಕೌಂಟ್ಸ್ ಎಲ್ಲ ನೋಡಿ ಇನ್ನು ಮುಂದೆ ಏನು ಬೇಕು ಏನಿಲ್ಲ ಅನ್ನೋದ್ರ ಬಗ್ಗೆ ಪ್ರತಿ ತಿಂಗಳು ಸಹಿತ ನಮಗೆ ಮೀಟಿಂಗ್ ಮಾಡಿ ನಮಗೆಲ್ಲ ಒದಗಿಸಿ ಕೊಡ್ತಾರೆ ಸರ್. ಒಳ್ಳೆ ಮೆಂಬರ್ಸ್ ಇದೆ ಸರ್. ಮತ್ತು ಇನ್ನು ಸದಸ್ಯರಾಗಿ ಕೆನರಾ ಪಿಂಟೋ ಟ್ರಾವೆಲ್ಸ್ನ ಮಾಲಕರಾದ ಶ್ರೀಯುತ ಸುನಿಲ್ ಅವರು ಇದ್ದಾರೆ, ಸುನಿಲ್ ಪಾಯ್ಸ್ ಅಂತೇಳಿ. ಮತ್ತು ನಮ್ಮ ಸಿಸ್ಟರ್ ಡೊಂಡಾ ಪಾಯ್ಸ್ ಅಣ್ಣನ ಮಗನಾದಂಥ ಅಜಯ್ ಪಾಯ್ಸ್ ಇದ್ದಾರೆ, ಅವರ ಅಕ್ಕರೊಬ್ಬರು ಇದ್ದಾರೆ, ಮತ್ತು ಅವರ ಆಂಟಿ ಮಕ್ಕಳು ಒಂದಿಬ್ಬರು ಇದ್ದಾರೆ ಇಲ್ಲಿ. ಹಾಗಾಗಿ 7 ಜನ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. 7 ಜನ ಚೆನ್ನಾಗಿ ಕೆಲಸ ಮಾಡ್ತಾರೆ ಸರ್. ಸೊ ಅವರು ಒಳ್ಳೆ ರೀತಿಯಲ್ಲಿ ಈ ಸಂಸ್ಥೆಯನ್ನು ಇನ್ನೂ ಒಳ್ಳೆ ರೀತಿಗೆ ತೆಗೆದುಕೊಂಡು ಹೋಗಲಿ ಅಂತ ಹೇಳುವಂಥದ್ದು ಸಹ ನಮ್ಮ ಆಶಯ. ಇನ್ನೊಂದು ಕೇಳಲಿಕ್ಕಿರುವಂಥದ್ದು ಸರ್, ನೀವೀಗ ಏನೆಲ್ಲ ನಿಮ್ಮ ಶಾಲೆಯ ಒಂದು ಅಚೀವ್ಮೆಂಟ್ಸ್ಗಳನ್ನು ಹೇಳಬೇಕಂತ ಹೇಳಿದ್ರೆ ಏನೆಲ್ಲ ಹೇಳ್ತೀರಿ ಸರ್? ಹೇಳ್ಬೇಕಂದ್ರೆ ನಮ್ಮದು SSLC ಒಂದು ಒಳ್ಳೆ ಅಚೀವ್ಮೆಂಟ್ ಸರ್. ಅದಾದ ನಂತರ ನಮಗೆ ಒಳ್ಳೆ ಮಕ್ಕಳು ಇದ್ದಾಗೆಲ್ಲ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದೆವು. 2014-15 ತನಕ ಒಳ್ಳೆ ಪ್ರಶಸ್ತಿ ಬಂದಿದೆ ಸರ್. ಅವಾಗ ಒಳ್ಳೆ ಮಕ್ಕಳಿದ್ರು, ನಮಗೆ ಒಳ್ಳೆ ಮಕ್ಕಳಿದ್ರು. ಅವರೆಲ್ಲ ಟೈಲರಿಂಗ್ SSLC ಎಕ್ಸಾಮ್ ಅಟೆಂಡ್ ಮಾಡಿ ಅವ್ರು ಸ್ವಲ್ಪ ವಯಸ್ಸಾದ ನಾವು ಇಟ್ಕೊಳಕ್ಕೆ ಬರೋಂಗಿಲ್ಲ. ನಾವು ಕಳಿಸಿ ಅಂದರೆ ಅವ್ರು ಕಳಿಸೋದಿಲ್ಲ ಪಾಲಕರು ಕೆಲವೊಬ್ಬರು. ಹಾಗಾಗಿ ಸ್ವಲ್ಪ ಸಿವಿಯರ್ ಮಕ್ಕಳಿದ್ದಾವೆ. ನಮಗೆ ಕಳೆದ ಈ ವರ್ಷದಲ್ಲಿ ನಮ್ಮ ಸಿಸ್ಟರ್ ಡೊಂಡಾ ಪಾಯ್ಸ್ ತೀರಿ ನವಂಬರಿಂದ ಇಲ್ಲಿ ತನಕ ನಾವು ಮೊನ್ನೆ ಉಡುಪಿ ಜಿಲ್ಲೆಯ ಇದುಂಟು ಕ್ರೀಡಾಕೂಟದಲ್ಲಿ ನಮ್ಮ ಶಾಲೆ ಥರ್ಡ್ ಪ್ರೈಸ್ ಬಂದಿದೆ ಸರ್, ಮಾಸ್ ಪಾಸ್ಟಲ್ಲಿ. ಮತ್ತು ಉಡುಪಿ ಜಿಲ್ಲಾ ಮಟ್ಟದಲ್ಲಿ ಬಾಚಿ ಆಟದಲ್ಲಿ ಸೆಕೆಂಡ್ ಬಂದಿದೆ ಹುಡುಗರದು. ಮತ್ತು ನಾವು ಮೊನ್ನೆ ಜಸ್ಟ್ ಈಗ 2-3 ದಿನ ಕೆಳಗಡೆ 19ನೇ ತಾರೀಕಿಗೆ ಮೂಡುಬಿದ್ರೆಯಲ್ಲಿ ಮಂಗಳೂರು ಮತ್ತು ಉಡುಪಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆ ತೃತೀಯ ಸ್ಥಾನ ಪಡೆದಿದೆ ಸರ್. ಓಕೆ. ಡ್ಯಾನ್ಸ್ ಗ್ರೂಪಲ್ಲಿ ಇದು ಜಾನಪದ ಗೀತೆಯಲ್ಲಿ ಸರ್. ಓಕೆ. ಅದು ಶಿವರ್ ಹುಡ್ರು ಅದನ್ನು ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಮ್ಯಾನೇಜ್ಮೆಂಟ್ ತುಂಬ ಸಹಕಾರ ಕೊಟ್ಟರು ಸರ್, ನಮಗೆಲ್ಲ ಮಾಡಲಿಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಯಾಕಂದರೆ ಜನಪದ ಗೀತೆ ಮಾಡಬೇಕಾದ್ರೆ ಅದು ಖರ್ಚು 5,000ರಿಂದ 10,000 ತನಕ ಬರ್ತದೆ. ನಾವು ಎಷ್ಟು ಕಡಿಮೆ ಮಾಡಿದ್ರೆ ಮಿನಿಮಮ್ ಅಂದರೆ 5,000 ಬಂದೇ ಬರುತ್ತೆ. ನಾವು ಇನ್ನೂ ವಿಜೃಂಭಣೆ ರೀತಿಯಲ್ಲಿ ನಾವು ಡ್ಯಾನ್ಸ್ ಮಾಡಲಿಕ್ಕೆಲ್ಲ ಪರಿಕರಗಳು ಹೊರಗೆ ತರಬೇಕಂದ್ರೆ 10,000 ತನಕ ಬರುತ್ತೆ. ಈ ಎಲ್ಲ ಸಪೋರ್ಟ್ ನಮ್ಮ ಹೊಸ ಮೆಂಬರ್ಸ್ ಎಲ್ಲ ನೀವು ಏನು ಬೇಕು ತಗೊಳ್ಳಿ ಮಾಡಿ ನಾವು ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ ಸರ್. ಅದು ನಮ್ಮದು ಅವರು ಸಹಕಾರದಿಂದ ಈಗ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮಗಳಿಗೆ ನೀವು ಹೋಗ್ತಾ ಸರ್, ಇನ್ನು ಭಾಗವಹಿಸ್ತೇವೆ ಸರ್. ಯಾಕಂದರೆ ಅವರು ಒಳ್ಳೆ ನಮ್ಮ ಸಿಸ್ಟರ್ ಒಬ್ಬರೇ ಇದ್ರು, ಅವಾಗ ಅವರು ಸ್ವಲ್ಪ ಹೆದರ್ತಾ ಇದ್ರು. ಒಬ್ಬರೇ 1-2-3 ಇದ್ರು, ಇಲ್ಲ ಅಂತ ಎಲ್ಲ ಫೈನಾನ್ಸಿಯಲ್ ಸ್ವಲ್ಪ ಹೆದರ್ತಾ ಇದ್ರು. ಅವರು ಇದ್ದಿದ್ದಲ್ಲೇ ಮಾಡ್ಕೊಂಡು ಹೋಗೋಣ ಅಂತಾರೆ. ಇವರು ಹಾಗೆಲ್ಲ ಹೊಸ ಮೆಂಬರ್ಸ್ ಪರವಾಗಿಲ್ಲ, ನಮ್ಮ ಸಿಸ್ಟರ್ ಶಾಲೆ ಎಂದು ಹಿಂದುಳಿಬಾರ್ದು. ಇನ್ನು
ಅವ್ರಿಗಿನ್ನ ಎತ್ತರದಲ್ಲಿ ಬೆಳೆಸ್ಬೇಕಂತೇಳಿ ಒಂದು ಮುಂದೆ ಹೋಗ್ತಾ ಇದ್ದಾರೆ. ಈಗ ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ ಸರ್? ಸರ್ ನಮ್ಮಲ್ಲಿ ಅಡ್ಮಿಷನ್ 30 ಇದ್ದಾವೆ. ನಮಗೆ ರೆಗ್ಯುಲರ್ 25-26 ತನಕ ಬರ್ತಾರೆ ಸರ್. ಯಾಕಂದ್ರೆ ನಮ್ದು ಹಾಸ್ಟೆಲ್ ಅಲ್ಲಲ್ಲ, ದಿನ ಹೋಗಿ ಬರುವಂಥ ಮಕ್ಕಳು. ಕೆಲವು ಹುಡುಗ ಹುಷಾರಿಲ್ಲ ಅಂದರೆ 4-5 ದಿನ ಬರೋದಿಲ್ಲ, ಹಾಗೆಲ್ಲ ಉಂಟು ಸರ್. ಹಾಗಾಗಿ ನಮ್ಗೆ 25-26 ಮಕ್ಕಳ ತನಕ ನಮಗೆ ರೆಗ್ಯುಲರ್ ಬರ್ತಾರೆ ಸರ್. ಅಂದರೆ ವಾಹನ ಹೊಂದಿಕೊಂಡಿರುವಂಥ ಮಕ್ಕಳೆಲ್ಲರೂ ನಮ್ಮದು. ಓಕೆ, ಇಲ್ಲೀಗ ನಿಮ್ಮಲ್ಲಿ ಈಗ ಎಷ್ಟು ಜನ ಸ್ಟಾಫ್ಸ್ ಇದ್ದಾರೆ ಸರ್? ಹಾಂ ಸರ್, ನಮ್ಮಲ್ಲಿ ಈಗ ನಾವು ಗೌರ್ಮೆಂಟ್ ಸ್ಯಾಂಕ್ಷನ್ ಆಗಿದ್ದು 6 ಪೋಸ್ಟ್ ಇದ್ವು. ಪರ್ಮನೆಂಟ್ ಪೋಸ್ಟ್ 6ರಲ್ಲಿ 4 ಪೋಸ್ಟ್ ತುಂಬಿದ್ದಾರೆ, ಇನ್ನು 2 ಪೋಸ್ಟ್ ತುಂಬಿಲ್ಲ ಸರ್. ಇನ್ನು ಉಳಿದ ಒಂದು ಔಟ್ಸೋರ್ಸ್ ಅಂತೇಳಿ 2 ಇದ್ದಾರೆ ಸರ್, ಹೆಲ್ಪರು, ಒಬ್ಬರು ಅಡಿಗೆಯವರು. ಇಷ್ಟು ಜನ ಈ ಸದ್ಯ ನಾವು ಕೆಲಸ ಮಾಡ್ತೀವಿ ಸರ್. ಓಕೆ, ಟೋಟಲ್ ಆಗಿ 6ರಿಂದ 7 ಜನ. ಈಗ ನಿಮಗೆ ಈಗ ಹೊಸದಾಗಿ ನಮಗೆ ವಾಹನ ಡ್ರೈವರ್ ಸಹಿತ ಟ್ರಸ್ಟಿಂದ ಪೇ ಮಾಡ್ತಾರೆ ಅವರು. ಓಕೆ, ಅವರೇ ಮಾಡ್ತಾರೆ ಪೇಯರು. ಅದು ಸರ್ಕಾರದಿಂದ ಅನುದಾನ ಆಗಲಿಲ್ಲ, ಹಾಗಾಗಿ ವಾಹನ ಚಾಲಕರಾಗಿ ಟ್ರಸ್ಟ್ನವರೇ ಹಣ ತುಂಬುತ್ತಾರೆ ಸರ್. ಹಣ ಸರ್, ನೀವು ಹಲವಾರು ವಿಚಾರಗಳನ್ನು ಹೇಳಿದ್ರಿ ಸರ್. ನಾನೀಗ ಈ ಒಂದು ಪ್ರಶ್ನೆ ಐ ಥಿಂಕ್ ನಾನು ಎಲ್ಲ ಸ್ಪೆಷಲ್ ಸ್ಕೂಲನ್ನು ಕೇಳಿರುವಂಥ ಒಂದು ಪ್ರಶ್ನೆ. ಪಾಲಕರಿಗಾಗಿರ್ಬೋದು, ಈವನ್ ನಮ್ಮ ಸೊಸೈಟಿಗಾಗಿರ್ಬೋದು, ನಮ್ಮ ಸಮಾಜಕ್ಕಾಗಿರ್ಬೋದು, ನಿಮ್ಮ ಕಡೆಯಿಂದ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸರ್? ನಮ್ಮ ಪಾಲಕರಿಗೆ ಮತ್ತು ನಮ್ಮ ಸಮಾಜಕ್ಕೆ ಕೊಡೋದೇನೆಂದರೆ, ನನ್ನ ಒಂದು ಸಲಹೆ, ಮೇನ್ ಸಮಾಜದಲ್ಲಿ ಅಂಥ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ನಮ್ಮಿರ್ತಕ್ಕಂಥ ಪರಿಸರದಲ್ಲೇ ಕೆಲವೊಬ್ಬರು ಪಾಲಕರಿಗೆ ನಮ್ಮ ಸಮಾಜ ನೋವಾಗುವಂಥ ಪ್ರಸಂಗಗಳು ಘಟನೆ ನಡೀತವೆ. ಅದನ್ನು ಮಾಡೋಕ್ಕೆ ಹೋಗಬೇಡಿ ಫಸ್ಟ್ ಆಫ್ ಆಲ್. ಆಮೇಲೆ ಪ್ರತಿಯೊಂದು ಮಗುವಿನಲ್ಲಿ ಒಂದು ಶಕ್ತಿ ಅಡಗಿರ್ತೈತೆ. ಅದು ಯಾವ ರೀತಿ ಅಂದರೆ, ಒಂದು ಸ್ಪೆಷಲ್ ಸ್ಕೂಲಿಗೆ ಬಂದ ಮೇಲೆ ಆ ಮಗುವಿನ ಒಂದು ಶಕ್ತಿ ಗೊತ್ತಾಗೋದು. ಒಂದು ಮಗು ಕ್ರೀಡೆಯಲ್ಲಿರ್ಬೋದು, ಕೆಲವೊಂದು ಮಗು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿರ್ಬೋದು, ಕೆಲವೊಂದು ಮಗು ಓದು ಬರಹದಲ್ಲಿರ್ಬೋದು, ಕೆಲವೊಂದು ಮಗು ಒಂದೊಂದು ರೀತಿಯಲ್ಲಿ ಯಾವುದೇ ಆದ ಒಂದು ಎಬಿಲಿಟಿ ಇರ್ತವೆ. ಆ ಮಗುವಿನ ಎಬಿಲಿಟಿ ಮನೇಲಿ ತೋರ್ಸೋಕ್ಕಾಗೋದಿಲ್ಲ ಸರ್. ಯಾಕಂದರೆ ಒಂದು ಮನೆಯಲ್ಲಿ ಸೀಮಿತವಾಗಿ ಒಂದು ರೂಮಲ್ಲಿ ಇರ್ಬೋದು, ಇಲ್ಲ ಒಂದು ರೂಮಲ್ಲಿ ಕೂಡಾಕ್ಬೋದು ಆ ಮಗುವನ್ನು ಕೆಲವೊಬ್ಬರು. ಅಂಥ ಪ್ರಸಂಗಗಳು ಇದ್ದಾವೆ. ಆ ಪ್ರಸಂಗ ಮಾಡಬೇಡಿ, ಸಮಾಜದಲ್ಲಿ ಸೇರಿಸ್ಕೊಳ್ಳಿ. ಮತ್ತು ಆ ಒಂದು ಮಗುವಿನ ಒಂದು ಶಕ್ತಿನ ಬೆಳೆಯಲಿಕ್ಕೆ ನೀವು ಸಹಕಾರ ಕೊಟ್ಟು ಪಾಲಕರು ವಿಶೇಷ ಶಾಲೆಗೆ ಕಳಿಸಿದರೆ ಒಂದೊಂದು ಮಗು ಒಂದೊಂದು ರೀತಿಯಲ್ಲಿ ಅವರು ಒಂದು ಬೆಳೆಯಲಿಕ್ಕೆ ಕಾರಣವಾಗ್ತಾರೆ. ಸೊ ಐ ಥಿಂಕ್ ಒಂದು ತುಂಬ ಒಳ್ಳೆ ಇರುವಂಥ ಸಂದೇಶವನ್ನು ಹೇಳಿದ್ರಿ. ಯಾಕಂತ ಹೇಳಿದರೆ, ನಾವು ಪೇರೆಂಟ್ಸ್ ಆಗಿ ತಿಳ್ಕೊಳ್ಳೇಬೇಕಾಗಿರುವಂಥ ಒಂದು ವಿಚಾರ. ಯಾಕಂತ ಹೇಳಿದರೆ, ನಾವು ಎಣಿಸ್ಕೊಳ್ತೇವೆ, ನಮ್ಮ ಈಗ ಹಲವಾರು ಪೇರೆಂಟ್ಸ್ ಅವರು ಎಣಿಸ್ಕೊಳ್ತಾರೆ ಏನಂತ ಹೇಳಿದರೆ, ನಮ್ಮ ಮಕ್ಕಳು ಏನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವಂಥ ಒಂದು ಪ್ರಶ್ನೆ ಅವರಿಗೆ ಯಾವಾಗಲೂ ಇರುವಂಥದ್ದು. ಆದರೆ ಅದು ಯಾವಾಗ ಗೊತ್ತಾಗ್ತದೆ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ಯಾವಾಗ ಗೊತ್ತಾಗ್ತದೆ ಅಂತ ಹೇಳಿದರೆ, ಆ ಮಗುವನ್ನು ಒಂದು ಇಂಥ ವಿಶೇಷ ಶಾಲೆಗೆ ಕಳಿಸಿದಾಗ ಅಲ್ಲಿ 4-5 ಮಕ್ಕಳು ಒಟ್ಟಿಗೆ ಸೇರಿಕೊಂಡಾಗ ಅವರೊಂದು ಯಾವುದೋ ಒಂದು ಈಗ ಆಕ್ಟಿವಿಟೀಸಲ್ಲಿ ತುಂಬ ಒಳ್ಳೆ ಇರುವ ಚಾನ್ಸಸ್ ಇರ್ತದೆ. ಇದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ಅವರು ಆರ್ಟಲ್ಲಿ ಒಳ್ಳೆದಿರುವ ಚಾನ್ಸಸ್ ಇರ್ತದೆ, ಸ್ಪೋರ್ಟ್ಸಲ್ಲಿ ಒಳ್ಳೆದಿರುವಂಥ ಚಾನ್ಸಸ್ ಇರ್ತದೆ. ಇಲ್ಲ ಇವನ್ ಕೆಲ ಮಕ್ಕಳು ಸಮ್ ಆಕ್ಟಿವಿಟೀಸಲ್ಲಿ ಮಾಡೋದ್ರಲ್ಲಿ ತುಂಬ ಆಕ್ಟಿವ್ ಆಗಿರುವಂಥ ಚಾನ್ಸಸ್ ಇರ್ತದೆ, ಕ್ರಾಫ್ಟ್ ಮಾಡೋದ್ರಲ್ಲಿ ತುಂಬ ಆಕ್ಟಿವ್ ಆಗಿರುವಂಥ ಚಾನ್ಸ್ ಇರ್ತದೆ. ಸೊ ಅದು ಯಾವಾಗ ಗೊತ್ತಾಗ್ತದೆ, ನೀವು ಆವಾಗ ಹೇಳಿದಾಗೆ ಸೆಲ್ಫ್ ಸಫಿಷಿಯೆಂಟ್ ಆಗಿ ಅವರನ್ನು ಬೆಳೆಸಲಿಕ್ಕೆ ಅದೊಂದು ತುಂಬ ಒಂದು ತುಂಬ ಒಳ್ಳೆಯ ರೀತಿಯಲ್ಲಿ ಬೆಳಿಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಇವನ್ ಸಮಾಜವೂ ಹಾಗೇನೆ. ಸಮಾಜ ಎಲ್ಲಿ ತನಕ ನಮ್ಮ ಈ ವಿಶೇಷ ಮಕ್ಕಳನ್ನು ಒಂದು ಸಮಾಜದ ಭಾಗವಾಗಿಯೇ ನೋಡ್ತೀರಿ, ಆವಾಗ ಮಾತ್ರ ಸಮಾಜದಲ್ಲಿ ಇಂಥ ಮಕ್ಕಳಿಗೆ ಒಂದು ಸರಿಯಾದ ಜಾಗ ಸಿಗ್ಲಿಕ್ಕಾಗಿರ್ಬೋದು, ಒಂದು ಸ್ಥಾನ ಸಿಗ್ಲಿಕ್ಕಾಗಿರ್ಬೋದು ಸಾಧ್ಯ ಆಗ್ತದೆ. ಸೊ ಇದು ನಮ್ಮ ಕರ್ತವ್ಯ ಆಗಿರುವಂಥದ್ದು. ಏನು ನಾವು ಸೋ ಕಾಲ್ಡ್ ನಾರ್ಮಲ್ ಪೀಪಲ್ ಅಂತ ಹೇಳುವವರು, ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸೊ ಹಲವಾರು ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ ಸರ್. ಇವತ್ತು ನಾನು ಅದೇ ಒಳಗೆ ಬರುವಾಗ ನಾನು ಮಿಸ್ ಮಾಡ್ಕೊಂಡಿರುವಂಥದ್ದು ನಮ್ಮ ಸಿಸ್ಟರನ್ನು. ಸೊ ಅವರ ನೆನಪು ಹೇಗೂ ಈ ಶಾಲೆಯಲ್ಲಿ ಇದ್ದೇ ಇರ್ತದೆ, ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರ್ತದೆ. ಮತ್ತು ಹಲವಾರು ವರ್ಷಗಳಿಂದ ನೀವು ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀರಿ. ಸೊ ಹಲವಾರು ವಿಚಾರಗಳನ್ನು ನಾವು ಈಗ ಒಂದು ಡಿಸ್ಕಷನ್ ಮಾಡಿದ್ದೀವಿ ಸರ್. ತುಂಬ ಒಳ್ಳೆಯ ಡಿಸ್ಕಷನ್ ಆಗಿದೆ ಅಂತ ಎಣಿಸ್ಕೊಳ್ತೇನೆ. ಸೊ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ಸರ್. ನಮಸ್ತೆ ವೀಕ್ಷಕರೇ, ನಾವು ಸೊಲ್ಲಿನತೆ ಅರಿವಿನ ಹರಿವು ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡುವಾಗ ನಮ್ಮ ಮುಖ್ಯ ಉದ್ದೇಶ ಏನಿತ್ತಂತ ಹೇಳಿದರೆ, ಈ ವಿಶೇಷ ಶಾಲೆಗಳನ್ನು ತೋರಿಸ್ಬೇಕು. ಈ ವಿಶೇಷ ಶಾಲೆ ಅಂತ ನಾವು ಹೇಳ್ತೇವೆ, ಅಲ್ಲಿನ ವಿಶೇಷತೆ ಏನು ಅಂತ ಹೇಳುವಂಥದ್ದು ನಾವು ತೋರಿಸ್ಬೇಕು ಅಂತ ಹೇಳುವಂಥದ್ದು ಮುಖ್ಯ ಉದ್ದೇಶವಾಗಿತ್ತು.
ಇವತ್ತಿಗೆ ನಾವು ಟೋಟಲ್ ಆಗಿ 16 ಸ್ಕೂಲ್ಸ್ಗಳನ್ನು ನಾವಿಲ್ಲಿ ಕಂಪ್ಲೀಟ್ ಮಾಡಿದ್ದೇವೆ. ಎಲ್ಲ ನಮ್ಮ ಎಂಟೈರ್ ಡಿಸ್ಟಿಕ್ನ 16 ಸ್ಕೂಲ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೇವೆ. ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಶೇಷವಾಗಿರುವಂಥ ಸಂಸ್ಥೆಯ ಜೊತೆ ಸೇರಿಕೊಳ್ಳಲಿಕ್ಕೆ ನಾನು ಈಗ ವಿಶೇಷ ಸಂಸ್ಥೆಗಳಾಗಿರ್ಬೋದು, ಎಸ್ಪೆಷಲಿ ಈ ಸ್ಪೆಷಲ್ ಮಕ್ಕಳ ಜೊತೆ ಕೆಲಸ ಮಾಡುವಂತಹ ವ್ಯಕ್ತಿಯವರ ಜೊತೆ ಆಗಿರ್ಬೋದು ನಾವು ಸೇರೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಲ್ಲಿ ಕೇಳಿ ಮಕ್ಕಳೇ, ಈ ದಿನ ನಮ್ಮ ಆರ್ಟಿಸಮ್ ಸೊಸೈಟಿಯ ಥ್ಯಾಂಕ್ ಯು. ಬನ್ನಿ ಸರ್.